ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಆಪ್ ಕಿ ಅದಾಲತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಆಪ್ ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ. ಇವತ್ತಿನ ನಮ್ಮ ಅತಿಥಿ ಒಬ್ಬ ಡ್ಯಾನ್ಸರ್, ಒಬ್ಬ ಸಮಾಜ ಸೇವಕಿ, ಒಬ್ಬ ಪ್ರವಚನ ನೀಡುವಂತ ಮಹಿಳೆ. ಅವರು ರಾಜಕೀಯಕ್ಕೆ ಇತ್ತೀಚೆಗಷ್ಟೇ ಬಂದಿದ್ದಾರೆ. ಇವರ ಬಗ್ಗೆ ಜನರಿಗೆ ಕುತೂಹಲ ಇದೆ, ತಿಳ್ಕೋಬೇಕು ಅಂತಿದ್ದಾರೆ. ಯಾಕಂದ್ರೆ ಇವರು ಹೈದರಾಬಾದ್ನವರು, ಬಿಜೆಪಿಯ ಕ್ಯಾಂಡಿಡೇಟ್ ಕೂಡ ಲೋಕಸಭೆಗೆ. ಮತ್ತೆ ಇವರ ಪ್ರತಿಸ್ಪರ್ಧಿ ಅಸದುದ್ದೀನ್ ಓವೈಸಿ ಅವರು. ಸೊ ಪ್ಲೀಸ್ ವೆಲ್ಕಮ್ ಹೈದರಾಬಾದ್ನಿಂದ ಬಿಜೆಪಿಯ ಸಂಸದೆ ಮಾಧ್ವಿ ಲತಾ. ಚಪ್ಪಾಳೆ ಹೀಗೆ ಮುಂದುವರಿತಾ ಇರಲಿ. ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜಡ್ಜ್ ಅನ್ನ ಆಮಂತ್ರಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ಜಡ್ಜ್ ಬಹಳ ವಿಶೇಷವಾದವರು. ಇಡೀ ಜಗತ್ತಿನಲ್ಲೇ ತಮ್ಮ ಕ್ಲಾಸಿಕಲ್ ಡ್ಯಾನ್ಸ್ಗಾಗಿ ಪ್ರಸಿದ್ಧಿ ಹೊಂದಿದವರು. ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗಿದೆ. ಇವರು ಭರತನಾಟ್ಯ ಮತ್ತು ಒಡಿಸ್ಸಾ ನಾಟ್ಯದ ಗುರು ಕೂಡ. ಪ್ಲೀಸ್ ವೆಲ್ಕಮ್ ಸೋನಲ್ ಮಾನ್ಸಿಂಗ್. ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕೂ ಮೊದಲು ನಮ್ಮ ಇವತ್ತಿನ ಜಡ್ಜ್, ರಾಜ್ಯಸಭೆಯ ಮೆಂಬರ್ ಸೋನಲ್ ಮಾನ್ಸಿಂಗ್ ಅವರ ಅನುಮತಿ ಪಡಿತಾ ಇದ್ದೇನೆ ಮೊಕದ್ದಮೆಯನ್ನ ಶುರು ಮಾಡೋದಕ್ಕೆ. ವಿಚಾರಣೆ ಶುರು ಮಾಡಿ. ಇವತ್ತಿನ ದಿನ ನಾವು ಮಾಧ್ವಿ ಲತಾ ಅವರ ಮೇಲೆ ಆರೋಪ ಹೊರಿಸೋದಕ್ಕೂ ಮೊದಲು ಒಂದು ಸಣ್ಣ ಕಿರುನೋಟ ಮಾಧ್ವಿ ಲತಾ ಅವರ ಪೊಲಿಟಿಕಲ್ ಕರಿಯರ್ ಮೇಲೆ ಮತ್ತೆ ಅವರ ಸಾಮಾಜಿಕ ಕಾರ್ಯಗಳ ಮೇಲೆ. ಹೈದರಾಬಾದ್ ನಿವಾಸಿಯಾದ ಮಾಧವಿ ಲತಾ ಒಬ್ಬ ಅದ್ಭುತವಾದ ಒರೇಟರ್, ಭರತನಾಟ್ಯ ಡ್ಯಾನ್ಸರ್, ಪೇಂಟರ್, ಸಿಂಗರ್ ಕೂಡ. ಸದ್ಯಕ್ಕೆ ಇಡೀ ದೇಶದಲ್ಲೇ ಚರ್ಚೆಯಾಗುತ್ತಿದ್ದಾರೆ, ಏಕೆಂದರೆ ಇವರು ಹೈದರಾಬಾದ್ನಿಂದ ಅಸಾದುದ್ದೀನ್ ಓವೈಸಿ ಅವರ ವಿರುದ್ಧ ಚುನಾವಣೆಗೆ ನಿಂತಿದ್ದಾರೆ. ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಅವರು ಯಾವ ಕ್ಷೇತ್ರದ ಸವಾಲನ್ನ ಸ್ವೀಕರಿಸಿದ್ದಾರೋ ಆ ಕ್ಷೇತ್ರದ ಮೇಲೆ ಓವೈಸಿ ಪರಿವಾರ 40 ವರ್ಷದಿಂದ ಆಧಿಪತ್ಯ ಸಾಧಿಸಿದೆ. This time he's shaken. He's shaken to the extent that he's changed his language. भाई, आप भाषा बदल दिए हो. आप पूरे दुनिया को दिखा रहे हो कि डर शुरू हो गया है. जंग तो इसके पहले ही शुरू हो गया है. ಮಾಧವಿ ಲತಾ ಹೈದರಾಬಾದ್ನ ಒಂದು ಆಸ್ಪತ್ರೆಯ ಚೇರ್ಪರ್ಸನ್ ಆಗಿದ್ದಾರೆ. ಎಷ್ಟೋ ಚಾರಿಟಬಲ್ ಟ್ರಸ್ಟ್ಗಳನ್ನು ನಡೆಸುತ್ತಾರೆ. ಮಾಧವಿ ಲತಾ ಒಬ್ಬ ಜನಪ್ರಿಯ ಸೋಷಿಯಲ್ ಆಕ್ಟಿವಿಸ್ಟ್ ಕೂಡ. ಇವರು ಹೈದರಾಬಾದ್ನಲ್ಲಿ ಹೆಲ್ತ್ ಕ್ಯಾಂಪ್ಸ್ ನಡೆಸಿದ್ದಾರೆ, ಟಾಯ್ಲೆಟ್ಸ್ ನಿರ್ಮಿಸಿದ್ದಾರೆ, ಸ್ವಚ್ಛ ಭಾರತ ಅಭಿಯಾನ ನಡೆಸಿದ್ದಾರೆ, ಗರ್ಲ್ಸ್ ಎಜುಕೇಶನ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಆ ಕೆಲಸದಲ್ಲೂ ಅವರು ಸಾಕಷ್ಟು ಹೋರಾಟ ನಡೆಸಬೇಕಾಯಿತು. ಇದು ಡೆಮೋಕ್ರಸಿ ಅಲ್ಲ ಅಣ್ಣ, ಬ್ರಿಟಿಷ್ ರೂಲ್ಸ್ ಗಿಂತ ಕೆಟ್ಟದಾಗಿದೆ. ಇದು ಮೊಘಲ್ ಔರಂಗಜೇಬ್ ಆಳ್ವಿಕೆಗಿಂತ ಕೆಟ್ಟದಾಗಿದೆ. ಮಾಧವಿ ಲತಾ ಸನಾತನ ಧರ್ಮದ ಬಗ್ಗೆ ನಿರರ್ಗಳವಾಗಿ ಮಾತನಾಡಬಲ್ಲರು. ಅವರ ಭಾಷಣಗಳು ಜನಪ್ರಿಯವಾಗಿವೆ. ಇವರ ಗಾಯನವನ್ನ ಕೇಳಿ ಜನರು ಭಕ್ತಿಯಲ್ಲಿ ಮುಳುಗಿ ಹೋಗುತ್ತಾರೆ. ಹೈದರಾಬಾದ್ನ ನಿಜಾಂ ಕಾಲೇಜಿನ ಗ್ರಾಜ್ಯುಯೇಟ್ ಹಾಗೂ ಉಸ್ಮಾನಿಯಾ ಯೂನಿವರ್ಸಿಟಿಯಿಂದ ಪೊಲಿಟಿಕಲ್ ಸೈನ್ಸ್ನಲ್ಲಿ ಎಂಎ ಮಾಡಿರುವ ಮಾಧವಿ ಲತಾ ಆಪ್ ಕಿ ಅದಾಲತ್ನಲ್ಲಿ ತಮ್ಮ ಸಮರ್ಥನೆ ತಾವೇ ಮಾಡಿಕೊಳ್ಳುತ್ತಾರೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಆಪ್ ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ. ಮಾಧ್ವಿ ಲತಾ ಅವರೇ, ನೀವು ರಾಜಕೀಯಕ್ಕೆ ಹೊಸಬ್ರು, ಈಗಷ್ಟೇ ಬಂದಿದ್ದೀರಾ. ನಾನ್ ಕೇಳ್ಕೊಳ್ಳೋದೇನು ಅಂತಂದ್ರೆ, ನೀವೊಂದ್ಸಲ ಪ್ರಮಾಣ ಮಾಡಿ ಹೇಳಿ, ನೀವು ಸತ್ಯವನ್ನೇ ಹೇಳ್ತೀರಾ, ಸತ್ಯವನ್ನಲ್ಲದೆ ಬೇರೇನನ್ನು ಹೇಳೋದಿಲ್ಲ ಅಂತ. ನಾನು ನನ್ನ ಕಾಶಿ ವಿಶ್ವೇಶ್ವರನಿಗೆ ನಮಸ್ಕಾರ ಮಾಡ್ತಾ ಹೇಳ್ತೀನಿ. ನಮಸ್ತೆ ಗಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ.
ಹೇ ಶಂಕರ ಭಗವಂತ, ನನ್ನ ಬಾಯಿಂದ ಬರೋ ಪದಗಳು ಸತ್ಯ ಆಗಿರ್ಬೇಕು, ಸತ್ಯ ಆಗಿರ್ಬೇಕು, ಸತ್ಯ ಆಗಿರ್ಬೇಕು. ನೀವು ಪ್ರಮಾಣ ಮಾಡಿದ್ದೀರಾ, ಭಗವಂತನ ಹೆಸರನ್ನ ತಗೊಂಡಿದ್ದೀರಾ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಆಪ್ಕಿ ಅದಾಲತ್ನಲ್ಲಿ ಮಾಧ್ವಿ ಲತಾ ಅವರ ಮೇಲೆ ಮೊದಲ ಆರೋಪ. ಹೈದರಾಬಾದ್ನ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಅವರ ಮೇಲೆ ಆಪ್ಕಿ ಅದಾಲತ್ನಲ್ಲಿ ಮೊದಲನೇ ಆರೋಪ, ಇವರು ಲೈಫಲ್ಲಿ ಡಬಲ್ ರೋಲ್ ಪ್ಲೇ ಮಾಡ್ತಾರೆ ಅಂತ. ನೀವು ಮಾಧ್ವಿ ಅವರೇ, ನೀವು ರಾಜಕೀಯಕ್ಕೆ ಈಗಷ್ಟೇ ಬಂದಿದ್ದೀರಾ. ಈಗಷ್ಟೇ ನಿಮ್ಮ ಮಂತ್ರೋಪಚಾರ ಕೇಳಿದ್ವಿ, ನಿಮ್ಮ ಒಂದು ರೂಪ ನೋಡಿದ್ವಿ. ನಿಮ್ಮ ಬಗ್ಗೆ ಮಾಹಿತಿನ ಪಡ್ಕೊಳ್ಬೇಕಾಗಿತ್ತು. ಹಾಗಾಗಿ ನಾನು ಜನರನ್ನ ಕೇಳ್ಬೇಕಾಗಿತ್ತು. ಹೈದರಾಬಾದ್ನಲ್ಲಿ ಒಬ್ರು ಫಿಲ್ಮ್ ಸ್ಟಾರ್ ಇದ್ದಾರೆ, ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು, ಅಣ್ಣ ಹುಷಾರಾಗಿರೋ, ಇವರು ಫ್ಲವರ್ ಅಲ್ಲ ಫೈಯರು ಅಂತ. ನಾನು ಮಾತಾರಾಣಿಯ ಹಿಂಬಾಲಕಳಾಗಿದ್ದೀನಿ. ಮತ್ತೆ ನನ್ನ ಜೀವನದಲ್ಲಿ ನಾನ್ ನೋಡಿರೋ ಪ್ರಕಾರ ಮಾತಾರಾಣಿ ಒಬ್ಳು ಸೀದಾಸಾದ ಮಂಗಳ ಗೌರಿ ಮತ್ತೆ ಪಾರ್ವತಿಯಾಗೂ ಕೂತಿರ್ತಾಳೆ. ಗಂಡನ್ ಸೇವೆನೂ ಮಾಡ್ತಾಳೆ, ಮಕ್ಕಳ ಲಾಲನೆ ಪಾಲನೆ ಕೂಡ ಮಾಡ್ತಾಳೆ. ಅವಶ್ಯಕತೆ ಬಿದ್ರೆ ಮಹಿಷಾಸುರ ಮರ್ದಿನಿ ಕೂಡ ಆಗ್ತಾಳೆ. ಅವಳು ಫ್ಲವರೂ ಹೌದು, ಫೈಯರೂ ಹೌದು. ನಮ್ಗೆ ಅವರೇ ರೋಲ್ ಮಾಡಲಾಗಿದ್ದಾರೆ. ನೋಡಿ, ಈಗಷ್ಟೇ ನೋಡಿದ್ವಿ, ಹೈದರಾಬಾದ್ನಲ್ಲಿರುವಂತ 50% ರೋಡ್ಗಳಿಗೆ ಜನ ಹೋಗೋದಕ್ಕೆ ಆಗೋದಿಲ್ಲ. ನೀವು ಅಲ್ಲಿಗೂ ಕೂಡ ಹೋಗ್ತೀರಾ. ನಿಮಗ್ ಭಯ ಆಗಲ್ವಾ? ಸಾಬ್, ನನ್ಗೆ ಜನ್ಮ ಕೊಟ್ಟಿರೋದು ಭಗವಂತನೇ, ಮೃತ್ಯು ಕೊಡೋದು ಭಗವಂತನೇ. ಮಧ್ಯದಲ್ಲಿ ಇವರೆಲ್ಲ ಯಾರು? ಏನ್ ಮಾಡ್ತಾರೆ? ಭಗವಂತ ಒಬ್ಳು ಸ್ತ್ರೀಗೆ ಜನ್ಮ ಕೊಟ್ಟಾಗ ಅವಳ ಒಳಗೆ ಮಾತೃತ್ವನ ಯಾಕೆ ತುಂಬಿಸಿ ಕಳ್ಸಿರ್ತಾನೆ ಅಂತಂದ್ರೆ ಅವಳು ಕಷ್ಟಗಳ್ನ ಅರ್ಥ ಮಾಡ್ಕೊಳ್ಳಿ ಅಂತ. ತಾಯಿಯಾಗಿ ಒಬ್ಳು ತಾಯಿ ತನ್ನ ಮಕ್ಳಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ಕೊಂಡಾಗ ಸಿಂಹಿಣಿ ಜೊತೆನೂ ಸೆಣ್ಸಾಡ್ತಾಳೆ, ತನ್ ಮಕ್ಳು ಹೊಟ್ಟೆ ತುಂಬಿಸೋದಕ್ಕೋಸ್ಕರ. ಇವ್ರೆಲ್ಲ ಯಾರು ಸಾಬ್ ನಮ್ಮನ್ನ ತಡೆಯೋದಿಕ್ಕೆ? ನೋವು ಮತ್ತೆ ಬಡವ್ರಿಗೆ ಸಹಾಯ ಮಾಡೋದಿಕ್ಕೆ. ಭಯ ಅಂದ್ರೆ ಏನು ಅಂತ ನನಗ್ ಗೊತ್ತಿಲ್ಲ. ನೀವ್ ಎಲ್ಲೇ ಹೋದ್ರೂ ಜನ ಓಡ್ ಬರ್ತಾರೆ, ಅಮ್ಮ ಇದಾರೆ ಅಂತ. ಗೂಂಡಾಗಳು ಓಡ್ತಾರೆ, ಮತ್ತೆ ಪೊಲೀಸ್ನವರು ಹೆದರ್ತಾರೆ. ಇತ್ತೀಚೆಗೆ ಒಂದು ಘಟನೆ ನಡೀತು. ಚಂಗಿಚರ್ಲ ಅನ್ನೋ ಒಂದು ಜಾಗ ಇದೆ. ನೋವಿನ ಸಂಗತಿ ಏನಂದ್ರೆ ಆ ಜಾಗದಲ್ಲಿ 7 ಜನ ಮಹಿಳೆಯರು ಹೋಲಿ ಆಡ್ತಾ ಇದ್ರು. ಅವ್ರ ಮೇಲೆ ಒಂದಷ್ಟು ಅತ್ಯಾಚಾರ ನಡೆದಿತ್ತು. ಒಂದಷ್ಟು ಜನ ಯುವಕ್ರು ಅವರು ಮಸೀದಿಯಿಂದ ನಮಾಜ್ ಮಾಡ್ಕೊಂಡು ಹೊರಗ್ ಬರ್ತಿದ್ರು ಅವ್ರ ಕಡೆಯಿಂದ. ಮತ್ತೆ ಕಲ್ ಹೊಡ್ದು ಅವ್ರ ಮೇಲೆ ದಾಳಿ ಮಾಡಿದ್ರು. ಇದು ನನ್ ಕಿವಿಗ್ ಬಿತ್ತು. ನಾನ್ ತಕ್ಷಣ ಎದ್ದು ಹೊರಟೆ. ನಂಗ್ಯಾರೋ ಹೇಳಿದ್ರು, ಅಮ್ಮ ಇದ್ ನಿಮ್ ಕಾನ್ಸ್ಟೆನ್ಸಿ ಅಲ್ಲ. ಆಗ ನಾನ್ ಅನ್ಕೊಂಡೆ, ಈ ಥರನೂ ಎಲ್ಲ ನಡೆಯತ್ತಾ ಪ್ರಪಂಚದಲ್ಲಿ? ನಮ್ ಕಾನ್ಸ್ಟೆನ್ಸಿ ಅಲ್ಲ ಅನ್ನೋ ಕಾರಣಕ್ಕೆ ನಾವು ಬೇರೆಯವ್ರಿಗೆ ಸಹಾಯ ಮಾಡ್ಬಾರ್ದಾ? ನಾನ್ ಅವ್ರಿಗೆ ಹೇಳ್ದೆ, ಅವ್ರು ನನ್ ಧರ್ಮದವ್ರು, ಅವ್ರು ಹೆಂಗಸ್ರು, ನಾನು ಹೆಂಗ್ಸು, ನಾನ್ ಹೋಗೇ ಹೋಗ್ತೀನಿ. ಹಾಗ್ ಹೇಳಿ ನಾನಲ್ಲಿಂದ ಹೊರಟೆ. ಹೆಚ್ಚು ಕಮ್ಮಿ 3.5 ಕಿಲೋಮೀಟರ್ ನನ್ ಗಾಡಿ ಹೋಗಿತ್ತು. ಆಗ ಪೊಲೀಸರು ನನ್ನ ತಡೆದ್ರು. ನನ್ನನ್ ನೋಡ್ತಿದ್ದ ಹಾಗೆ ಎಲ್ಲ ಗಾಡಿಗಳು ಹೋಗ್ತಿತ್ತು, ಕೇವಲ ನನ್ ಗಾಡಿ ಮಾತ್ರ ತಡೆದ್ರು. ನಾನ್ ಕೇಳ್ದೆ, ಅಂಥದ್ದೇನಿದೆ, ನನ್ನನ್ ಯಾಕ್ ತಡ್ದಿದ್ದೀರಾ? ಅದಕ್ಕವ್ರಂದ್ರು, ನೀವ್ ಹೋಗೋ ಹಾಗಿಲ್ಲ. ಹೇಗಿದೆ ನೋಡಿ, ನೀವು ಹೋಗೋ ಹಾಗಿಲ್ವಂತೆ. ನಾನ್ ಕೇಳ್ದೆ, ಎಲ್ ಬರ್ತಿದೆ ಆ ಥರ? ನನ್ನನ್ ಯಾಕ್ ನೀವ್ ಹೋಗೋಕ್ ಬಿಡ್ತಿಲ್ಲ? ಸರಿ, ನಾನಂದೆ, ಆಯ್ತು ಬಿಡಿ, 4 ಚಕ್ರದ ಗಾಡಿ ಏನೋ ನೀವು ನಿಲ್ಸಿದ್ರಿ, 2 ಕಾಲಿನ ಗಾಡಿನ ನೀವು ನಿಲ್ಸಕ್ಕಾಗಲ್ಲ. ನಾನ್ ಹೊರಟೆ ದಾರಿನಲ್ಲಿ. ನನ್ ಜೊತೆಗಾರರು ಬಂದ್ರು. ನನ್ ಹಿಂದೆ 10-20 ಪೊಲೀಸರು ಓಡ್ಕೊಂಡ್ ಬಂದ್ರು. ನಾನಂದೆ, ಓಡ್ಲಿ ಬಿಡಿ, ಸ್ವಲ್ಪ ಕೊಬ್ಬು ಕಮ್ಮಿ ಆಗತ್ತೆ, ಏನೂ ತೊಂದ್ರೆ ಆಗಲ್ಲ. ಆಮೇಲೆ ಅವ್ರು ಹೇಳಿದ್ರು, ಅಮ್ಮ ನಮಸ್ಕಾರ, ನೀವ್ ಗಾಡಿ ತಗೊಂಡ್ ಹೊರಡಿ, ಯಾಕಂದ್ರೆ ರೋಡಲ್ಲಿ ನನ್ನನ್ ಇಷ್ಟಪಡೋರು ನಿಂತಿದ್ರು, ಹೆದರ್ಕೊಂಡಿದ್ರು ಅವರು. ಅದಕ್ಕೆ ನಾನು ಗಾಡಿ ತಗೊಂಡಲ್ಲಿಂದ ಹೊರಟೆ. ಮತ್ತೆ ಯಾವ ಜಾಗದಲ್ಲಿ ಚಂಗಿಚರ್ಲಾನಲ್ಲಿ ಈ ಘಟನೆ ನಡೆದಿತ್ತೋ ನಾನ್ ಒಳಗ್ ಹೋಗ್ಬೇಕು ಅಂತಿದ್ದೆ. ಬ್ಯಾರಿಕೇಡ್ ಹಾಕಿದ್ರು. ನನ್ನ ನೋಡ್ತಿದ್ದಾಗೆ ಮತ್ತೆ ಪೊಲೀಸರು ಬಂದ್ರಲ್ಲಿಗೆ. ಆಮೇಲೆ ಎದುರುಗಡೆಯಿಂದ ಒಬ್ಬ ಯುವಕ ಬರ್ತಿದ್ದ. ತುಂಬಾ ಸುಸ್ತಾಗಿದ್ದ, ಆದ್ರೆ ಅವ್ನು ಏನೂ ಮಾಡ್ತಾ ಇರ್ಲಿಲ್ಲ. ಅವನನ್ನ ನೋಡಿ ಅವ್ನ್ ಯಾವಾಗ ನನ್ನನ್ನು ನೋಡಿದ್ನೋ, ಅಯ್ಯೋ ಅಮ್ಮ ಬಂದ್ರು ನೋಡೋ ಅಂತ ಅನ್ಕೊಂಡು ಅವರೆಲ್ಲ ಕೂಗಾಡಿದ್ದನ್ ನೋಡಿ ನನ್ನಲ್ಲಿ ಎಷ್ಟು ಧೈರ್ಯ ಬಂತು ಅಂದ್ರೆ, ಪೊಲೀಸರು ಹೇಳಿದ್ರು ಇಲ್ಲೇನು ಮಾತಾಡೋ ಹಾಗಿಲ್ಲ ಅಂತ. ಆಗ ಆ ಯುವಕ ಹೇಳ್ದ ನನ್ನ ನೋಡಿ, ಅಯ್ಯೋ ಅಲ್ಲೂ ಮಾತಾಡೋ ಹಾಗಿಲ್ಲ, ಇಲ್ಲೂ ಮಾತಾಡೋ ಹಾಗಿಲ್ಲ, ಎಲ್ಲಿವರೆಗೂ ನಡೆಯತ್ತೆ ನಿಮ್ ಅತ್ಯಾಚಾರ? ನನ್ನನ್ ನೋಡಿ ಅವನ್ ಧ್ವನಿ ಏರ್ತು. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಮತ್ತೊಬ್ರಿಗೆ ಧೈರ್ಯ ಕೊಡ್ತೀನಿ ಅಂದ್ರೆ ಸತ್ಯನ ಹೊರಗ್ ತರೋದಿಕ್ಕೆ. ಅಲ್ಲಿದ್ದ ಗೂಂಡಾಗಳು ಓಡ್ ಹೋದ್ರು, ಮತ್ತೆ ಹೇಳಿದ್ರು ಡಾನ್ ಸೀರಿಯಲ್ ಬಂದಿದ್ದಾರೆ ಅಂತ. ನಿಮ್ಮನ್ನ ಯಾರು ಹೊಗಳುತ್ತಿದ್ರಲ್ಲ ಅವ್ರು ಹೇಳಿದ್ರು ಲೇಡಿ ಸಿಂಗಂ ಬಂದಿದ್ದಾರೆ ಅಂತ. ಅವಶ್ಯಕತೆ ಇದೆ ಅನ್ಸತ್ತೆ. ನೀಡ್ ಆಫ್ ದಿ ಅವರ್. ಐ ಆಮ್ ಪ್ರೌಡ್ ಆಫ್ ದಟ್. ಅಲ್ಲ, ಈಗ ನೀವು ಹೀಗಿದ್ದೀರಾ ಅಥವಾ ಸಣ್ಣ ವಯಸ್ಸಿಂದನೂ ಹೀಗೇನಾ? ಹಾ, ತುಂಬಾ ಹುಡುಗರು ನನ್ನ ಕೈಯಲ್ಲಿ ಒದೆ ತಿಂದಿದ್ದಾರೆ. ಮತ್ತಿವತ್ತು ನಾನು ತುಂಬಾ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಇರ್ತಾ ಇದ್ದೆ. ಮತ್ತೆ ನೀವು ಸಣ್ಣ ವಯಸ್ಸಿನಲ್ಲಿ ಹೇಗ್ ಕಾಣಿಸ್ತಾ ಇದ್ರಿ ಅನ್ನೋ ಒಂದು ಫೋಟೋ ನನ್ನ ಹತ್ರ ಇದೆ. ನಾನು ಅದನ್ನ ಜನಗಳಿಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಿಂದ ತಂದ್ರಿ ಸಾಬ್? ನನ್ನ ಹತ್ರ ಅಂತೂ ಇಲ್ವೇ ಇಲ್ಲ.
ಬಹಳ ಕಷ್ಟಪಟ್ಟು ಹುಡುಕಿದ್ರಿಂದ ಈ ಫೋಟೋ ನಮಗ್ ಸಿಕ್ಕಿದೆ. ಇದು ನಿಮ್ಮ ಬೇರೆ ಬೇರೆ ವಯಸ್ಸಿನ ಫೋಟೋಗಳು, ನೀವು NCCನಲ್ಲಿ ಕೆಡೆಟ್ ಆಗಿದ್ದಾಗ ತಗೊಂಡಂತ ಫೋಟೋಸ್, ಮತ್ತೆ ನೀವು ಸಣ್ಣ ಮಗು ಆಗಿದ್ದಾಗ ತೆಗೆದಂತ ಫೋಟೋ ಕೂಡ ಇದೆ. ಇದೆಲ್ಲ ಹೇಗ್ ಸಿಕ್ತು ನಿಮ್ಗೆ? ಯಾಕಂದ್ರೆ ನನಗ್ ನೆನ್ಪಿರೋ ಪ್ರಕಾರ 1998 ನನಗ್ ಚೆನ್ನಾಗ್ ನೆನ್ಪಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ದೊಡ್ಡ ಪ್ರವಾಹ ಬಂದಿತ್ತು ಅಂದ್ರೆ ಮೊದಲನೇ ಸಲ ಹೈದರಾಬಾದಲ್ಲಿ 30 ವರ್ಷಗಳಾದ್ಮೇಲೆ. ಮತ್ತೆ ನಾನು ಇಡಿಬ್ಯೂಸ್ ಹೆಚ್ ಮನೇಲಿರೋದು, ಅಂದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಹೌಸ್. ಅದನ್ನ ಈಗ ST ಮತ್ತೆ ತುಂಬಾನೇ ಆರ್ಥಿಕವಾಗಿ ಯಾರ್ ಹಿಂದುಳ್ದಿರ್ತಾರೆ ಅವ್ರಿಗೆ ಈ ಮನೆಗಳನ್ನ ಕೊಡ್ತಾರೆ. ನಾನ್ ಅಂಥ ಮನೇಲಿ ಬೆಳ್ದು ದೊಡ್ಡೋಳಾಗಿರೋದು. ನಮ್ಮ ಮನೆ ಹೈದರಾಬಾದ್ ಓಲ್ಡ್ ಸಿಟಿ ಕಾನ್ಸ್ಟಿಟ್ಯೂನ್ಸಿ ಯಾಕತ್ಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸಂತೋಷ್ ನಗರದಲ್ಲಿರ್ತಿತ್ತು. ಮತ್ತೆ ನಮ್ಮನೆ 3 ಅಡಿ ಕೆಳಗಿತ್ತು ಮತ್ತೆ ರೋಡ್ ಮೇಲಿಂದ ಹೋಗ್ತಾ ಇತ್ತು. ಮತ್ ಎಷ್ಟು ಮಳೆ ಬಂದಿತ್ತು ಅಂದ್ರೆ ನೀರೆಲ್ಲ ಮನೆ ಒಳಗ್ ನುಗ್ಬಿಟ್ಟಿತ್ತು. ಮತ್ತೆ ನನ್ನ ಸೊಂಟದವರೆಗೂ ನೀರ್ ಬಂದಿತ್ತು ಇಲ್ಲಿ ತನಕ. ಆಗ ನನ್ಗೆ ಅರ್ಥ ಆಗ್ತಿಲ್ಲ. ನನ್ನ ಎಲ್ಲಾ ಫೋಟೋಸ್ ಆಲ್ಮೋಸ್ಟ್ ಆಗ ನಾನು ನನ್ ಪ್ರಕಾರ ಪೋಸ್ಟ್ ಗ್ರಾಜುಯೇಷನ್ ಓದ್ತಾ ಇದ್ದೆ. 15-20 ಆಲ್ಬಮ್ಸ್ ನೀರಲ್ಲೆಲ್ಲ ಮುಳುಗ್ ಹೋಗಿತ್ತು. ಒಂದು ಫೋಟೋಸ್ ನನ್ನ ಹತ್ರ ಇರ್ಲಿಲ್ಲ. ರಜತ್ ಜಿ, ನೀವಂತೂ ತುಂಬಾ ಬುದ್ಧಿವಂತರು. ಇಷ್ಟೆಲ್ಲ ಫೋಟೋಸ್ ನಿಮ್ಗೆ ಎಲ್ಲಿಂದ ಸಿಕ್ತು ನನಗ್ ಗೊತ್ತಿಲ್ಲ. ಪ್ಲೀಸ್ ಇದ್ರ ಕಾಪಿ ನನ್ಗೂ ಒಂದು ಕೊಡಿ. ಖುಷಿ ಆಗ್ತಾ ಇದೆ ನನ್ನನ್ನ ನೋಡಿ. ನನ್ ಮರ್ತೇ ಹೋಗಿದ್ದೆ ಇದೆಲ್ಲ, ಆ ಮಾಧವಿ ಹೇಗ್ ಕಾಣಿಸ್ತಾಳೆ ಅಂತ. ಖಂಡಿತ ಈ ಫೋಟೋಸ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀವಿ. ಮತ್ತೆ ಒಂದು ವಿಷಯ ಹೇಳ್ಬೇಕು, ಈ ಫೋಟೋಸ್ ಅನ್ನ ಹುಡ್ಕೋದಿಕ್ಕೆ ನಮ್ಮ ಟೀಮ್ನವರಂತೂ ತುಂಬಾ ಶ್ರಮ ಹಾಕಿದ್ದಾರೆ. ಆದ್ರೆ ಆಶ್ಚರ್ಯದ ವಿಷಯ ಏನ್ ಗೊತ್ತಾ ರಜತ್ ಸಾಬ್? ಕಾನ್ಸ್ಟೆನ್ಸಿ ಇವತ್ತು ಹಾಗೇ ಇದೆ. ಇವತ್ತು ಕಾನ್ಸ್ಟೆನ್ಸಿ ಹಾಗೇ ಇದೆ. ಮತ್ತೆ ನನ್ನ ವಯಸ್ಸು, ತುಂಬಾ ಚಿಕ್ಕ ವಯಸ್ಸಿನ ಫೋಟೋಗ್ರಾಫ್ ಅನ್ನ ತೋರಿಸಿದಿರ ನೀವು. ನಾನು 3 ವರ್ಷದೊಳಾಗಿದ್ದೆ. ಮತ್ತೆ ಟುಡೇ ಆಲ್ಮೋಸ್ಟ್ ಐ ಆಮ್ 50 years old. ಏನೂ ಬದ್ಲಾಗಿಲ್ಲ ರಜತ್ ಸಾಬ್ ಆ ಜಾಗದಲ್ಲಿ. ಏನ್ ಬದ್ಲಾಗಿಲ್ಲ ಅಂತೀರಾ? ಇವಾಗ್ಲೂ ಮಳೆ ಬಂದ್ರೆ ಆ ಪರಿಸ್ಥಿತಿ ಹಾಗೇನಿದೆ. ಇವತ್ತು EWSHಗಿಂತ ಚಿಕ್ಕ ಮನೆಗಳಲ್ಲೇ ಜನ ಬದುಕ್ತಾರೆ. ಮತ್ತೆಷ್ಟು ಸೆಕ್ಯುಲರ್ ಅಂದ್ರೆ ಅಲ್ಲಿಯ ರಾಜಕಾರಣಿಗಳು, ಅಲ್ಲಿ ಮುಸಲ್ಮಾನ್ರು ಎಷ್ಟು ಬಡವರಾಗಿದಾರೋ ಹಿಂದೂಗಳು ಅಷ್ಟೇ ಬಡವರಾಗಿದ್ದಾರೆ. ಹೇಳಲೇಬೇಕಲ್ವಾ? ಯಾಕಂದ್ರೆ ಅವ್ರುಗಳು ಸೆಕ್ಯುಲರ್ ಆಗಿರೋದನ್ನ ಮರ್ತಿಲ್ಲ ಸಾಬ್. ಬಡತನದಲ್ಲೂ ಸೆಕ್ಯುಲಾರಿಟಿನ ತೋರಿಸಿದ್ದಾರೆ. ಮೆಚ್ಚಲೇಬೇಕು ಈ ವಿಷಯಕ್ಕೆ. ಇವತ್ತು ಅಲ್ಲಿ ಸ್ಕೂಲ್ಸ್ ಇಲ್ಲ, ಇವತ್ತು ಅಲ್ಲಿ ಕಾಲೇಜಸ್ ಇಲ್ಲ. ಇವತ್ತು ಆ ಜಾಗಕ್ಕೆ ಹೋಗೋಕ್ಕೆ ಮಕ್ಕಳು ಎದುರ್ಕೋತಾರೆ. ಹಾಗಿದ್ರೆ ನಿಮ್ಗೆ ಯಾವ ನೆನಪುಗಳಿದೆ? ಆ ಸಮಯ ಹೇಗಿತ್ತು? ವಾತಾವರಣ ಹೇಗಿತ್ತು ಆ ಓಲ್ಡ್ ಸಿಟಿನಲ್ಲಿ? ಬೇರೆ ಎಲ್ಲ ಯಾಕೆ ಸಾಬ್, ನಾನು ನನ್ ಮನೆ ಬಗ್ಗೆನೇ ಮಾತಾಡ್ತೀನಿ. ನಮ್ ಮನೆ ಮುಂದೆ ರೋಡ್ ಇದೆಯಲ್ಲ, ನಾವಂತೂ ಆಗ ಸೈಕಲ್ಲಲ್ಲಿ ಓಡಾಡ್ತಾ ಇದ್ವಿ. ನನ್ ತಂದೆ ಹತ್ರ ಒಂದು ಸೈಕಲ್ ಇತ್ತು. ಅವರೊಂದು ಸಣ್ಣ ಮಿಲಿಟರಿ ಇಂಜಿನಿಯರಿಂಗ್ ಸರ್ವೀಸಲ್ಲಿ ಸ್ಟೋರ್ಸ್ ಇನ್ಚಾರ್ಜ್ ಆಗಿದ್ರು. ಆದ್ರೆ ಯಾವುದೇ ಹಬ್ಬ ಇದ್ರೂ ಮುಸಲ್ಮಾನ್ರಾಗಿರ್ಬೋದು, ಹಿಂದೂಗಳ್ದಾಗಿರ್ಬೋದು, ಜನಗಳು ತುಂಬಾ ಖುಷಿಯಿಂದ ಹಬ್ಬನ ಆಚರಿಸ್ತಾ ಇದ್ರು. ನಂಗೊತ್ತಿಲ್ಲ, ನಾನು ಚಿಕ್ಕವಳು ಅನ್ನೋ ಕಾರಣಕ್ಕೆ ರೋಡ್ ದೊಡ್ಡದಾಗ್ ಕಾಣಿಸ್ತಿತ್ತ ಅಥವಾ ನಿಜವಾಗ್ಲೂ ರೋಡ್ ದೊಡ್ಡದಾಗಿತ್ತ ಅಂತ. ಇವತ್ತು ಇಷ್ಟು ವರ್ಷಗಳ ನಂತರ ಮತ್ತೆ ನಾನು ಅದೇ ರೋಡ್ಗೆ ಹೋದಾಗ ರೋಡ್ ಮೇಲೆ ಮನೆಗಳು ಬಂದ್ಬಿಟ್ಟಿದಾವೆ. ಯಾವ ಜಾಗದಲ್ಲಿ 100 ಕುಟುಂಬ ಹಿಂದೂಗಳಿದ್ರೋ ಇವತ್ತು 5 ಕುಟುಂಬ ಹಿಂದೂಗಳಿದ್ದಾರೆ. ನಾನು ಒಪ್ಕೋತೀನಿ, 1990ಸಲ್ಲಿ 1980ಸಲ್ಲಿ ಕಮ್ಯುನಲ್ ರಾಯ್ಟ್ಸ್ ಆಗಿತ್ತಲ್ಲ, ಇಡೀ ರಾತ್ರಿ ನಮಗ್ ಭಯ ಆಗ್ತಿತ್ತು. ನಾನ್ ತುಂಬಾ ಚಿಕ್ಕವಳಾಗಿದ್ದೆ. ಮತ್ತೆ ಮನೆಯಲ್ಲಿ ಪ್ರತಿಯೊಬ್ಬ ಪುರುಷ, ಮನೇಲಿ ದೊಡ್ಡೋರು ಒಂದು ದಂಡ ತಗೊಂಡು ಮನೆ ಸುತ್ತ ಓಡಾಡ್ತಾ ಇದ್ರು. ಮತ್ತೆ ಮನೇಲಿರೋ ಹೆಣ್ಮಕ್ಳು ಖಾರದ ಪುಡಿನ ಕೈಯಲ್ಲಿ ಹಿಡ್ಕೊಂಡು ಕೂತಿರ್ತಾ ಇದ್ರು. ಯಾಕೆ ಅಂತ ಕೇಳಿ ದಯವಿಟ್ಟು. ಗೊತ್ತಿಲ್ಲ, ಮಧ್ಯರಾತ್ರಿಲಿ ಯಾರು ಬೇರೆ ಜಾಗದಿಂದ 10-15 ಜನ ಬರ್ತಾರೆ, ಅವ್ರ ತಲೆ ಒಡಿಬೇಕು ಅಂತ. ಒಂದು ಸಣ್ಣ ಶಬ್ದ ಆದ್ರೂ ತಕ್ಷಣ ಎಲ್ರೂ ಎದ್ದು ಕೂತ್ಕೋತಾ ಇದ್ವಿ. ಇಷ್ಟು ವರ್ಷಗಳ ನಂತರ ಸತ್ಯ ಏನು ಅಂತಂದ್ರೆ, ಆಗ ಕಮ್ಯುನಲ್ ರೈಟ್ಸ್ ಆಗ್ತಾ ಇತ್ತು, ಈಗ ಪೊಲಿಟಿಕಲ್ ರೈಟ್ಸ್ ಆಗ್ತಿದೆ. ವ್ಯತ್ಯಾಸ ಏನೂ ಇಲ್ಲ. ಆದ್ರೆ ಮಾಧವಿ ಅವರೇ, ನಮ್ಗೆ ಹೈದರಾಬಾದ್ ಗೊತ್ತಿರೋದು IT ಸಿಟಿ ಅನ್ನೋ ಹೆಸರಿನಲ್ಲಿ. ಇಡೀ ಜಗತ್ತಿಗೆ ಅದು ಗೊತ್ತಿದೆ. ಯಾವ ಹೈದರಾಬಾದ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರೋ ಅದು ತೆಲಂಗಾಣ ರಾಜ್ಯದ ಕ್ಯಾಪಿಟಲ್ ಸಿಟಿ ಆಗಿದೆ. ಮತ್ತೆ ಯಾವ ಹೈದರಾಬಾದ್ ಬಗ್ಗೆ ನಾನ್ ಮಾತಾಡ್ತಿದ್ದೀನೋ, ದುರದೃಷ್ಟ ಏನಂತಂದ್ರೆ ಅದು ಲೋಕಸಭೆ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯುವೆನ್ಸಿ ಆಗಿದೆ. ಅದ್ರ ಕೆಳಗಡೆ 7 ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಬರತ್ತೆ. ನ್ಯಾಸ್ಕಾಮ್ನೋರು ಹೋದ್ವರ್ಷ ಏನ್ ಹೇಳಿದ್ರು ಅಂದ್ರೆ, ಹತ್ತತ್ರ 3 ಲಕ್ಷ ಹೊಸ IT ಜಾಬ್ಸ್ ಇಡೀ ದೇಶದಲ್ಲೇ ಭರ್ತಿಯಾಗತ್ತೆ. ಅದ್ರಲ್ಲಿ ಆಲ್ಮೋಸ್ಟ್ 120
1,20,000 ಕೆಲ್ಸಗಳು ಕೇವಲ ತೆಲಂಗಾಣದ ರಾಜಧಾನಿ ಹೈದ್ರಾಬಾದಲ್ಲಿ ಭರ್ತಿಯಾಗತ್ತೆ. ಮತ್ತೆ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗ್ಬೋದು, ಅದ್ರಲ್ಲಿ 2-3% ಕೂಡ ಹೈದ್ರಾಬಾದ್ನ ಲೋಕಸಭಾ ಪಾರ್ಲಿಮೆಂಟಿಂದ ಭರ್ತಿ ಆಗೋದಿಲ್ಲ. ಮತ್ತೆ ಯಾರ್ಯಾರು ಐಟಿ ಜಾಬ್ ಪಡ್ಕೋತಾರೋ ಅರ್ಥ ಮಾಡ್ಕೊಳ್ಳಿ, ಯಾವ್ದೇ ಪರಿಸ್ಥಿತಿನಲ್ಲಿ ಚೆನ್ನಾಗ್ ಓದ್ಕೊಂಡು ಏನೇ ಉಲ್ಟಂಪಲ್ಟ ಮಾಡಿ ಪರಿಶ್ರಮ ಹಾಕಿ ಕೆಲ್ಸ ಸಿಕ್ಕಿದ್ಮೇಲೂ ಅವರು ಹೈದ್ರಾಬಾದ್ ಲೋಕಸಭಾ ಪಾರ್ಲಿಮೆಂಟ್ ಬಿಟ್ಬಿಡ್ತಾರೆ, ಹೈಟೆಕ್ ಸಿಟಿಗೆ ಹೊರಟೋಗ್ತಾರೆ. ಯಾಕಂದ್ರೆ ಅಲ್ಲಿರೋಕ್ ಅವ್ರಿಗಿಷ್ಟ ಇಲ್ಲ, ನರ್ಕದಲ್ಲಿರೋದ್ ಬೇಕಿಲ್ಲ, ಆ ಬಡತನ ಅವ್ರಿಗೆ ನೋಡಿ, ಬೇಕಿಲ್ಲ. ನೀವು ಹೇಳ್ತೀರಿ ಮುಸ್ಲಿಂ ಮಕ್ಳು ಏನಿದ್ದಾರೆ ಅವರು ಮದ್ರಸಾಗಳಿಗೆ ಹೋಗ್ಬೇಕು, ಮದ್ರಸಾಗಳಲ್ಲಿ ಉತ್ತಮವಾದಂತ ಶಿಕ್ಷಣ ಅವ್ರಿಗೆ ಸಿಗುತ್ತೆ. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ನೀವು ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೇ ಇಲ್ಲ. ನೀವು ನಿಮ್ಮ ಮಕ್ಕಳನ್ನ ಮನೆಯಲ್ಲೇ ಕೂಡ್ಸಿ ಓದ್ಸಿದ್ರಿ. ಸಾಬ್, ನಾನು ನನ್ನ ಮಕ್ಳಿಗೆ ಮನೇಲ್ ಕೂರ್ಸಿ ಓದ್ಸಿದೀನಿ. ಅದಕ್ಕೆ ಮೊದ್ಲೇನೆ ಕಾರಣ ಏನಂದ್ರೆ ನನ್ನ ಮಕ್ಳು ಅತ್ಕೊಂಡು ಸ್ಕೂಲ್ಗ್ ಹೋಗೋದು ನನಗ್ ಯಾವತ್ತಿಗೂ ಇಷ್ಟ ಇರ್ಲಿಲ್ಲ. ಮಕ್ಳು ನಗ್ನಗ್ತಾ ಆಟ ಆಡೋವಾಗ, ನಗ್ತಾ ನಗ್ತಾ ಕ್ಯಾಡ್ಬರಿ ತಿನ್ನೋವಾಗ, ನಗ್ತಾ ನಗ್ತಾ ಸಿನ್ಮಾ ನೋಡುವಾಗ, ಕಾರ್ಟೂನ್ ನೋಡುವಾಗ, ನಗ್ತಾ ನಗ್ತಾ ಓದೋದಕ್ ಯಾಕ್ ಸಾಧ್ಯ ಇಲ್ಲ ಹೇಳಿ ನೋಡೋಣ? ನಾನ್ 25-30 ವರ್ಷ ಟೀಚರ್ ಆಗಿದ್ದೋಳು. ಸೊ ನನಗ್ ಯಾವಾಗ್ಲೂ ಒಂದು ಪ್ರಶ್ನೆ ಕಾಡ್ತಾನೆ ಇತ್ತು, ಮಕ್ಳು ನಗ್ನಗ್ತಾ ಯಾಕ್ ಓದೋದಕ್ಕಾಗಲ್ಲ? ಮತ್ತೆ ನಾನ್ ಯಾವ್ದೇ ಕ್ಲಾಸಿಗ್ ಹೋಗಿ ಮಕ್ಳಿಗೆ ಪಾಠ ಹೇಳ್ಕೊಟ್ರು ಇವತ್ತಿಗೂ ಕೂಡ ಒಂದು ಮಗು ಅತ್ತಿದ್ದನ್ನ ನಾನ್ ನೋಡಿಲ್ಲ. ಮತ್ತೆ ಇನ್ನೊಂದು ಮದಾರ್ಸಾ ವಿಷಯಗಳಿಗ್ ಬಂದ್ರೆ ಅವ್ರ ಅಪ್ಪ ಅಮ್ಮ ಎಲ್ಲ ಅಷ್ಟೊಂದ್ ಓದ್ಕೊಂಡಿರ್ತಾರೆ ಸಾಬ್. ಒಂದ್ ವೇಳೆ ಓದಿದ್ರೆ ಇವತ್ತು ಈ ಪರಿಸ್ಥಿತಿ ಇರ್ತಿತ್ತ ಹೇಳಿ? ಮಕ್ಳು ಮದರ್ಸಾಗ್ ಯಾಕ್ ಹೋಗ್ತಾರೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಕನಿಷ್ಠ 5ನೇ ಕ್ಲಾಸು, 6ನೇ ಕ್ಲಾಸು ಕೂಡ ಓದಿರೋದಿಲ್ಲ. ಸೊ ನನ್ನದೊಂದು ಎಕ್ಸಾಂಪಲ್ ಸಾಬ್. ಬಹುಶಃ ಆ ಮದರ್ಸಾ ಮಕ್ಳು ಜೀವನದಲ್ಲಾಗಿದ್ದಿದ್ರೆ ತುಂಬಾ ಜಾಸ್ತಿ ಖುಷಿ ಪಡೋಳು ನಾನೇ ಆಗಿರ್ತಿದ್ದೆ. ಈ ಮದ್ರಸಾಗಳನ್ನ ನಡೆಸುವಂತ ಜನಗಳನ್ನ ಮತ್ತೆ ಮುಸ್ಲಿಂ ಮಹಿಳೆಯರನ್ನ ನೀವು ಮತ್ತೆ ಮತ್ತೆ ಭೇಟಿ ಮಾಡೋದಕ್ಕೆ ಹೋಗ್ತಿರ್ತೀರಾ. ಅವ್ರು ಹೇಳ್ತಾರೆ, ಈ ಮಾಧ್ವಿಲತಾ ಇಲ್ಲಿಗ್ ಬಂದು ನಮ್ಮನ್ನ ಪ್ರಚೋದಿಸ್ತಾರೆ ಅಂತ. ಅವ್ರಿಗೆ ನೀವು ಹೇಳ್ತೀರಾ ಮನೆಯಿಂದ ಹೊರಗೋಗಿ ಹೌದಾ? ಏನಾದ್ರೂ ಕೆಲ್ಸ ಮಾಡಿ ಅಂತ ಹೇಳ್ತೀರಾ. ಹಾ ಅವ್ರಿಗೆ ಹೇಳ್ತೀರಾ ಮಕ್ಳನ್ನ ಹೆರ್ಬೇಡಿ ಅಂತನೂ. ಸಾಬ್, ನಾನು ನಿಮ್ಮ 3 ಪ್ರಶ್ನೆಗಳಿಗೆ ಅದೇ ಸೀಕ್ವೆನ್ಸಲ್ಲಿ ಉತ್ತರ ಕೊಡ್ತೀನಿ. ಮೊದಲನೇ ವಿಷಯ ಏನಂದ್ರೆ, ಯಾವ ಮದಾರ್ಸಗಳಿಗೆ ನಾನು ಊಟ ಕಳಿಸ್ತೀನಿ, ಫ್ರೀಯಾಗೆ ಮೆಡಿಕಲ್ ಕ್ಯಾಂಪ್ ನಡೆಸ್ತೀನಿ, ಅವರಿಗೆ ಉಚಿತವಾಗಿ ಔಷಧಿಗಳನ್ನ ಕೊಡ್ತೀವಿ. ಮತ್ತೆ ಅವರಿಗೆ ರೋಜಾ ಟೈಮಲ್ಲೂ ಇಫಾರ್ ಟೈಮಲ್ಲೂ ನಾವು ಊಟ ಕಳಿಸ್ತೀವಿ, ಬ್ಲಾಂಕೆಟ್ ಕೊಡ್ತೀವಿ, ಹೊಸ ಬಟ್ಟೆಗಳನ್ನ ಕೊಡ್ತೀವಿ, ಫ್ರಿಡ್ಜ್ಗಳನ್ನ ಕೊಡ್ತೀವಿ, ಅಲ್ಮಾರಗಳನ್ನ ಕಳಿಸ್ತೀವಿ. ಆದ್ರೆ ನೀವು ಶಾಕ್ ಆಗ್ತೀರಾ. ಆ ಜನಗಳು ನಮ್ಗೇನ್ ಹೇಳ್ತಾರೆ ಗೊತ್ತಾ? ಅಮ್ಮ, ನೀವಿದನ್ನೆಲ್ಲ ಮಾಡ್ತಾ ಇದ್ದೀರಾ, ಆದ್ರೆ ಹೊರಗಡೆ ಎಲ್ಲೂ ಹೇಳ್ಬೇಡಿ ನಮ್ಮ ಮದರ್ಸಾದ ಹೆಸರನ್ನ, ನಾವ್ ಹೇಗ್ ಕಾಣಿಸ್ತೀವಿ, ಮಕ್ಳು ಹೇಗ್ ಕಾಣಿಸ್ತೀವಿ ಅಂತ. ಯಾಕಂದ್ರೆ ಆ ಜಾಗದಿಂದ ನಮ್ಗೆ ಹೆದರಿಕೆ ಬೆದರಿಕೆ ಹಾಕ್ತಾರೆ. ಎಚ್ಚರವಾಗಿರಿ, ಯಾರಾದ್ರೂ ಹೊರ್ಗಡೆಯಿಂದ ಸಹಾಯ ತಗೊಂಡ್ರೆ ಅಂತ. ಇದು ಒಂದ್ ಕಡೆಯ ಸತ್ಯ. ಆದ್ರೆ ಮತ್ತೆ ಕೆಲವು ಮೌಲಾನಾ ಸಾಹೇಬ್ರೆ ಹೇಗಿದ್ದಾರೆ ಅಂದ್ರೆ, ಅವ್ರು ನಮ್ಗೆ ಹೇಳ್ತಾರೆ, ನಿಮ್ಮಲ್ಲಿ ಯಾರಾದ್ರೂ ಇಲ್ಲಿಗ್ ಬಂದ್ರೆ ನಿಮ್ ಕಾಲನ್ನ ಮುರ್ದ್ ಹಾಕ್ಬಿಡ್ತೀವಿ ಅಂತಾರೆ. ನನ್ನ ಟೀಮ್ ಮೆಂಬರ್ಸ್ಗೆ ಆ ಮಾತನ್ನ ಹೇಳಿದ್ದಾರೆ. ಬಾಯಿ ಮುಚ್ಕೊಂಡ್ ಕೊಡ್ತಿರ್ಬೇಕು, ಬಾಯಿ ಮುಚ್ಕೊಂಡ್ ಇಲ್ಲಿಂದ ಹೋಗ್ತಾ ಇರ್ಬೇಕು. ಈಗ ನಾನು ನಿಮ್ಮ 2ನೇ ಪ್ರಶ್ನೆಗ್ ಬರೋದಾದ್ರೆ, ನಾವು ಹೆಂಗಸ್ರಿಗೆ ಯಾವತ್ತೂ ಹೇಳಲ್ಲ ನೀವು ಮಕ್ಕಳನ್ನ ಮಾಡ್ಕೋಬೇಡಿ ಅಂತ. ಆದ್ರೆ ಅವ್ರಿಗೆ ಹೇಳೋದ್ ಒಂದೇ, ನೀವ್ ಎಷ್ಟಾದ್ರೂ ಮಕ್ಕಳನ್ನ ಮಾಡ್ಕೊಳ್ಳಿ, ಪಾಂಡವ್ರಿಗೆ ಜನ್ಮ ಕೊಡಿ, ಕೌರವ್ರಿಗ್ ಮಾತ್ರ ಜನ್ಮ ಕೊಡ್ಬೇಡಿ ಅಂತ ಹೇಳ್ತೀವಿ ಸಾಬ್. ನಾವ್ ಅವ್ರಿಗೆ ಹೇಳೋದಿಷ್ಟೇ, ನೀವು ಮಕ್ಕಳಿಗೆ ಜನ್ಮ ಕೊಡಿ, ಆದ್ರೆ ನೀವವ್ರಿಗ್ ಊಟ ಕೊಡ್ತಾ ಇಲ್ಲ, ಬಟ್ಟೆ ಕೊಡ್ತಾ ಇಲ್ಲ, ನೀವವ್ರಿಗೆ ವಿದ್ಯಾಭ್ಯಾಸ ಕೊಡ್ತಾ ಇಲ್ಲ ನೀವವ್ರಿಗೆ. ಹಾಗಾದ್ರೆ ದೇಶಕ್ಕೆ ಏನ್ ಕೊಡ್ತಾ ಇದ್ದೀರಾ ನೀವು? ಕೇವಲ ಒಬ್ಳು ತಾಯಿ ಅರ್ಥ ಮಾಡ್ಕೋತಾಳೆ ಮತ್ತೊಬ್ಳು ತಾಯಿಯ ನೋವನ್ನ. ಅಮ್ಮ, ನೀನು ಒಂದು ಮಗುವಿಗೆ ಜನ್ಮ ಕೊಡು, ಅದು ದೇಶಕ್ಕೆ ಹೆಮ್ಮೆಯಾಗಿರ್ಬೇಕು. ಒಂದು ಸಣ್ಣ ಮಗು, ಅದಕ್ಕೆ ಗೊತ್ತೂ ಇರಲ್ಲ ಈ ಪ್ರಪಂಚಕ್ಕೆ, ಭೂಮಿಗೆ ಯಾಕ್ ಬಂದಿದ್ದೀನಿ ಅನ್ನೋದು. ಎಲ್ಲಿವರೆಗೂ ಆ ಮಗು ಹೋಗತ್ತೆ ಅಂತಂದ್ರೆ ಹಿಂದೆ ತಿರುಗಿ ನೋಡ್ದಾಗ ಏನಿದೆ ಏನಿಲ್ಲ ಅಂತ ಅದಕ್ಕೆ ಗೊತ್ತೇ ಇರೋದಿಲ್ಲ ಪಾಪ. ಈ ವಿಚಾರನ ನಾವು ಹೆಣ್ಣಿಗೆ ತಿಳಿಸ್ತೀವಿ. ಇಂಥ ಮಾತನ್ನ ಹೇಳಿದಾಗ ಅಲ್ಲಿನವರು ಹೈದರಾಬಾದ್ನ ಮರ್ಯಾದೆ ತೆಗಿತಾ ಇದ್ದೀರಾ, ಓಲ್ಡ್ ಸಿಟಿ ಮರ್ಯಾದೆ ತೆಗಿತಾ ಇದ್ದೀರಾ ಅಂತ ಹೇಳ್ತಾರೆ. ಅಲ್ಲಿ ಹುಡುಗಿರ್ ಬಗ್ಗೆ ಮಾತಾಡಿದಾಗ ಅವರನ್ನ ಮಾರಾಟ ಮಾಡ್ತಾರೆ ಅಂತ ನೀವು ಹೇಳ್ತೀರಾ. ಸಾಬ್, ಇದು 15 ದಿನಗಳ ಹಿಂದಿನ ಘಟನೆ ಅಷ್ಟೇ. ಒಬ್ಳು ಹುಡುಗಿ ಮಿಡ್ಲಿಸ್ಟಿಂದ ತನ್ನ ತಾಯಿಗೆ, ತನ್ನ ವಾಲಿದಾಗೆ ಫೋನ್ ಮಾಡಿದ್ಲು ಹೈದರಾಬಾದ್ಗೆ. ಅಮ್ಮ, ನಿಮ್ ಹತ್ರ ದುಡ್ಡಿದ್ರೆ ಅಲ್ಲಿ ಎಲ್ರಿಗೂ ಔತಣ ಹಾಕ್ಸಿ, ನಿಮ್ ಮಗಳಿಗೆ 18ನೇ ಸಲ ಮದ್ವೆ ಆಗಿದೆ. ಇದು ಸತ್ಯ ಸಾಬ್. 16 ವರ್ಷದ ಹುಡುಗಿಗೆ ಅರಬ್ನ ಒಬ್ಬ 70 ವರ್ಷದ ಮುದುಕನ್ ಜೊತೆ ಮದ್ವೆ ಆಗತ್ತೆ. ಏನು ಒಂದ್ ಹೆಣ್ಮಗು ಯಾರೇ ಆಗಿದ್ರು ಅದು ನಮ್ಮನೆ ಹೆಣ್ಮಗು ಆಗಿರಲ್ವೇನೋ? ಇದ್ರಲ್ ಧರ್ಮ ಎಲ್ಲಿಂದ ಬಂತು ಸಾಬ್? ಹೆಣ್ಮಕ್ಳು ಎಲ್ರಿಗೂ ಇರ್ತಾರೆ, ನನ್ಗೂ 2 ಹೆಣ್ಮಕ್ಳಿದ್ದಾರೆ. ಯಾರಾದ್ರೂ ಅವ್ರ ಕಡೆ ಕಣ್ಣು ಹಾಕ್ಲಿ ನೋಡೋಣ.
ಇದನ್ನ ನಾನು ಆ ಹೆಣ್ಮಕ್ಳಿಗೆ ಅರ್ಥ ಮಾಡಿಸ್ತೀನಿ. ನಾನ್ ನನ್ ಮಗಳಿಗೆ 21 ವರ್ಷದವರೆಗೂ ಮದ್ವೆ ಮಾಡೋದಿಲ್ಲ. ನಾನ್ ನನ್ ಮಗಳಿಗೆ ಚೆನ್ನಾಗೇ ವಿದ್ಯಾಭ್ಯಾಸ ಕೊಟ್ಟು ಓದಿಸ್ತೀನಿ. ಒಬ್ಳು ತಾಯಿ ಮತ್ತು ಮತ್ತೊಬ್ಳು ತಾಯಿ ಮಧ್ಯೆ ಈ ಧರ್ಮ ಬರೋದಿಲ್ಲ ಸಾಬ್. ಕೇವಲ ಮಗಳು, ಪ್ರೀತಿ, ಒಳ್ಳೆ ಗಂಡನ್ ಮನೆಗ್ ಹೋಗ್ಬೇಕು, ಒಳ್ಳೆ ಗುಣವಂತ ಗೌರವಸ್ಥನ್ ಜೊತೆ ಮದ್ವೆ ಮಾಡ್ಕೊಳ್ಳಿ, ಅವ್ನು ಓದಿರ್ಬೇಕು ಅಷ್ಟೇ, ಮತ್ ಅವಳ ಸಂಸಾರ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಇಷ್ಟನ್ನೇ ನಾನು ಆ ದೇವ್ರಲ್ಲಿ ಬೇಡ್ಕೊಳ್ಳೋದು. ಮತ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಂಥ ಬೇಕಾದಷ್ಟು ಗಲ್ಲಿಗಳಿವೆ, ಮನೆಗಳಿದಾವೆ, ಪಸ್ಮನ್ ಮುಸಲ್ಮಾನ್ರದು. ಅವ್ರ ಧ್ವನಿ 4 ಗೋಡೆಗಳಿಂದ ಹೊರಗ್ಬರೋಕ್ ಸಾಧ್ಯನೇ ಇಲ್ಲ. ಬಡತನದಿಂದಾಗಿ 2 ಸಲ, 3 ಸಲ, 4 ಸಲ ಮದ್ವೆ ಮಾಡ್ಬಿಡ್ತಾರೆ. ಯಾಕಂದ್ರೆ ಆ ದುಡ್ಡಿಂದ ಉಳ್ದಿರೋ 7-8 ಮಕ್ಳಿಗೆ ಊಟ ಸಿಗತ್ತೆ ಅದ್ರಿಂದ. ಸೊ ಎಷ್ಟೋ ಹುಡುಗರು ಮಾರಾಟ ಆಗೋಗ್ತಾರೆ ಮನೆಯವ್ರು ಹೊಟ್ಟೆ ತುಂಬಿಸೋದಕ್ಕೋಸ್ಕರ. ನೋಡಿ, ನೀವು ಈ ರೂಪದಲ್ಲಿ ಬಿಂದಿ ಇಟ್ಕೊಂಡು, ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು, ಹಣೆಗೆ ಸಿಂಧೂರ ಇಟ್ಕೊಂಡು ನೀವು ಮುಸ್ಲಿಂ ಏರಿಯಾಗಳಿಗೆ ಹೋದಾಗ, ಅವ್ರ ಗಲ್ಲಿಗಳಿಗೆ ಹೋದಾಗ ನಿಮ್ಮನ್ನ ಹೋಗೋದಕ್ಕೆ ಬಿಡ್ತಾರಾ ಅವರು? 8 ವರ್ಷಗಳಿಂದ ನಾನು ವಿಶೇಷವಾಗಿ ಇದೇ ಮುಸಲ್ಮಾನ್ರ ಗಲ್ಲಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಸಲನೂ ಕೂಡ ನಿಮ್ ಮುಂದೆ ಸತ್ಯ ಹೇಳ್ತಾ ಇದ್ದೀನಿ ಇವತ್ತು, ಒಂದು ಸಲನೂ ಯಾವ್ದೇ ಮುಸಲ್ಮಾನ ಹೆಂಗ್ಸು ಅಥವಾ ಪರಿವಾರ ನನಗ್ ಯಾವತ್ತೂ ಹೇಳಿಲ್ಲ ನೀವಿಲ್ಲಿಗ್ ಹೇಗ್ ಬಂದ್ರಿ, ನೀವಿಲ್ಲಿಗ್ ಬರ್ಬಾರ್ದು ಅಂತ. ಹಾ, ಈಗ್ ನಾನು ಸತ್ಯ ಹೇಳಲೇಬೇಕಾಗತ್ತೆ. ನಮ್ಮ ಪ್ರೀತಿಯ ಅಸಜ್ಜಿಯವರ ಜನ ಬರೋದು ನಮ್ಮ ರೇಷನ್ ಚೀಲಗಳ್ನ ಹುಡ್ಕೋದಿಕ್ಕೆ. ಕೋನೆ ಏನು, ಖಾನ್ಸೆ ಆಯ ಏನು, ಕ್ಯಾ ಕರ್ರಾ ಹೈ ಸಬ್, ಕ್ಯೂ ಕರ್ರಾ ಹೈ ಸಬ್. ಮತ್ ಯಾವಾಗ್ಲೂ ನನ್ನ ಡ್ರೈವರ್ಗಳು ಹೆದರ್ಕೋತಾ ಇದ್ರು, ಯಾಕಂದ್ರೆ 2 ಅಥವಾ 3 ಜನ ಬರ್ತಾ ಇದ್ರು ಅಷ್ಟೇ ನನ್ ಜೊತೆ ಕೆಲ್ಸ ಮಾಡೋದಿಕ್ಕೆ. ಮತ್ ನಾನ್ ಯಾವಾಗ ಇವ್ರ ಹತ್ರ ಹೋದ್ರು, ಈ ಹೆಂಗಸ್ರ ಹತ್ರ ನಾವು ನೋವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಅವ್ರ ದುಃಖನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾನು ಖಾಲಿ ಕೈಯಲ್ಲಿ ಹೋಗ್ತಾ ಇರ್ಲಿಲ್ಲ. 1 ತಿಂಗ್ಳು ರೇಷನ್ ತಗೊಂಡ್ ಹೋಗ್ತಿದ್ದೆ, ಯಾಕಂದ್ರೆ ನನ್ನನ್ನ ಭೇಟಿ ಮಾಡಿದ್ಮೇಲೆ ಯಾವುದೇ ತಾಯಿ ತನ್ನ ಖಾಲಿ ಕೈಯಲ್ಲಿ ಹೋಗ್ಬಾರ್ದು ಅಂತ. ಅವಳು ಮಕ್ಳಿಗೆ ಊಟ ಸಿಗ್ಬೇಕು ಅನ್ನೋ ಕಾರಣಕ್ಕೆ ತಗೊಂಡ್ ಹೋಗ್ತಿದ್ದೆ. ಜನತೆಯಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಯಾರಾದ್ರೂ ಪ್ರಶ್ನೆಗಳನ್ನ ಕೇಳ್ತೀರಾ? ಹೈದರಾಬಾದಲ್ಲಿರೋ ಗೂಂಡಾಗಳು ಮತ್ತೆ ಎಷ್ಟೊಂದ್ ಜನಗಳಿರ್ತಾರಲ್ವಾ ಗೂಂಡಾಗಿರಿ ಮಾಡುವಂಥವ್ರು, ಅವ್ರ ಹತ್ರ ಹೋರಾಡುವಂಥ ಧೈರ್ಯ ನಿಮ್ಗೆ ಹೇಗ್ ಬರುತ್ತೆ ಮೇಡಮ್? ಈ ಧೈರ್ಯ ನನ್ನೊಬ್ಬಳ್ದೇ ಅಲ್ಲ. ಎಷ್ಟೋ ವರ್ಷಗಳಿಂದ ಹಿಂದೂಗಳು ಮತ್ತೆ ಮುಸಲ್ಮಾನರು ಒಂದೇ ತರ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗಿಂತ ದೊಡ್ಡೋಳ್ ನಾನಲ್ಲ ಮಗು, ಅವರೇ ನನಗೆ ಈ ಧೈರ್ಯ ಕೊಟ್ಟಿರೋದು. ಇದನ್ನ ಯೋಚನೆ ಮಾಡ್ಕೊಂಡ್ ಹೋದ್ರೆ ಮನುಷ್ಯ, ಇವತ್ತು ನಾವು ಸ್ವತಂತ್ರ ಭಾರತ ದೇಶದಲ್ಲಿ ಹೀಗೆ ಕೂತ್ಕೊಳಕ್ಕಾಗ್ತಾ ಇತ್ತಾ? ಯಾರಾದ್ರೂ ಒಬ್ರು ಮುಂದ್ ಹೋಗ್ಲೇಬೇಕಲ್ವಾ? ಅದು ನಾನಾಗಿದ್ರೆ ನನ್ನನ್ನ ನಾನು ಭಾಗ್ಯಶಾಲಿ ಅಂತ ಅನ್ಕೋತೀನಿ. ಆದ್ರೆ ನಿಮ್ಮ ಧೈರ್ಯದ ಕತೆಗಳು ದರೋಡೆಕೋರರ ಜೊತೆಗೆ ಹೋರಾಡೋದ್ರಲ್ಲಿ ಮಾತ್ರ ಅಲ್ಲ. ನಾನ್ ಕೇಳ್ಪಟ್ಟೆ, ನೀವು ಮದುವೆ ಆಗೋ ಸಂದರ್ಭದಲ್ಲಿ ನೀವು ನ್ಯೂಸ್ ಪೇಪರ್ನಲ್ಲಿ ಆಡ್ ನೋಡಿದ್ರಿ, ಹುಡುಗ ಇಷ್ಟ ಆದ, ಮತ್ತೆ ಅವ್ರ ಮನೆಗೆ ಹೊರಟೋದ್ರಿ. ನೀವ್ ಹೇಗ್ ಹೇಳ್ತಿದ್ದೀರಾ ಅಂದ್ರೆ ಒಬ್ಬ ಹುಡುಗ ಹುಡುಗಿ ಮನೆಗೆ ಹೊರಟೋದ ಅನ್ನೋ ಹಂಗಿದೆ. ನಾನು ನನ್ ಗಂಡನ್ ಮನೆಗ್ ನುಗ್ಗಿಲ್ಲ. ಹಾ, ಅವ್ರಾಗ ಜಾಹೀರಾತ್ ಕೊಟ್ಟಿದ್ರು. ಹೀಸ್ ಅನ್ IITian ಫ್ರಮ್ ಚೆನ್ನೈ. ತುಂಬಾ ಇಂಟ್ರೆಸ್ಟಿಂಗ್ ಆಡ್ ಕೊಟ್ಟಿದ್ರು ಅವರು ಮದ್ವೆ ಬಗ್ಗೆ. ಮತ್ ನನ್ಗೆ 25 ವರ್ಷ ಆಗೋಗಿತ್ತು, ನನ್ ಮದ್ವೆನೇ ಮಾಡೋಕಾಗ್ತಾ ಇರ್ಲಿಲ್ಲ. ನಮ್ಮಪ್ಪ ಹುಡ್ಗನ್ ಹುಡ್ಕಿ ಸಾಕಾಗ್ ಹೋಗಿದ್ರು. ಯಾಕಂದ್ರೆ ನಂದು ತುಂಬಾ ದೊಡ್ಡ ಲಿಸ್ಟ್ ಆಗಿತ್ತು, ಲಿಸ್ಟ್ ಏನ್ ಕಮ್ಮಿ ಇರ್ಲಿಲ್ಲ. ಮೊದಲನೇದಾಗಿ ಅವರು ವರದಕ್ಷಿಣೆ ತಗೋಬಾರ್ದು ಅಂತಿತ್ತು, ಮತ್ ಅವ್ರು ಬಂದು ಅವ್ರ ಖರ್ಚಲ್ಲೇ ನನ್ನನ್ನ ಮದ್ವೆ ಮಾಡ್ಕೊಂಡ್ ಹೋಗ್ಬೇಕು ಅಂತಿತ್ತು. ನಾನ್ ಹೇಳ್ತಿದ್ದೆ, ಅಲ್ಲ ಇಡೀ ವೇದ ಎಲ್ಲ ಹೇಳತ್ತೆ ಮಹಾಲಕ್ಷ್ಮಿ ಮನೆಗ್ ಬರ್ತಾಳೆ ಅಂತ. ಮಹಾಲಕ್ಷ್ಮಿ ಏನ್ ಖರ್ಚು ಮಾಡ್ಕೊಂಡ ಮನೆಗ್ ಹೋಗ್ಬೇಕು? ಖರ್ಚನ್ನ ಅವ್ರು ಮಾಡ್ಬೇಕಲ್ವಾ ಮಹಾಲಕ್ಷ್ಮಿನ ಮನೆಗ್ ಕರ್ಕೊಂಡ್ ಹೋಗೋದಿಕ್ಕೆ. ಮತ್ತೆ ಭಗವಂತನ್ ಕೃಪೆ ಹೇಗಿತ್ತು ಅಂದ್ರೆ, ನನಗನ್ನಿಸ್ತು ಸ್ವಯಂ ಕಾಶಿ ವಿಶ್ವನಾಥನೇ ಬಂದ್ಬಿಟ್ರು ಅಂತ. ಯಾಕಂದ್ರೆ ನನ್ ಗಂಡನ್ ಹೆಸರು ಕೂಡ ವಿಶ್ವನಾಥ ಶರ್ಮಾ ಅಂತ. ಸೊ ಇಡೀ ಮದ್ವೆ ಖರ್ಚನ್ನ ಸ್ವಯಂ ಅವರೇ ಹಾಕೊಂಡು ನನ್ನ ಮದ್ವೆ ಮಾಡ್ಕೊಂಡು ಮನೆಗ್ ಕರ್ಕೊಂಡ್ ಹೋದ್ರು. 1 ರೂಪಾಯಿ ನನ್ ತವ್ರ ಮನೆಯವ್ರು ಖರ್ಚು ಮಾಡ್ಲಿಲ್ಲ. ಖರ್ಚು ಮಾಡೋಕ್ ನಾನ್ ಬಿಡ್ಲಿಲ್ಲ. ನಿಮ್ಮ ಮದ್ವೆ ಗುಟ್ಟನ್ನೇನೋ ಹೇಳ್ಬಿಟ್ರಿ, ಮತ್ತೆ ಈ ರಹಸ್ಯನೂ ಹೇಳಿ ನೀವು ರಾಜಕೀಯಕ್ಕೆ ಹೇಗ್ ಬಂದ್ರಿ? ಸಾಬ್, ನಿಮ್ಗೆ ಎಷ್ಟು ಆಶ್ಚರ್ಯ ಆಗ್ತಿದ್ಯೋ ಅಷ್ಟೇ ಆಶ್ಚರ್ಯ ನನಗೂ ಆಗ್ತಾ ಇದೆ. ನೀವೆಲ್ರೂ ನೋಡ್ತಾ ಇದ್ರಿ ಅಲ್ವಾ, ಲೋಕಸಭೆನಲ್ಲಿ ಹೆಸರುಗಳನ್ನ ಹೇಳ್ತಾ ಇದ್ರಲ್ಲ ಟಿವಿನಲ್ಲಿ, ಚಾನೆಲ್ಗಳಲ್ಲಿ. ನಿಮ್ ಥರನೇ ನಾನು ಕೂಡ ನೋಡ್ತಾ ಇದ್ದೆ ನನ್ ಗಂಡ ಮಕ್ಕಳ ಜೊತೆ ಕೂತ್ಕೊಂಡು. ಸ್ಕ್ರೋಲಲ್ಲಿ ನನ್ ಹೆಸರು ಬರ್ತಾ ಇತ್ತು, ಮತ್ತೆ ನನ್ ಹೆಸರು ತೋರ್ಸಿ ಹೇಳ್ತಾ ಇದ್ರು. ನನಗ್ ನಂಬೋಕೆ ಆಗ್ತಾ ಇರ್ಲಿಲ್ಲ. ಅದು ನನ್ ಹೆಸ್ರೇ ಅಲ್ವಾ? ನಾನ್ ಒಂದ್ಸಲ ಹೀಗ್ ಮಾಡ್ಕೊಂಡೆ ನನಗ್ ನಾನೇ. ಅದು ನನ್ ಹೆಸ್ರೇ ಆಗಿತ್ತು ಅಷ್ಟೇ.
ಇಷ್ಟೇ ನನಗ್ ಗೊತ್ತಿರೋದು ಸಾಬ್. ಇದಕ್ಕಿಂತ ಹೆಚ್ಚು ನನ್ಗೇನೂ ಗೊತ್ತಿಲ್ಲ. ಅಂದ್ರೆ ನೀವ್ ಹೇಳ್ತಾ ಇರೋದು ಯಾವತ್ತೂ ಬಿಜೆಪಿ ನಾಯಕರ ಜೊತೆ ಮಾತಾಡಿಲ್ಲ, ಮೋದಿ ಅವ್ರ ಜೊತೆ ನೇರವಾಗಿ ಮಾತಾಡಿಲ್ಲ, ಆದ್ರೂ ನಿಮ್ಮನ್ನ ಲೋಕಸಭೆಯಲ್ಲಿ ಓವೈಸಿ ಸಾಹೇಬ್ರ ವಿರುದ್ಧ ಕಣಕ್ಕಿಳಿಸಿದ್ರು. ಸಾಬ್, ನಾನು ಭಾಗ್ಯಶಾಲಿ ಅನ್ಕೋತೀನಿ. ಅದಕ್ಕಿಂತ ಮುಂಚೆ ಮೋದಿಜಿ ಅವರ ದರ್ಶನ ಆಗಿದ್ರೆ. ನನಗೆ ಅವ್ರ ದರ್ಶನ ಆಗಿರ್ಲಿಲ್ಲ ಸಾಬ್. ನಾನು ಅವ್ರನ್ನ ಬರೀ ಟಿವಿಲ್ ನೋಡಿದ್ದಷ್ಟೇ. ನನ್ಗೆ ಈ ಟಿಕೆಟ್ ಸಿಕ್ಕಾಗ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಈ ಕಾರಣದಿಂದ ಆದ್ರೂ ಅವ್ರನ್ನ ದರ್ಶನ ಮಾಡ್ಬೋದು ಅಂತ. ಅವರು ಈ ಯುಗದ ಮಹಾಯೋಗಿ ಅಷ್ಟೇ ಬಿಡಿ. ಮತ್ತೆ ನನ್ನ ಮುಖ ಕೂಡ ನೋಡ್ದೆ, ಮತ್ತೆ ನನ್ನ ಪರಿಚಯ ಕೂಡ ಇಲ್ದೇನೆ, ಕೇವಲ ನನ್ನ ಕೆಲ್ಸ ನೋಡ್ಬಿಟ್ಟು, ನನ್ನ ಬಗ್ಗೆ, ನನ್ನ 20 ವರ್ಷಗಳ ಚಾರಿಟಬಲ್ ವರ್ಕ್ ನೋಡಿ, ನಾನು 1008 ನಾರ್ಮಲ್ ಡೆಲಿವರಿ, ಫ್ರೀ ಡೆಲಿವರಿ ಮಾಡಿದ್ದೆ ಇಡೀ ಹೈದರಾಬಾದ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅದು 8-10 ತಿಂಗಳ ಹಿಂದೆನೆ. ಇದನ್ನೆಲ್ಲ ತಿಳ್ಕೊಂಡು ನಾನೇನ್ ಹೇಳಿ ಆ ವ್ಯಕ್ತಿ ಬಗ್ಗೆ? ಅವ್ರ ಹೆಸರು ಮೋದಿ ಭಾಯ್. ಅವರು ಡೆಲ್ಲಿನಲ್ಲಿ ಕೂತ್ಕೊಂಡು ನನ್ನನ್ನ ನೋಡೇ ಇಲ್ಲ, ಬರೀ ನನ್ ಬಗ್ಗೆ ಕೇಳಿದ್ರು ಅಷ್ಟೇ. ಮತ್ತವ್ರಿಗನ್ನಿಸ್ತು ಇವಳು ಹೋರಾಡ್ತಾಳೆ ಅಂತ. ಅಸದ್ಮೇಲೆ ಮತ್ತವರು ಟಿಕೆಟ್ ಕೊಟ್ಬಿಟ್ರು. ಇದಕ್ಕಿಂತ ಒಳ್ಳೆ ಟ್ರಾನ್ಸ್ಪರೆಂಟ್ ಪಾಲಿಟಿಕ್ಸ್ ಇರೋಕ್ ಸಾಧ್ಯನಾ ಹೇಳಿ ನೋಡೋಣ? ನನಗಂತೂ ಶಾಕ್ ಆಗೋಯ್ತು ಸಾಬ್. ಐ ಆಮ್ ಟೋಟಲಿ ಫ್ಲಾಟ್. ನಮಗೂ ಶಾಕ್ ಆಯ್ತು ನಿಮ್ ಹೆಸರು ಬಂದಾಗ. ಜನ ಗೂಗಲ್ ಸರ್ಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು, ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ. ಸಾಬ್, ನೀವ್ ಹೇಗ್ ಹೇಳ್ತಿದ್ದೀರಾ ಅಂತಂದ್ರೆ ಅವ್ರು ಯಾರು? ಸಾಬ್, ನಾನೇನ್ ದೆವ್ವ ಅಲ್ಲ, ನಾನು ಮನುಷ್ಯಳೆ. ಮತ್ತೆ ಒಂದಷ್ಟು ಒಳ್ಳೇದ್ ಮಾಡೋಕ್ ಬಂದಿದ್ದೀನಿ. ಓವೈಸಿ ಸಾಹೇಬ್ರು ಕೂಡ ಇತ್ತೀಚೆಗೆ ಇದನ್ನ ಹೇಳ್ತಾ ಇದ್ದಾರೆ. ಆಕೆ ಯಾರು? ಅದ್ರ ಬಗ್ಗೆ ಒಂದಷ್ಟು ಆರೋಪಗಳು ನನ್ನ ಹತ್ರ ಇದೆ. ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಮಾಧ್ವಿ ಲತಾ ಅವರ ಮೇಲೆ ಆರೋಪ ಮತ್ತು ವಿಚಾರಣೆಯ ಮತ್ತೊಂದು ಸುತ್ತು. లేచింది నిద్ర లేచింది మహిళా లోకం దద్దరిల్లింది పురుష ప్రపంచం. ಇದ್ರ ಅರ್ಥ ಹೆಣ್ಮಕ್ಳು ಎಚ್ಚರ ಆಗಿದ್ದಾರೆ, ಅಳ್ಳಾಡ್ ಹೋಗಿದ್ದಾರೆ ಪುರುಷರು ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಒಬ್ರು ಸರ್ಪ್ರೈಸ್ ಗೆಸ್ಟ್. ಅವರ ಹೆಸರು ಮಾಧ್ವಿ ಲತಾ. ಮಾಧ್ವಿ ಲತಾ ಅವರ ಮೇಲೆ ಮತ್ತೊಂದು ಆರೋಪ. ಆಪ್ಕಿ ಅದಾಲತ್ನಲ್ಲಿ ಹೈದರಾಬಾದ್ನ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಅವರ ಮೇಲೆ ಆರೋಪ ಹೊರಿಸಲಾಗ್ತಾ ಇರೋದು ಇವರು ಓವೈಸಿ ಸಾಹೇಬರ ಹಿಂದೆ ಬಿದ್ದಿದ್ದಾರೆ ಅಂತ. ಈಗ ನೋಡಿ ಮಾಧ್ವಿ ಅವರೇ, ನೀವು ರಾಜಕೀಯಕ್ಕೆ ಬಂದು ಈಗಷ್ಟೇ ಕೆಲವೇ ಸಮಯ ಆಗಿದೆ. ಆದ್ರೆ ನೀವು ಎಂಥ ವ್ಯಕ್ತಿನ ಹಿಡಿದಿದ್ದೀರಾ ಅಂದ್ರೆ ಆ ವ್ಯಕ್ತಿಯ ಕುಟುಂಬ 40 ವರ್ಷದಿಂದ ಆ ಸೀಟ್ ಮೇಲೆ ಹಿಡ್ತಾನ ಹೊಂದಿದೆ. ಅವ್ರನ್ಯಾರೋ ಅಲ್ಲಾಡ್ಸೋದಿಕ್ಕೂ ಆಗೋದಿಲ್ಲ. ಕಳೆದ ಬಾರಿ 3 ಲಕ್ಷ ಮತಗಳಿಂದ ಅವರು ಗೆದ್ದಿದ್ರು. ಹಾ ಸಾಬ್, ಒಂದ್ ವೇಳೆ ನಮ್ ಹತ್ರನೂ ಅವ್ರ ಥರ ಬೋಗಸ್ ಓಟಿದ್ರೆ ನಾವು 4000 ವರ್ಷಗಳ ತನಕ ಗೆಲ್ತಾನೆ ಹೋಗ್ತೀವಿ ಸಾಬ್. ಏನ್ ಮಾಡೋಣ? ನಮ್ ಹತ್ರ ಆ ಬೋಗಸ್ ಓಟ್ಗಳಿಲ್ಲ. ಯಾರ್ ಹತ್ರ 6,20,000 ಬೋಗಸ್ ಓಟ್ ಇದ್ಯೋ, ನೀವ್ ಆ ಎಪಿಕ್ ನಂಬರ್ನ ಟೈಪ್ ಮಾಡಿದ್ರೆ, ಸೊ ಆ ಎಪಿಕ್ ನಂಬರ್ನ ಮೂಲಕ ಎಲೆಕ್ಷನ್ ಸೈಟಲ್ಲಿ ನಿಮ್ಗೆ 2 ಜಾಗದಲ್ಲಿ ವೋಟರ್ ಐಡಿಸ್ಗಳು ಸಿಗತ್ತೆ ಸಾಬ್. ಚಂದ್ರಾಯನ್ಗುಟ್ಟ, ಯಾಕತ್ಪುರ, ಚಾರ್ಮಿನಾರ್. ಇಂಥ 1,60,000 ವೋಟ್ಸ್ ಇದೆ ಅವ್ರ ಹತ್ರ. ಅಂದ್ರೆ ಅಪ್ರಾಮಾಣಿಕವಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳ್ತೀರಾ? ಹೌದು, ಖಂಡಿತವಾಗ್ಲೂ ಹೇಳ್ತೀನಿ. ಯಾವತ್ತೂ ಹೆದ್ರಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ಈ ಸಲ ಕೂಡ ಅವರು 3 ಲಕ್ಷ ಮತಗಳಿಂದ ಗೆಲ್ತಾರಾ? ಇಲ್ಲ ಸಾಬ್, 1,50,000 ಅಂತರದಲ್ಲಿ ಸೋತ್ ಹೋಗ್ತಾರೆ ಸಾಬ್. ನೋಡ್ತಾ ಇರಿ, ಸೋಲಿಸ್ತೀನಿ ನಾನು. ಮಾಧ್ವಿ ಅವರೇ, ಓವೈಸಿ ಸಾಹೇಬ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಅಂದ್ರೆ ಅವರನ್ನ ಬ್ಯಾರಿಸ್ಟರ್ ಅಂತಾರೆ. ಅವರು ಇಷ್ಟಪಟ್ಟಿದ್ರೆ ಅವರು ತುಂಬಾ ಐಷಾರಾಮಿ ಬದುಕನ್ನ ನಡೆಸಬಹುದಾಗಿತ್ತು. ಅವರು ಬಡವರಿಗಾಗಿ ಮತ್ತೆ ಬಡವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅವರ ಭಾಷಣಗಳನ್ನ ಕೇಳಿದ್ದೀನಿ. ಅವ್ರು ಹೇಳ್ತಾರೆ, ಬಡವರ ಕಣ್ಣಲ್ಲಿರುವಂತ ಕಣ್ಣೀರು ಹೈದರಾಬಾದ್ ಜನರ ಕಣ್ಣೀರಲ್ಲ, ಅದು ನನ್ನ ಕಣ್ಣೀರು ಅಂತ ಹೇಳ್ತಾರೆ. ಸಾಬ್, ನನಗ್ ಗೊತ್ತಿತ್ತು ರಜತ್ ಸಾಬ್, ನಿಮ್ಗೂ ಅವ್ರ ಮೇಲೆ ತುಂಬಾನೇ ಸಾಫ್ಟ್ ಕಾರ್ನರ್ ಇದೆ ಅಂತ. ಅದಕ್ಕೋಸ್ಕರನೇ ನಾನು ಪೂರ್ತಿ ಪ್ರಿಪೇರ್ ಆಗಿ ಪ್ರೂಫ್ ಜೊತೆಗೆ ನಿಮ್ ಮುಂದೆ ಬಂದಿದ್ದೀನಿ ಸಾಬ್. ಇವ್ರುಗಳು ಎಲೆಕ್ಷನ್ ಕಮಿಷನ್ ಮುಂದೆ ಏನ್ ಡಿಕ್ಲೇರ್ ಮಾಡಿದ್ದಾರೆ? ಜಗ್ವಾರ್ ಲ್ಯಾಂಡ್ ರೋವರ್ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ TS09CFTR1174 ಟು ದಿ ಚೀಫ್ ಎಲೆಕ್ಷನ್ ಆಫೀಸರ್. ಇದ್ರಲ್ಲಿ ಬರ್ದಿದೆ, ಇದ್ರಲ್ಲಿ ಅಸದುದ್ದೀನ್ ಜಿ ಅವರ ಹೆಸರು ಬರ್ತಿದೆ ಇನ್ ದ ಬ್ರಾಕೆಟ್. ಕತೆ ಈಗ ಶುರುವಾಗ್ತಾ ಇದೆ. ಮಜಾ ಬರೋದು ಇವಾಗ. ಈಗ ಮಜಾ ಬರುತ್ತೆ. ಇದು ಅಂಡರ್ ರಿಜಿಸ್ಟ್ರೇಷನ್. ನೀವೇ ನೋಡಿ, ಕಿಂಗ್ಸ್ ರೇಡಿಯೋ ಎಕ್ಸಿಮ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಹೆಸರಲ್ಲಿ ಇದೇ ಗಾಡಿ ರಿಜಿಸ್ಟರ್ ಆಗಿದೆ.
ಈಗ ಇನ್ನೂ ಒಂದು ದಾಖಲೆ ತೋರಿಸ್ತೀನಿ ಫಟಾಫಟ್. ಇವರೇ ಆ ಕಿಂಗ್ಸ್. ಇವ್ರ ಮೇಲೆ IT ರೈಟ್ಸ್ ನಡೆದಿದೆ. ಹೈದರಾಬಾದ್ ಬೇಸ್ಡ್ ರಿಯಲ್ ಎಸ್ಟೇಟ್ ಫರ್ಮ್ ಅವರು ಇವರೆಲ್ಲರೂ. ಇವ್ರ ಮೇಲೆ ED ರೈಡ್ ಆಗಿದೆ. ಮತ್ತೆ ಸ್ವತಃ ಇನ್ಕಮ್ ಟ್ಯಾಕ್ಸ್ ಹೇಳುತ್ತೆ, ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಸ್ಪೆಕ್ಟ್ ದ ಲಾರ್ಜ್ ಅಮೌಂಟ್ ಆಫ್ ಅನ್ಅಕೌಂಟೆಡ್ ಮನಿ ಇಸ್ ಬೀಯಿಂಗ್ ಪ್ರೊವೈಡೆಡ್ ಟು ಎ ಪೊಲಿಟಿಕಲ್ ಪಾರ್ಟಿ ಥ್ರೂ ಬಿಸ್ನೆಸ್ ಮೆನ್. ಇದೇ ಅವ್ರ ಮೇಲೆ ಶೆಲ್ ಟ್ರಾನ್ಸಾಕ್ಷನ್ ಆರ್ಡರ್ ವಿಜಿಲ್ ಆಗಿದೆ. ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಶಾಲವಾಜ್ ಆಫ್ ಫಲಕ್ನುಮಾ ಈಸ್ ದ ಬಿಸ್ನೆಸ್ ಮ್ಯಾನ್ ಹೂ ಹ್ಯಾಸ್ ಫ್ಲೋಟೆಡ್ ಕಿಂಗ್ ರೇಡಿಯೋ ಎಕ್ಸಿಮ್. ಇವರ ಹೆಸರು ಆರ್ಟಿನಲ್ಲಿ, ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಇದ್ರಲ್ಲಿ, ಜಗ್ವಾರ್ ದಾಖಲೆಯಲ್ಲಿ ಇದೇ ಗಾಡಿನೇ ಅಸದುದ್ದೀನ್ಜಿ ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡ್ತಾರೆ ಇದು ನನ್ ಗಾಡಿ ಅಂತ. ನಿಮ್ಗೆ ಲಿಂಕ್ ಗೊತ್ತಾಯ್ತು. ಈಗ ಇದೇ ಕಿಂಗ್ಸ್ ಕಾಲೋನಿ ಲೇಔಟ್ನಂತ ಶಾಸ್ತ್ರಿಪುರಂನಲ್ಲಿ ಪೂರ್ತಿ ಕಿಂಗ್ಸ್ ಲೇಔಟ್ ಮಾಡಿದ್ರು ಇದೇ ಜನಗಳು. ಇವರು ತಪ್ಪು ಕೆಲಸಗಳನ್ನ ಮಾಡಿ ಕಾಸನ್ನ ಸಂಪಾದನೆ ಮಾಡ್ತಾರೆ. ಮತ್ತೆ ಶಾಸ್ತ್ರಿಪುರಂನಲ್ಲಿ ಅಸಜ್ಜಿ ಅವರ 7 ಎಕರೆ ಅರಮನೆ ಇದೆ. ಮತ್ತೆ ಇದೇ ಅಸಜ್ಜಿ ಎಲೆಕ್ಷನ್ ಕಮಿಷನ್ಗೆ 2017 ಮತ್ತೆ 2018 ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಸಾಬ್, ನಮ್ ವರ್ಷದ ಸಂಪಾದನೆ ಕೇವಲ 10 ಲಕ್ಷ ಇದೆ ಸಾಬ್. ಆದ್ರೆ ಅದೇ ಅಸಜ್ಜಿ 2018ರಲ್ಲಿ ಮಗಳಿಗೆ ವೈಭವದಿಂದ ಎಂಗೇಜ್ಮೆಂಟ್ ಮಾಡ್ತಾರೆ 6 ಕೋಟಿ ಖರ್ಚು ಮಾಡಿ. ಈಗ ನೀವೇ ಹೇಳಿ 6 ಸ್ವಾಮಿ. ಕೋಟಿ ರೂಪಾಯಿ ಎಂಗೇಜ್ಮೆಂಟ್. ಹೌದು ಸ್ವಾಮಿ, ನಾನ್ ಯಾರು ಹೇಳಿ ಇದನ್ನೆಲ್ಲ ಹೇಳೋದಿಕ್ಕೆ? ಇಲ್ ನೋಡಿ, ರಿಪೋರ್ಟ್ ಇದೆ. ಈ ರಿಪೋರ್ಟ್ ಅಲ್ಲಿ ಬರ್ದಿದೆ ಸಾಬ್ 6 ಕೋಟಿ ಖರ್ಚು ಮಾಡಿದ್ದಾರೆ. ಇಟ್ ಈಸ್ ಬಿಲೀವ್ಡ್ ದಟ್ ದ ಫ್ಯಾಮಿಲಿ ಸ್ಪೆಂಡ್ಸ್ 6 crores ಆನ್ ದಿಸ್ ಇವೆಂಟ್ ಅಂಡ್ ದ ಓನ್ಲಿ 1.6 crores ಸ್ಪೆಂಟ್ ಆನ್ ಇಂಪೋರ್ಟೆಡ್ ದುಬೈ ಗೋಲ್ಡ್ ಪ್ಲೇಟೆಡ್ ಪ್ಲೇಟ್ಸ್ ವಿತ್ 450 ಟೈಪ್ಸ್ ಆಫ್ ಫುಡ್. ಈಗ ಕತೆ ಇಲ್ಲಿಗೆ ಮುಗಿಯಲ್ಲ ಸಾಬ್, ಮುಂದಕ್ಕೆ ಹೋಗೋಣ. ಮತ್ತೆ ಇದ್ರ ಮೇಲೆ ಇಲಿಯಾಸ್ ಶಮ್ಸಿ ಇವರೊಬ್ರು ದೊಡ್ಡ ರಿಫಾರ್ಮಿಸ್ಟ್. ತಪ್ಪು ತಿಳ್ಕೊಬೇಡಿ, ಮುಸಲ್ಮಾನ್ರಲ್ಲೂ ಇಂಥ ತುಂಬಾ ಒಳ್ಳೆ ಜನರಿದ್ದಾರೆ. ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಇವರು ಫ್ರಂಟ್ ಆಫ್ ಇಂಡಿಯಾ, ರಿಫಾರ್ಮ್ಸ್ ಫ್ರಂಟ್ ಆಫ್ ಇಂಡಿಯಾಗೆ ಕೆಲಸ ಮಾಡ್ತಾರೆ. ಮತ್ತೆ ಇವ್ರು ಹೇಳ್ತಾರೆ, ಅಸದ್ ಸಾಬ್, ಯು ಆಫ್ಟನ್ ಹ್ಯಾವ್ ಮೆನ್ಷನ್ ಇನ್ ಯುವರ್ ಸ್ಪೀಚಸ್, ಹೋಗಿ ಓದಿ ಶಹಜಾದೆ ಜನ್ನತ್ನ ಮದ್ವೆ ಹೇಗಾಗತ್ತೆ ಅಂತ. ಈಗ ಇವರ ಸ್ಪೀಚಸ್ ಅಲ್ಲೇ ಅವ್ರು ಹೇಳ್ತಾರೆ, ಒಂದು ಇರಾನಿ ಚಾಯ್ ಜೊತೆ ಒಂದು ಬಿಸ್ಕೆಟ್ ಕೊಟ್ಟು ಮದ್ವೆ ಮಾಡ್ಕೋಬೇಕು ಅಂತ. ಮತ್ತೆ ಅವರ ಸ್ವಂತ ಮಗಳಿಗೆ ಮದ್ವೆನೂ ಅಲ್ಲ, ನಿಕಾನೂ ಅಲ್ಲ, ಕೇವಲ ಎಂಗೇಜ್ಮೆಂಟ್ ಅದು. ಅಂಡ್ ಆಲ್ ಆಫ್ ಅಸ್ ನೋ ದಟ್ ಕುರಾನ್ ಅಂಡರ್ ಮೊಹಮ್ಮದ್ ಪ್ರೊಫೆಟ್ ಆಸ್ ನೆವರ್ ಎನ್ಕರೇಜ್ಡ್ ಎಂಗೇಜ್ಮೆಂಟ್ಸ್. ದರ್ ಇಸ್ ನೋ ಪ್ರೋಸೆಸ್ ಕಾಲ್ಡ್ ಎಂಗೇಜ್ಮೆಂಟ್. ಇರಿ ಸಾಬ್, ನಾನ್ ನಿಮಗ್ ಮಾತಾಡೋಕ್ ಬಿಡಲ್ಲ, 1 ನಿಮಿಷ. ಹಾ, ನೀವ್ ಹೇಳಿದ್ರಲ್ಲ ಸಿಂಹಿಣಿನ ಕರ್ದ್ಬಿಟ್ಟಿದೀವಿ ನಾವು ಅಂತ. ಸೊ ಸಿಂಹಿಣಿ ಎಲ್ ಮಾತಾಡೋಕ್ ಬಿಡ್ತಾಳೆ ನಿಮ್ಗೆ? Therefore it is being felt as if now it is not possible to draw this community out of poverty because this is a fitna. And fitna is that one rich person spends lavish and everyone else starts to imitate him casually. Those who do not have money, ಯಾರ್ ಹತ್ರ ದುಡ್ಡಿಲ್ವೋ, choose sources like begging, theft, corruption, ಮತ್ತೆ even selling their assets. ಆದ್ರೆ ಅವರು ಅಂತ ಅನೇಕ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಗಳನ್ನ ನಡೆಸ್ತಾರೆ. ಅವರು ಅನೇಕ ಹಾಸ್ಪಿಟಲ್ಗಳನ್ನ ನಡೆಸ್ತಾರೆ. ಅದರಲ್ಲಿ ಬಡವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಸ್ಕೂಲು ಕಾಲೇಜ್ಗಳಲ್ಲಿ ಬಡವರ ಮಕ್ಕಳು ಓದ್ತಾ ಇದ್ದಾರೆ. ಮತ್ತೆ ಅವರಿಗೆ ಕೆಲಸ ಕೂಡ ಸಿಗ್ತಾ ಇದೆ. ಸಾಬ್, ನೀವ್ ಯಾವತ್ತಾದ್ರೂ ಹೋಗಿ ಅವರ ರಿಜಿಸ್ಟರ್ನ ನೋಡಿದಿರಾ? ಎಷ್ಟು ಬಡವರಿಗೆ ಫ್ರೀಯಾಗೆ ಕೊಟ್ಟಿದ್ದಾರೆ ಅಂತ ಅವ್ರುಗಳು ಹೇಳ್ತಾ ಇದ್ದಾರೆ, ನೀವ್ ಕೇಳ್ತಾ ಇದ್ದೀರಾ? ನೀವ್ ಯಾವತ್ತಾದ್ರೂ ತನಿಖೆ ಮಾಡಿದೀರಾ? ಸಾಬ್, ನನ್ ಹತ್ರ ಒಬ್ಬ ಹುಡ್ಗ ಬಂದಿದ್ದ. ಅವನು ಮುಸಲ್ಮಾನ್ ಹುಡ್ಗ. ನಾನು ಚಾರಿಟಿ ಕೆಲ್ಸ ಮಾಡೋದ್ರಿಂದ ಅವರು ನನ್ ಹತ್ರ ಬಂದು ಮಾತಾಡ್ತಾರೆ. ಸೊ ಆ ಹುಡ್ಗ ನನ್ ಹತ್ರ ಬಂದು, ನನಗೆ ಅವನ ಬ್ಯಾಕ್ಗ್ರೌಂಡ್ ಗೊತ್ತಿರ್ಲಿಲ್ಲ. ಅವನು ಹೈದರಾಬಾದ್ ಅವನು. ಅವ್ನ ಹೆಸರು ಹೇಳೋದಕ್ ನಾನು ಇಷ್ಟಪಡೋದಿಲ್ಲ, ಯಾಕಂದ್ರೆ ಯಾರ ಹೆಸರಾದ್ರೂ ಹೇಳಿದ್ರೆ ಅದು ತುಂಬಾ ರಿಸ್ಕ್ ಆಗ್ಬಿಡತ್ತೆ. ಆ ಹುಡ್ಗ ನನ್ ಹತ್ರ ಬಂದು ನಿಂತಿದ್ದ, ತುಂಬಾ ಬೇಜಾರಾಗಿದ್ದ. ನಾನ್ ಕೇಳ್ದೆ, ಏನಾಯ್ತು, ಏನ್ ವಿಷಯ, ಯಾಕೆ ಹೇಗಿದ್ಯಾ? ನನ್ನ ಮೆಡಿಕಲ್ ಕ್ಯಾಂಪ್ಗೆ ಅವನಿಗ್ ಸಹಾಯ ಮಾಡ್ತಾ ಇದ್ದ. ಆಗ ಅವನು ಹೇಳ್ದ, ಏನ್ ಮಾಡ್ಲಿ ಅಮ್ಮ, ಇದು ಫೈನಲ್ ಇಯರ್ MBBSದು ಮುಗ್ದೋಗತ್ತೆ, ನನ್ಗೆ ಮುಂದೆ ಓದಬೇಕು ಅಂತ. ನಾನ್ ಹೇಳ್ದೆ, ದೊಡ್ಡ ವಿಷಯ ಏನಿದ್ರಲ್ಲಿ, ನಮ್ದು ಕೂಡ ಹಾಸ್ಪಿಟಲ್ಸ್ ಇದಾವೆ, ನಾವು DNB ಕೊಡ್ತೀವಿ ಮಕ್ಳಿಗೆ. ಒಂದ್ ವೇಳೆ ನಿನ್ಗೆ ಸೀಟ್ ಸಿಗಲ್ಲ ಅಂದ್ರೆ ನಿನಗೇನು ತೊಂದ್ರೆ ಇಲ್ಲ, ಕಾರ್ಡಿಯಾಲಜಿಗ್ ಜಾಯ್ನ್ ಆಗು ನೀನು. ಕಾರ್ಡಿಯಾಲಜಿನಲ್ಲಿ ನಾನ್ ನಿನಗೆ ಸೀಟ್ ಕೊಡಿಸ್ತೀನಿ. ಅದಕ್ ಹೇಳ್ದ, ಅಷ್ಟೇನಾ, ಇಷ್ಟು ಸುಲಭನಾ?
ಅದಕ್ಕೆ ನಾನ್ ಹೇಳ್ದೆ, ನೀನು ಪಸ್ಮಂದಾಯಿಂದ ಬರೋನು, ಏನ್ ವ್ಯತ್ಯಾಸ ಸಾಬ್? ನೀನ್ ದೇಶಕ್ಕೇನಾದ್ರೂ ಮಾಡು, ಏನಾದ್ರೂ ಆಗು, ಐ ವಿಲ್ ಗಿವ್ ಯು ಸೀಟ್. ದೆನ್ ಹಿ ಹ್ಯಾಪನ್ ಟು ಟೆಲ್ ಮೀ, ಇಷ್ಟು ಸುಲಭನಾ ತನ್ನ ಸ್ವಂತ ಹಾಸ್ಪಿಟಲ್ನ ಮಾಡ್ಕೊಂಡು ಬೇರೆಯವ್ರಿಗೆ ಸಹಾಯ ಮಾಡೋದು? ನಾನ್ ಹೇಳ್ದೆ ಹಾ. ಅದಕ್ಕೆ ಹೇಳ್ದ, ನಾನ್ ನಿಮ್ಗೊಂದ್ ಕತೆ ಹೇಳ್ತೀನಿ ಕೇಳಿ. ಹೇಳಿ ಅಂದ. ಅವನು ಮೆಡಿಸಿನ್ ಸೀಟ್ ಓದ್ಬೇಕು ಅಂತ ಅನ್ಕೊಂಡಿದ್ದ. ಅವನು ಅವ್ರಬ್ಬು ಕರ್ಕೊಂಡು ಅಸಜ್ಜಿ ಅವ್ರ ಹತ್ರ ಹೋದ್ನಂತೆ. ಅಲ್ಲಿ ಕೇಳಿದ್ನಂತೆ, ಅಸಜ್ಜಿ ಅಣ್ಣವ್ರೇ, ನನ್ಗೆ ಮೆಡಿಕಲ್ ಸೀಟ್ ಕೊಡ್ಸಿ, ನಾನು ಎಂಸೆಟ್ ಪಾಸ್ ಮಾಡಿದೀನಿ, ತುಂಬಾ ಒಳ್ಳೆ ನಂಬರ್ ತಗೊಂಡು ಪಾಸ್ ಮಾಡ್ಕೊಂಡಿದೀನಿ, ನನ್ಗೆ ಗವರ್ಮೆಂಟಲ್ಲಿ ಸೀಟ್ ಸಿಗಲ್ಲ, ನಿಮ್ಮ ಡೆಕ್ಕನ್ ಮೆಡಿಕಲ್ ಕಾಲೇಜಲ್ಲಿ ನನ್ಗೆ ಸೀಟ್ ಕೊಡ್ಸಿ. ಅದಕ್ಕೆ ಅವ್ರು ಹೇಳಿದ್ರಂತೆ 60-70 ಲಕ್ಷ ಆಗತ್ತೆ. ಅದಕ್ಕೆ ಅವ್ನು ಹೇಳಿದ್ನಂತೆ, ಅಷ್ಟು ಕೊಡಕ್ಕಾಗಲ್ಲ ಸಾಬ್, ಒಂದು 30-40 ಲಕ್ಷ ನಾನು ಅರೇಂಜ್ ಮಾಡ್ಕೊಂಡಿದೀನಿ ಅಂತ. ಅದಕ್ಕೆ ಏನ್ಕೋಬೇಕು ನಿಂಗೆ? MBBS ಓದೋದು ನೀನ್ ಹೋಗು, ಅಂಗಡಿ ಹಾಕೊಂಡು ಅಂಗಡಿಲ್ ಕೂತು ಕೆಲ್ಸ ಮಾಡ್ಕೊ ನೀನು. ದಿಸ್ ಇಸ್ ದ ಟ್ರೂತ್ ಆಫ್ ಹೈದ್ರಾಬಾದ್. ಏನ್ ಮಾಡೋದು ಸಾಬ್? ಅಸದ್ ಬಾಯ್ನಾ ಎರಡೆರಡ್ ಥರ. ನೀವು ಮೊದ್ಲೇ ಹೇಳಿದ್ರಲ್ಲ ನನ್ ಬಗ್ಗೆ ಇಂಟ್ರೊಡಕ್ಷನ್, 2 ಟೈಪ್ಸ್. ಸರ್ ನಿಜವಾಗ್ಲೂ ಅಸದ್ ಬಾಯ್ 2 ಟೈಪ್ಸ್ ಗೊತ್ತಾ ನಿಮ್ಗೆ? ಒಂದ್ ವೇಳೆ ಹೊರಗಡೆ ಉರ್ದು ಸ್ಪೀಚಸ್ನ ನೀವೇನಾದ್ರೂ ಸ್ವಲ್ಪನಾದ್ರೂ ಯಾರಾದ್ರೂ ಸ್ವಲ್ಪ ಕಷ್ಟಪಟ್ಟು ಅವ್ರು ಉರ್ದು ಸ್ಪೀಚನ್ನ ಕೇಳಿಸ್ಕೊಳಕ್ಕೆ ಪ್ರಯತ್ನ ಪಟ್ರೆ ಆಗ ನೀವು ನನಗೆ ಹೇಳಿ ಯಾವ ದೊಡ್ಡ ಪಾರ್ಲಿಮೆಂಟ್ ಅನ್ನೋರು ಅಂತ. ನೀವು ಯಾವಾಗ ಅವ್ರ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ಶುರು ಮಾಡಿದ್ರೋ ಜನ ಹೇಳೋದನ್ನ ನಾನು ಕೇಳ್ಪಟ್ಟೆ. ಯಾವಾಗ ಮಾಧ್ವಿ ಲತಾ ಅವರು ಬಂದ್ರೋ ಅಸದ್ ಬಾಯ್ ಕಾಣೆ ಆಗ್ಬಿಟ್ಟು. ರಜತ್ ಸಾಬ್, ಇದಂತೂ ನನ್ನ ಕ್ಯಾಂಪೇನ್ಗೆ ತುಂಬಾ ಒಳ್ಳೆ ಸ್ಲೋಗನ್ ಆಗತ್ತೆ. ಸರಿ ತಾನೇ ನಾನು ಹೇಳಿದ್ದು? ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಇಸ್ ಅ ವಂಡರ್ಫುಲ್ ಸ್ಲೋಗನ್. ವಿ ವಿಲ್ ಯೂಸ್ ಇಟ್ ಫಾರ್ ಅವರ್ ಕ್ಯಾಂಪೇನ್. ಥ್ಯಾಂಕ್ ಯು. ಆದ್ರೆ ನೀವು ಅವ್ರ ಬಗ್ಗೆ ಎಂಥ ಮಾತುಗಳನ್ನ ಹೇಳ್ತೀರಾ ಅಂತಂದ್ರೆ, ಅವರು ಜನಗಳ ನಡುವೆ ದ್ವೇಷ ಹರಡ್ತಾರೆ, ಹೊಡೆದಾಡೋ ಹಾಗೆ ಮಾಡ್ತಾರೆ. ಇದಕ್ಕೂ ಏನಾದ್ರೂ ಸಾಕ್ಷಿ ಇದೆಯಾ ನಿಮ್ಮ ಹತ್ರ? ಸರ್, ಅವರ RNA DNA ನಲ್ಲೇ ಇದೆ ಸರ್ ಇದು. ಸರ್, ನೀವ್ ಯಾಕೆ ಬರೀ ಅಸದ್ ಬಾಯಿಗ್ ಮಾತ್ರ ಯಾಕೆ ನೀವು ಈ ತರ ಆರೋಪ ಮಾಡ್ತಾ ಇದ್ದೀರಾ? ಇದು ತುಂಬಾ ದೊಡ್ಡ ತಪ್ಪಲ್ವಾ? ನಾನ್ ನಿಮಗ್ ಹೇಳ್ತೀನಿ ರೀ. ಅವರ ತಾತ ಅವರು ಅಬ್ದುಲ್ ವಹೀದ್ ಅವ್ರ ತಾತ ಇದಾರಲ್ಲ, ಹಿ ವಾಸ್ ಅರೆಸ್ಟೆಡ್ ಆನ್ May 14th, 1958 ಅಂಡರ್ ದ ಆರ್ಡರ್ ಇಶ್ಯೂಡ್ ಬೈ ಹೈದರಾಬಾದ್ ಪೊಲೀಸ್ ಎ ಡೇ ಅಂಡರ್ ಸೆಕ್ಷನ್ 3(1) with the subsection 2 of the Prevention Detention Act 1950. The police booked Abdul Rewazi for rousing ಮತ್ತೆ attempting rouse communal passions and attempting to create panic, resentment ಮತ್ತೆ hatred in the minds of Muslims against the state, and the non-Muslims have disclosed by speeches made by him in public meeting. Date ಮತ್ತೆ ತಾರೀಖ್ ಕೂಡ ಇದೆ. 5th, 12th, 23rd ಮತ್ತೆ 24th October 1957, 15th November 1957 ಮತ್ತೆ January 9th. ಈ ಕತೆ ಇಲ್ಲಿಗೆ ಮುಗ್ಯಲ್ಲ ಸಾಬ್. ಈ ಕತೆ ಇನ್ನಷ್ಟು ಮುಂದಕ್ಕೆ ಮುಂದುವರಿಯತ್ತೆ. ಈಗ ಅವರ ವಾರಿಸ್ ಅಕ್ಬರುದ್ದೀನ್ ಜಿ ಅವ್ರು ಹೇಳ್ತಾರೆ, ಮಸ್ಜಿದ್ ಇತಿಹಾದ್ ಉಲ್ ಮುಸಲ್ಮೀನ್ ರಯ್ಯೋ ಅವ್ರ ಮುಸಲ್ಮಾನರ ಜಮಾತಿದು. ಇವರು ಹಿಂದೂಸ್ಥಾನದ ತೋಪುಗಳಿಗೆ ಎದೆಯೊಡ್ಡಿ ನಿಲ್ಲೋ ಅಂತ ರಾಜಕಾರಗಳು. ಎಷ್ಟಿದ್ರು ಅಕ್ಬರುದ್ದೀನ್ 2-3 ಗುಂಡು ಹೊಡ್ಸಿಕೊಂಡಿದ್ದಾನೆ. ಆದ್ರೆ ನಮ್ಮ ತಾತ ಮುತ್ತಾತಂದ್ರು ಹಿಂದೂಸ್ಥಾನದ ಪಿರಂಗಿಗಳನ್ನ ಎದುರಿಸಿದ್ದಾರೆ. ಈಗ್ಲೂ ಆ ಮಜ್ಲೀಸ್ ಇದೆ ಮತ್ತೆ ಇರತ್ತೆ. ಏನ್ ವಿಷಯ ಅದು? ಮತ್ತೆ ಇಮ್ಮಿಡಿಯೇಟ್ ಅಕ್ಬರುದ್ದೀನ್ ಹೇಳ್ತಾರೆ, ರಾಜಕಾರರು ಪಾಕಿಸ್ತಾನಕ್ಕೆ ಓಡ್ ಹೋದ್ರು, ನಿಯತ್ತಿರೋರು ಇಲ್ಲೇ ಉಳ್ಕೊಂಡ್ರು. ಅಂದ್ರೇನು, ಪಾಕಿಸ್ತಾನಕ್ಕೆ ನಿಯತ್ತಿರೋರು ಉಳ್ಕೊಂಡ್ರ ಇಲ್ಲಿ? ಹೇಳಿ ಸಾಬ್, ಯಾರಿಗ್ ನಿಯತ್ತಿರೋರು ಉಳ್ಕೊಂಡಿದ್ದಾರೆ ಈ ದೇಶದಲ್ಲಿ? ಯಾರಿಗ್ ನಿಯತ್ತಿರೋರು ಉಳ್ಕೊಂಡಿದ್ದಾರೆ ಈ ಜಾಗದಲ್ಲಿ? ಇವ್ರುಗಳು ಹೇಳ್ತಾರಲ್ಲ, ಅಕ್ಬರುದ್ದೀನ್ ಜಿ ನಾವು ರಾಜಕಾರರು ಅಂತ. ಜನಗಳು ಕಣ್ಬಿಟ್ಟು ನೋಡ್ಬೇಕಾಗತ್ತೆ. ಅವ್ರು ಹೇಳಿದ್ರು, ಒಂದ್ಸಲ 15 ನಿಮಿಷ ನಿಂತು ಮಾತಾಡಿದ್ದೆ ನಾನು, ಹಿಂದೂಸ್ತಾನ ಅಲ್ಲಾಡೋಗಿತ್ತು ಅಂತ. ಈಗ May 13th ನಮ್ಮ ಎಲೆಕ್ಷನ್ ಏನ್ ಬರೋದ್ರಲ್ಲಿದೆ. ಆಗ ಪ್ರಪಂಚ ನಡ್ಗತ್ತೋ ಇಲ್ಲ ಅಕ್ಬರುದ್ದೀನ್ ಕೋಟೆ ನಡ್ಗತ್ತೋ, ನಡ್ಗಸಿ ತೋರಿಸ್ತೀನಿ ಸಾಬ್ ನಾನು. ಹೇಳೋದಿಕ್ಕೇನು ಸಾಬ್, ತುಂಬಾ ಜನಗಳು ತುಂಬಾ ಮಾತಾಡ್ತಾರೆ. ಧೈರ್ಯ ಇರೋರು ಮಾತ್ರ ಮಾಡ್ ತೋರ್ಸೋದು. ನೀವು ಅಲ್ಲಿ ಜನಗಳಿಗೆ ಮತ್ತೊಂದು ಮಾತನ್ನ ಹೇಳ್ತೀರಾ, ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೀಗೆ ಬರ್ದಿದೆ, ಯಾರವ್ರಿಗೆ ವೋಟ್ ಹಾಕ್ತಾರೋ ಅವ್ರಿಗೆ ಬೀಫ್ ಸಿಗುತ್ತೆ ಅಂತ. ಅರೆ ವಾ, ನೀವು ತುಂಬಾ ಒಳ್ಳೆ ಹೋಮ್ವರ್ಕ್ ಮಾಡಿದೀರಾ ನನ್ಗಿಂತ ಜಾಸ್ತಿ. ಬೀಫ್ ಈಟಿಂಗ್, ಎಕನಾಮಿಕ್ ಟೈಮ್ಸ್ ಪಾಲಿಟಿಕ್ಸ್ ಅಲ್ಲಿ ಬರೀತಾರೆ, ಬೀಫ್ ಈಟಿಂಗ್ ಮೇ ಬಿ ಬ್ಯಾನ್ಡ್ ಇಫ್ MIM is not voted in ಹೈದರಾಬಾದ್. ಖುದ್ದವ್ರೇ ಮುಸಲ್ಮಾನ್ರು ಜೀವನನ ಹೀಗೆ ಕನಿಷ್ಠ ಮಾಡ್ಬಿಟ್ರಲ್ಲ ಸಾಬ್. ಈ ಥರ ಮ್ಯಾನಿಫೆಸ್ಟಲ್ಲಿ ಇಲ್ಲಿ ತನಕ ಯಾರಾದ್ರೂ ಪೊಲಿಟಿಕ್ಸ್ ಹೇಳಿರೋದನ್ನ ಈ ಥರ ಕೇಳಿದಿರಾ ನೀವು? ನೋಡ್ರಪ್ಪ, ನಿಮ್ಗೆ ಚಿಕನ್ ತಿನ್ನೋದಕ್ ನಾವು ಬಿಡಲ್ಲ, ನೀವು ನನಗ್ ವೋಟ್ ಹಾಕ್ಲಿಲ್ಲ ಅಂತಂದ್ರೆ.
ನಿಮ್ಗೆ ಕ್ಯಾಡ್ಬರಿ ತಿನ್ನೋದಕ್ ಬಿಡಲ್ಲ, ನೀವ್ ನನಗ್ ಓಟ್ ಹಾಕ್ಲೇಬೇಕು. 40 ವರ್ಷದಿಂದ ಒಬ್ಬ ಬ್ಯಾರಿಸ್ಟರ್ ಇಂದ ಈ ಸ್ಟೇಟ್ಮೆಂಟ್ ಫಾರ್ ವೋಟ್ ಇನ್ ದ ಮ್ಯಾನಿಫೆಸ್ಟೋ. ಐ ವುಡ್ ರಾದರ್ ಸೇ ನಾವು ಟ್ರಿಪಲ್ ತಲಾಕ್ ತೆಗ್ದ್ಹಾಕ್ತೀವಿ, ತೆಗಿಸ್ತೀವಿ. ನಾವು ಹುಡ್ಗೀರ್ಗೆ ಅಪ್ಪನ ಆಸ್ತಿನಲ್ಲಿ ಸಮನಾದ ಹಕ್ಕು ಕೊಡ್ತೀವಿ. ನಾವು ಮದ್ರಾಸ್ಗಳಲ್ಲಿ ಆರ್ಟಿಕಲ್ 30ಯ ಪ್ರಕಾರ ಇಂಗ್ಲಿಷ್ ಹೇಳ್ಕೊಡ್ತೀವಿ. ನಾವು ಮೊಹಲ್ಲಾಗಳನ್ನ ಸ್ವಚ್ಛ ಮಾಡ್ತೀವಿ. ನಾವು IT ಹಬ್ ಎಸ್ಟಾಬ್ಲಿಷ್ ಮಾಡ್ತೀವಿ. ನಾವ್ ಹಿಂದೂ ಮುಸಲ್ಮಾನ್ರು ಒಟ್ಟಿಗಿರ್ತೀವಿ. ನಾವು ದಂಗೆ ಗಲಭೆ ಎಲ್ಲ ಮಾಡಲ್ಲ. ನಾವು SC ST ಜೊತೆ ಇರ್ತೀವಿ. ಸಾಬ್, ಇದೆಲ್ಲ ಇರ್ಬೇಕಲ್ವಾ ಸಾಬ್? ಇದೆಲ್ಲ ನೋಡಿ, ಏನು? ನನ್ನ ಆರೋಪ ನಿಜ ಇದೆ. ನೀವು ಅವ್ರ ಹಿಂದೆ ಬಿದ್ಬಿಟ್ಟಿದ್ದೀರಾ. ಇಲ್ಲ, ನೀವಿದನ್ ಕೇಳಿ. ದಾರುಲ್ ಇಫ್ತಾದ್ ಜಾಮಿಯಾ ನಿಜಾಮಿಯಾ. This is the institution which has the right to come up with ಫತ್ವಾ ಸಾಬ್. ಈಗ ಫತ್ವಾ ಅಂದ್ರೆ ಏನು ಅಂತ ನಮಗ್ ಗೊತ್ತಿಲ್ಲ. ಇವ್ರುಗಳು ಫತ್ವಾನ ತೆಗ್ದಿರೋದು. ಈ ಫತ್ವದ ಪ್ರಕಾರ ಏನ್ ಹೇಳತ್ತೆ ಅಂದ್ರೆ, ಒಂದ್ ವೇಳೆ ನೀವು ಯಾವ್ ದೇಶದಲ್ಲಿ ವಾಸ ಮಾಡ್ತಿರೋ ಆ ದೇಶ, ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಣಿನ ನೀವು ತಿನ್ನೋ ಹಾಗಿಲ್ಲ. ಅಂದ್ರೆ ಈ ಭಾರತ ದೇಶ ಹೇಳತ್ತೆ, ನೀವು ಹಸುನ ತಿನ್ಬೇಡಿ. ಆಗ ನೀವು ಆ ಪ್ರಾಣಿನ ಬಿಟ್ಟು ಮಿಕ್ಕಿದ್ದ ಪ್ರಾಣಿನ ನೀವು ತಿನ್ಬೋದು. ನೀವು ಹಸುನ ತಿನ್ನಬಾರ್ದು. ಅಂಡ್ ಹೀ ಈಸ್ ಎ ಬೆಸ್ಟ್ ಪಾರ್ಲಿಮೆಂಟರಿ. ಈಸ್ ಹೀ who even doesn't follow a fatwa? And who tells? Provokes Muslims, not for their developments. ಅವರ ಅಭಿವೃದ್ಧಿ ವಿದ್ಯೆನಲ್ಲಿಲ್ಲ, ಅವರ ಅಭಿವೃದ್ಧಿ ಒಳ್ಳೆ ಮನೆ ಕಟ್ಟೋದ್ರಲ್ಲಿಲ್ಲ, ಅವ್ರ ಅಭಿವೃದ್ಧಿ ಹುಡುಗಿರು 21 ವರ್ಷಕ್ ಮದ್ವೆ ಆಗ್ಬೇಕು ಅನ್ನೋದ್ರಲ್ಲಿಲ್ಲ, ಅವ್ರ ಅಭಿವೃದ್ಧಿ ಹುಡುಗಿಯರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದ್ರಲ್ಲಿಲ್ಲ, ಅವ್ರ ಅಭಿವೃದ್ಧಿ ಇದ್ಯಾವ್ದ್ರಲ್ಲೂ ಇಲ್ಲ ಸಾಬ್. ಬೀಫ್ ತಿನ್ನೋದ್ರಲ್ಲಿದೆ ಸಾಬ್. ಫತ್ವಾಗೆ ವಿರುದ್ಧವಾಗಿ ಹೋಗಿ. ಈಗ ನೋಡಿ ಸಾಬ್ ಈ ಥರ ಬಿಳಿ ಟೋಪಿ ಹಾಕೊಂಡು, ಮೀಸೆ ಬೋಳಿಸ್ಕೊಂಡು, ತುಂಡು ಪ್ಯಾಂಟ್ ಹಾಕೊಂಡ್ಬಿಟ್ರೆ ಮುಸಲ್ಮಾನ್ರ ಆಗಲ್ಲ ಸಾಬ್. ನಮ್ಮ ಮೋದಿ ಸಾಹೇಬ್ರು ಮುಸಲ್ಮಾನ್ರ ಬಗ್ಗೆ ಮಾತಾಡ್ತಾರೆ. ಅಲ್ಲಾದು 999 ಹೆಸರುಗಳಿವೆ. ರೆಹಮಾನ್ ರಹೀಂ ಅಂತ ಯಾರ್ ಹೇಳ್ತಾನೆ? ಅಂದ್ರೆ ದಯಾಳು ಹಾಗೂ ದಯಾಗುಣವಂತ ಆಗಿದ್ದಾನೆ ಅಲ್ಲ. ಅಂಥ ಒಂದು ಧರ್ಮನೇ ಈ ಇಸ್ಲಾಂ. ಅವರಿಗೆ ಕೇವಲ ಪ್ರೀತಿಸೋದು ಮಾತ್ರ ಗೊತ್ತಿದೆ. ಅಂಥವ್ರು ನಮ್ಮ ಮೋದಿ ಸಾಬ್. ಅವರು ಟ್ರಿಪಲ್ ತಲಾಕ್ನ ತೆಗ್ದ್ಹಾಕಿ ಯಾವ ಧರ್ಮ ಅಂತನೂ ನೋಡ್ದೆ ಒಬ್ಬ ಹೆಣ್ಣಿನ ಕಣ್ಣೀರಿಗೆ ಬೆಲೆ ಕೊಟ್ಟವ್ರವ್ರು. ಓವೈಸಿ ಸಾಹೇಬ್ರು ನಿಮ್ ಜೊತೆ ಹೋರಾಟ ಮಾಡೋದಕ್ಕೆ ಕೇವಲ ಟೋಪಿ ಹಾಕೊಂಡು ಪೈಜಾಮಾ ಹಾಕೊಂಡು ತಯಾರಿ ನಡೆಸ್ತಿಲ್ಲ. ಅವ್ರು ಹೇಗ್ ತಯಾರಿ ನಡೆಸ್ತಾ ಇದಾರೆ ಅಂತ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ನೀವ್ ನೋಡಿ, ನಿಮ್ಗೆ ಭಯ ಆಗತ್ತೆ ಎಂತ ತಯಾರಿ ನಡೆಸ್ತಾ ಇದ್ದಾರೆ. ನೋಡಿ, ಇದನ್ನ ಈ ರೂಪ ಕೂಡ ನೋಡ್ಬೇಕು ನೀವು. ಸಾಬ್, ನಾನ್ ಹೇಳ್ತಿದ್ದೀನಿ, ತುಂಬಾ ಹೆದರ್ಕೊಂಡ್ಬಿಟ್ಟೆ ನಾನಂತೂ. ಎಷ್ಟ್ ಹೆದರ್ಕೊಂಡೆ ಅಂದ್ರೆ, ನಂದೊಂದು ಕ್ಲಿಪ್ ಇತ್ತು, ಅದು ನಿಮ್ಮವ್ರಿಗೂ ತಲುಪಿಲ್ಲ ನೋಡಿ. ನನ್ಗೂ ತ್ರಿಶೂಲ ಕೊಟ್ಟಿದ್ರು ಸಾಬ್. ಒಂದು ಡಮರಗದ ಜೊತೆಗೆ ತ್ರಿಶೂಲ ಕೊಟ್ಟಿದ್ರು. ನಾನದೇ ರೂಪನ ಧಾರಣೆ ಮಾಡ್ತೀನಿ ಆದಷ್ಟು ಬೇಗ. ನನ್ಗೇನ್ ಸಮಸ್ಯೆ ಇಲ್ಲ, ಖಂಡಿತ ಸಮಸ್ಯೆ ಇಲ್ಲ. ಮತ್ತೆ ಅವರು ಮೋದಿಯವ್ರ ಬಗ್ಗೆ ಏನ್ ಹೇಳ್ತಾರೆ ಅದನ್ನು ಹೇಳ್ಬೇಕು ನಾನು ನಿಮ್ಗೆ. ನೀವ್ ಹೇಳಿದ್ರಿ ಮೋದಿಯವರು ತುಂಬಾ ಶಕ್ತಿಶಾಲಿ ಅಂತ. ಸರಿ. ಅವ್ರು ಹೇಳ್ತಾರೆ, ನಾನು ಒಬ್ಬೊಬ್ನೇ ಓಡಾಡ್ತೀನಿ ಮಿಸ್ಟರ್ ಮೋದಿ. ಒಂದು ವೇಳೆ ನಿಮ್ಮಲ್ಲಿ ಯಾರಿಗಾದ್ರೂ ಧೈರ್ಯ ಅನ್ನೋದಿದ್ರೆ ಬನ್ನಿ ನನ್ನನ್ನ ಎದುರಿಸಿ. ಮತ್ತೆ ಯಾರು ನನ್ನ ಬೆನ್ ಹಿಂದೆ ಹೋರಾಟ ಮಾಡ್ತಾರೋ ಅವ್ರಿಗೆ ನಾನು ಹೆದರೋದಿಲ್ಲ. ನಿಮಗ್ ಧೈರ್ಯ ಇದ್ರೆ ಎದುರಿಗೆ ಬಂದು ಹೋರಾಟ ಮಾಡಿ. ಸರಿ ಸರಿ, ಇರ್ಲಿ ಬಿಡಿ. ತುಂಬಾ ದೊಡ್ಡ ಪ್ರಶ್ನೆ ಕೇಳಿದಿರಾ ನೀವು ನನ್ಗೆ. ಇದ್ ಹೇಗಿದೆ ಅಂದ್ರೆ ಹಸ್ತವ್ರಿಗೆ ಊಟ ಕೊಟ್ಟ ಹಾಗಿದೆ ಅಂತ ಪ್ರಶ್ನೆ ಕೇಳಿದಿರಾ. ಇವ್ರು ಹೇಳ್ತಾರೆ ಪದೇ ಪದೇ, ಏನು ಗ್ಯಾನ್ ವ್ಯಾಪಿ ಮಸ್ಜಿದ್ ದಿನ ಒಡ್ದ ಹಾಕಿದ್ರು ಅಂದ್ರೆ ಹೇಗೆ? ಅಂದ್ರೆ ಒಡೆಯೋದ್ರಲ್ಲಿದ್ದೀರಾ, ಕಾಶಿ ನಿರ್ಮಾಣ ಮಾಡೋದ್ರಲ್ಲಿದ್ದೀರಾ? ಅಯೋಧ್ಯೆಯ ಬಾಬ್ರಿ ಮಸ್ಜಿದಿನ ನೀವು ಒಡ್ದ ಹಾಕಿದ್ರಿ. ಇಲ್ಲ, ನೀವುಗಳೊಂದ್ಸಲ ಕೇಳಿ. ಈ ಮಸೀದಿಗಳನ್ನ ಕಟ್ಟೋದು ಜನ ಮೊಘಲಿಗರಾಗಿದ್ರು, ಅವರು ಭಾರತೀಯರೇ ಆಗಿರ್ಲಿಲ್ಲ, ಇವರು ಫಾರಿನರ್ಸ್. ಸರಿ ತಾನೇ ಹೇಳಿದ್ ನಾನು? ಒಂದು ವೇಳೆ ಇಲ್ಲಿಯ ಯಾರಾದ್ರೂ ಭಾರತೀಯರು ಇಲ್ಲಿನ ಜನ ಮಸೀದಿ ಕಟ್ಸಿದ್ರೆ, ಒಂದು ವೇಳೆ ಅದೇ ಮಸೀದಿನ ಒಬ್ಬ ಮುಸಲ್ಮಾನನೇ ಒಡ್ದ್ಹಾಕಿ
ವಕ್ತ್ ಬೋರ್ಡ್ ಲ್ಯಾಂಡ್ ಅನ್ನ ನುಂಗ್ಕೊಂಡು ದುಡ್ಡು ಮಾಡ್ತಾನಲ್ಲ ಆ ಮುಸಲ್ಮಾನನ್ನ ಏನಂತ ಕರಿಬೇಕು? ತಗೊಳ್ಳಿ ಇದನ್ನ. ಐಲ್ ಗಿವ್ ಅ ಪ್ರೂಫ್. ಮೋಸ್ಟ್ ಸ್ಯಾಕ್ರಿಫೈಸ್ಡ್ ಫಾರ್ ಮನಿ. Nefarious deal between corrupt politician officials and accused so-called gentlemen to enter into secret deals to the cost of Qutub Shahi Mosque. ಮತ್ ಇದ್ರಲ್ಲಿ ಸ್ಪಷ್ಟವಾಗಿ ಬರ್ದಿದೆ ಸಾಬ್, MBT leaders staged hesitations. MBT ಅವರು hesitation ಮಾಡ್ಕೊಂಡ್ರು. MBT is another political party in Hyderabad, Mussalman party which has fought with these people with AMIM. Demanding severe punishment for the people responding for the demolition of the mosque. ಈ ಥರ ಒಂದು ಕಟ್ಟಿದ್ರು. ಇದು ಹೈದರಾಬಾದ್ನಲ್ಲಿತ್ತು. ಈ ಮಾಸ್ಕ್ ಅನ್ನ ಇವ್ರುಗಳು ಒಡೆದುಹಾಕಿ ಪ್ರೈವೇಟ್ ಪಾರ್ಟಿಗಳ ಜೊತೆ ಕೈ ಜೋಡಿಸಿ ಇವ್ರುಗಳು ದೇ ಹ್ಯಾವ್ ಮೇಡ್ ಅ ವೆರಿ ಬಿಗ್ ಅಪಾರ್ಟ್ಮೆಂಟ್ಸ್ ಕಟ್ಟಿದ್ದಾರೆ ಈ ಜನಗಳಲ್ಲಿ. ಇದ್ರಲ್ಲಿ ವೆರಿ ವೆರಿ ಕ್ಲಿಯರ್ಲಿ ಟೋಲ್ಡ್ ದಟ್ ಇಟ್ ಹಸ್ ಹ್ಯಾಪನ್ಡ್ ಬಿಕಾಸ್ ಇದಾಯ್ತು ಯಾಕಂದ್ರೆ ದಿ ಆಲ್ ಇಂಡಿಯಾ ಮಸ್ಲಿದ್ ಇತ್ತಿಹಾದಲ್ ಮುಸಲ್ಮೀನ್ AIMIM did not have any interest. ಯಾವುದೇ ಆಸಕ್ತಿ ಇರಲಿಲ್ಲ. As the people involved in demolition was very close to MIM. ಸ್ವಂತ ಜನಗಳೇ ಅದನ್ನ ಒಡ್ದು ಹಾಕಿ ದುಡ್ಡು ಮಾಡ್ಕೊಂಡ್ರು. ಈಗ ಹೇಳಿ, ಯಾವ ಮಸೀದಿ ಬಗ್ಗೆ ಇವರು ಮಾತಾಡ್ತಾ ಇದಾರಲ್ಲ ಅಯೋಧ್ಯಲಿ, ಅಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿ ಸಾಬ್ ಒಂದು ಅದ್ಭುತವಾದ ಮಸೀದಿ ಕಟ್ಕೊಡೋಕು ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಐ ವಿಲ್ ಗಿವ್ ಒನ್ ಮೋರ್ ಎಕ್ಸಾಂಪಲ್ ಸಾಬ್. ಈಗ ಹೈದರಾಬಾದಲ್ಲಿ ಶಂಷಾಬಾದಲ್ಲಿ ಏನ್ ಏರ್ಪೋರ್ಟ್ ಆಗಿದೆ, ಆ ಏರ್ಪೋರ್ಟ್ ಒಂದು ಮಸೀದಿನ ಒಡೆದು ಹಾಕಿ ಕಾಂಗ್ರೆಸ್ ಗವರ್ನಮೆಂಟ್ ಟೈಮ್ನಲ್ಲಿ MIM ಜೊತೆ ಕೈ ಜೋಡಿಸಿ ಅವರ 1,000 ಎಕರೆ ತಗೊಂಡು ಕಟ್ಟಿದ್ದು. ಆವಾಗ ಅಕ್ಬರುದ್ದೀನ್ ಸಾಬ್ ಮೊದ್ಲು, ಅಸದುದ್ದೀನ್ ಸಾಬ್ ಮೊದ್ಲು ಎಗರಾಡಿದ್ರು, ಮತ್ತಾಮೇಲೆ ಸುಮ್ನಾದ್ರು. ಆದ್ರೆ ಇವತ್ತಿನ ತನಕ ಇವ್ರುಗಳು ಬಾಬ್ರಿ ಮಸೀದಿ ಬಗ್ಗೆ ಮಾತಾಡ್ತಾ ಇದಾರೆ. ಅದ್ ಯಾವ ಮೊಘಲ್ರು ಯಾವತ್ತೂ ಅವ್ರು ಈ ದೇಶದವ್ರೇ ಆಗಿರ್ಲಿಲ್ಲ. ಮಾಧವಿ ಅವರೇ, ನೀವು ಬಿಜೆಪಿಗೆ ಈಗಷ್ಟೇ ಬಂದಿದ್ದೀರಾ. ನಿಮಗ್ ಗೊತ್ತಿಲ್ಲ ಜನ ಏನ್ ಹೇಳ್ತಾರೆ ಅಂದ್ರೆ, OWೈಸಿ ಸಾಹೇಬ್ರು ಬಿಜೆಪಿಯ ಬಿ ಟೀಮ್ನವರು, ಮತ್ತೆ ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ನೀವು. ರಜತ್ ಶರ್ಮಾ ಅವರೇ, ನಿಮ್ಮ ಈ 30 ವರ್ಷದ ಆಪ್ಕಿ ಅದಾಲತ್ನ ಅನುಭವಕ್ಕೆ ಕೈ ಮುಗಿಲೇಬೇಕು. ಒಂದ್ ವೇಳೆ ಹಾಗನ್ಕೊಂಡ್ರೆ ಪ್ರತಿ ಪ್ರಶ್ನೆಗೂ ನಿಜ ಅನ್ಕೊಂಡೇ ಮುಂದೆ ಹೋಗ್ಬೇಕಾಗತ್ತೆ. ಸರಿ, ಹಾಗೆ ಅನ್ಕೊಳ್ಳೋಣ, ಈ ಬಿಜೆಪಿ ಭಾಜಪಾ ಅಜದುದ್ದೀನ್ ಅವರ ಬಿ ಟೀಮ್ ಅಂತ. ಸೊ ನನಗ್ ಹೇಗ್ ಸೀಟ್ ಕೊಡಕ್ಕಾಗತ್ತೆ? ನಾನಂತೂ ಇಲ್ಲಿ ಬಂದು ಅವ್ರದ್ದು ಒಂದೊಂದು ವೇಷ ಕಳ್ಸಿಡ್ತಿದ್ದೀನಲ್ಲ ಸರ್. ನಾನ್ ಹೇಗ್ ಬಿ ಟೀಮ್ ಆಗೋಕ್ ಸಾಧ್ಯ? ನಾನಂತೂ ಆಗೋಕ್ ಸಾಧ್ಯನೇ ಇಲ್ಲ. ನೌ ಐಲ್ ಪುಟ್ ಯು ಒನ್ ಮೋರ್ ಸ್ಟೇಟ್ಮೆಂಟ್. ಯಾವ AMIM ಮತ್ತೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ವಾರ್ ಮಾಡ್ತಾರೆ ಒಬ್ರ ಮೇಲೊಬ್ರು ಬಿಚ್ಚಿಗತ್ತಿ ಹಿಡ್ಕೊಂಡು. ಇವತ್ತು ನೀವು ಇಂಟರ್ನೆಟ್ ಅನ್ನ ತೆಗ್ದು ಎಲ್ರೂ ಹುಡುಕಿ, ಹೈದರಾಬಾದ್ ಲೋಕಸಭಾ ಪಾರ್ಲಿಮೆಂಟಲ್ಲಿ ನನ್ನ ಅಗನೆಸ್ಟ್ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿಲ್ಲ. ಇವತ್ತಿನವರ್ಗೂ ಸ್ಟೇಟ್ ಲೆವೆಲಲ್ಲಿದೆ. ಭಾಯ್ ಅನ್ಕೋತಾರೆ ಇಬ್ರು ಓಪನ್ ಆಗೆ, AMI SHG ಮತ್ತೆ ಕಾಂಗ್ರೆಸ್ನ ರೇವತ್ ರೆಡ್ಡಿ ಸಾಬ್. ಇಲ್ಲ, ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಮೋದಿ ಅವ್ರಿಗೆ ಇಬ್ರು ಸ್ನೇಹಿತರು, OWೈಸಿ ಮತ್ತೆ KCR. ಅದನ್ನೇ ತಾನೇ ಹೇಳ್ತಿದ್ದೀನಿ, ಇಬ್ರು ಗೆಳೆಯರೇ ಮೋದಿಜಿಗೆ. ಆದ್ರೆ ಈ ಇಬ್ರು ಗೆಳೆಯರಲ್ಲಿ KCRನ ಮಾಮೂ ಬಾಂಜಾ ಅಂತೆಲ್ಲ ಓಪನ್ ಆಗಿ ಕರೀತಾರೆ ಇಬ್ರು. ಗೊತ್ತಿದ್ಯಾ ನಿಮ್ಗಳಿಗೆ? ಕೇಸರ್ ಮಾಮೂ ಅಂತೆ, ಅಕ್ಬರುದ್ದೀನ್ ಬಾಂಜಾ ಅಂತೆ. OWೈಸಿಜಿ ಇವಾಗ ಇವ್ರು ಮಾಮೂ ಬಾಂಜಾ ಆಗ್ತಾರೆ, ಪಾರ್ಟ್ನರ್ಶಿಪ್ ಅಲ್ಲಿ ಹೋಗ್ತಾರೆ ಇವ್ರು. ಯಾವ ಮಟ್ಟಕ್ಕೆ ಅಂದ್ರೆ ಅವ್ರುಗಳು ತಮ್ಮ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಕಳಿಸ್ತಾರೆ ಅಂದ್ರೆ, ಯಾವ್ಯಾವ್ ಜಾಗದಲ್ಲಿ AMIM ಕ್ಯಾಂಡಿಡೇಟ್ ಇರೋದಿಲ್ವೋ ಇಡೀ ತೆಲಂಗಾಣದಲ್ಲಿ ನೀವು ಕಾಂಗ್ರೆಸ್ ಇಲ್ಲ BRSಗೆ ವೋಟ್ ಕೊಡಿ, ರಿಲಿಜಿಯಸ್ಲಿ ಈ ಪೇಪರ್ನ ಖುಲ್ಲಂಖುಲ್ಲಾ ಮಸೀದಿಗಳಲ್ಲಿ ಹಂಚ್ತಾ ಇದ್ದಾರೆ. ಇವಾಗ ನೀವೇ ಹೇಳಿ, ಇವ್ರು ಬಿ ಟೀಮಾ? ಅದು ಬಿಜೆಪಿಗೆ. ನೋಡಿ, ಉತ್ತರ ಪ್ರದೇಶದಲ್ಲಿ OWೈಸಿ ಸಾಹೇಬ್ರು ತಮ್ಮ ಅಭ್ಯರ್ಥಿನ ಕಣಕ್ಕಿಳಿಸಿದ್ದಾರೆ, ಬಿಹಾರಲ್ಲಿ ಇಳಿಸಿದ್ದಾರೆ, ಮಹಾರಾಷ್ಟ್ರದಲ್ಲಿ ಇಳಿಸಿದ್ದಾರೆ. ಎಲ್ಲೆಲ್ಲಿ ಕಣಕ್ಕಿಳಿಸಿದಾರೋ ಅಲ್ಲೆಲ್ಲ ಮುಸ್ಲಿಂ ಡಾಮಿನೇಟ್ ಇರುವಂತ ಏರಿಯಾಗಳು. ಮುಸಲ್ಮಾನರ ವೋಟ್ಗಳು ಸಿಕ್ಕೇ ಸಿಗುತ್ತೆ. ಲಾಭ ಮೋದಿಯವ್ರಿಗಾಗತ್ತೆ.
ನಷ್ಟ ಸಮಾಜವಾದಿ ಪಾರ್ಟಿಗಾಗತ್ತೆ, ಆರ್ಜೆಡಿಗೂ ನಷ್ಟ ಆಗತ್ತೆ. ಖುದ್ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಅವರು ಮಸೀದಿನ ಒಡ್ದ್ ಹಾಕಿ ದುಡ್ಡು ಮಾಡ್ತಾರೋ, ಇಡೀ ದೇಶದಲ್ಲಿರೋ ಬಡಪಾಯಿ ಮುಸಲ್ಮಾನ್ರನ್ನ ಇವರು ದಾರಿ ತಪ್ಪಿಸ್ತಾ ಇದಾರೆ. ಇದ್ಯಾವ್ ದೊಡ್ಡ ವಿಷಯ ಸಾಬ್ ಇವರಿಗೆ. 40 ವರ್ಷಗಳ ಟ್ರೈನಿಂಗ್ ಅಲ್ಲಿ ಇವರು PhD ಮಾಡ್ಕೊಂಡಿದ್ದಾರೆ ಸಾಬ್. ಅವ್ರಿಗಿರೋದು ಒಂದೇ ಕೆಲ್ಸ, ಮೋಸ 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 ಮಾಡೋದು. ನಾನ್ ನಿಮ್ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ನಾನ್ ನಿಮ್ಗೆ ಉಲ್ಟಾ ಪ್ರಶ್ನೆ ಮಾಡ್ತೀನಿ ಸಾಬ್, ಅದು ನನ್ಗ್ ಹಕ್ಕಿದೆ. ಏನ್ ಇಡೀ ಪ್ರಪಂಚದಲ್ಲಿ, ಭಾರತ ದೇಶದಲ್ಲಿ AMIM ಒಂದನ್ನ ಬಿಟ್ಟು ಬೇರೆ ಯಾವುದೇ ಮುಸ್ಲಿಂ ಪಾರ್ಟಿ ಇವತ್ತಿನವರೆಗೂ ಯಾಕೆ ಬಂದಿಲ್ಲ ಹೇಳಿ? ಹೇಳಿ ಸಾಬ್. ಒಂದು ಮುಸ್ಲಿಂ ಲೀಗ್ ಇದೆ ಕೇರಳದಲ್ಲಿ. ಹಾ, ಅವರೆಲ್ಲ ಎಲ್ಲಿ ಹೋಗ್ತಾರ ಹೊರಗೆ? ಇವರು ಕೇರಳಾಗ್ ಹೋಗ್ಲಿ, ಅಲ್ಲೇ ಸತ್ತು ಹೋಗ್ತಾರ. ಆಮೇಲೆ ಅಷ್ಟೇ ಸರ್ವನಾಶ ಮಾಡ್ಬಿಡ್ತಾರ ಅವರು. ನೋಡಿ, ನೀವು ಹೈದರಾಬಾದ್ ಬಗ್ಗೆ ಯೋಚಿಸೋದಾದ್ರೆ ಅಲ್ಲಿ ಯಾರ ಸರ್ಕಾರ ರಚನೆಯಾಗಿದೆಯೋ ತೆಲಂಗಾಣದಲ್ಲಿ, ಅದು BRS ಸರ್ಕಾರನೇ ಆಗಿರ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರನೇ ಆಗಿರ್ಲಿ, ನೋಡಿ ಅದು ಒಂದು ಕಾಲದಲ್ಲಿ TDP ಸರ್ಕಾರ ಆಗಿತ್ತು. ಎಲ್ರೂ ಹೇಳ್ತಾರೆ OWೈಸಿ ಸಾಹೇಬ್ರ ಆಶೀರ್ವಾದ ಇಲ್ದೆ ಅಲ್ಲಿ ಸರ್ಕಾರ ನಡೆಯೋದಿಲ್ಲ, ಅವರ ಬ್ಲೆಸ್ಸಿಂಗ್ಸ್ ಬೇಕು ಅಂತ. ಹಾ, ಇವಾಗ ನಾವು ಭಾಗ್ಯಲಕ್ಷ್ಮಿ ಮಂದಿರಕ್ಕೆ ಹೋಗ್ತೀವಲ್ಲ ಚಾರ್ಮಿನಾರ್ ಹತ್ರ, ನಾನು ಮತ್ತೆ ಅಮಿತ್ ಬಾಯಿ ನಾವ್ಗಳೆಲ್ಲ ಹೋಗ್ತೀವಲ್ಲ ಭಾಗ್ಯಲಕ್ಷ್ಮಿ ದೇವಿ ಮುಂದೆ ನಿಂತ್ಕೋತೀವಿ ಹೀಗೆ ಆಶೀರ್ವಾದ ಪಡೆಯಕ್ಕೆ. ಅದೇ ತರ ಇವ್ರುಗಳು ಅಸಜ್ಜಿ ಅವರ ಆಶೀರ್ವಾದ ತಗೋತಾರೆ. ಅಸಜ್ಜಿ, ನೀವು ನಮ್ ತಲೆ ಮೇಲೆ ಕೈ ಇಡಿ. ಇದ್ರ ಅರ್ಥ ಏನಂತ? ಇಡೀ ಭಾರತ ದೇಶದಲ್ಲಿ ಎಲ್ರೂ ಸೇರ್ಕೊಂಡಿದ್ದಾರೆ ಅಂತನಾ? ಇಷ್ಟೆಲ್ಲ ಯಾಕೆ ಸಾಬ್? ನಾನು ಓಪನ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಯಾಕಂದ್ರೆ ನಾನಂತೂ ಯಾವ್ದೇ ಹೋಮ್ವರ್ಕ್ ಮಾಡ್ದೆ, ಯಾವ್ದೇ ಪ್ರೂಫ್ ಇಲ್ದೆ ಹೊರಗಡೆ ಬರೋ ಅಂತವಳೆ ಅಲ್ಲ. 2023 ಅಸೆಂಬ್ಲಿ ಎಲೆಕ್ಷನ್ ಆಯ್ತು. ನಾಂಪಲ್ಲಿ ಅಂತ ಒಂದು ಮುಸ್ಲಿಂ ಡಾಮಿನೇಟೆಡ್ ಕಾನ್ಸ್ಟಿಟ್ಯುವೆನ್ಸಿ ಇದೆ. ಅಲ್ಲೊಬ್ರು ವಾಸ ಮಾಡ್ತಾರೆ, ಫಿರೋಜ್ ಖಾನ್ ಜಿ. ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ರು. ಅವರು ತಮ್ಮ ಗಂಟ್ಲನ್ನ ಹರ್ಕೊಂಡು ಕೂಗಾಡಿ 6 ಲಕ್ಷ ಬೋಗಸ್ ಓಟನ್ನ ಹೊರಗ್ ತೆಗ್ದಿದ್ರು. ಅವರು ಹೊರಗ್ ತೆಗ್ದು ಎಲ್ಲರಿಗೂ ಸಬ್ಮಿಟ್ ಮಾಡಿದ್ದಾರೆ. GHMCಗೆ ಸಬ್ಮಿಟ್ ಮಾಡಿದ್ದಾರೆ. ಅದಾದ್ಮೇಲೆ ಯಾವಾಗ ರೇವಂತ್ ರೆಡ್ಡಿಜಿ ಬಂದ್ರೋ ಕಾಂಗ್ರೆಸ್ ಮೂಲಕ, ಈಗೇನ್ ಗೆದ್ರಲ್ಲ 2023ಲಿ, ಅವರಲ್ಲಿ ಚೀಫ್ ಮಿನಿಸ್ಟರ್ಗೂ ಕೊಟ್ರು. ಯಾರ್ ಕೊಟ್ರು? ಒಬ್ಬ ಮುಸಲ್ಮಾನ್. ಯಾರವರು? ಕಾಂಗ್ರೆಸ್ ಪಾರ್ಟಿಯವರು. ಅವ್ರ ಬಾಯ್ ಮುಚ್ಚಿಸ್ಬಿಟ್ರು ಸಾಬ್. ಮತ್ತದ್ಯಾವ್ ಮುಸಲ್ಮಾನಂಗೆ ಮಸೀಹಾ ಅನ್ಕೊಂಡು ತಿರ್ಗಾಡ್ತಾ ಇದಾರೆ. ಇವ್ರು ಯಾರಿಗೂ ರಕ್ಷಕರಾಗಿಲ್ಲ ಸಾಬ್. ಅಂದ್ರೆ ನಿಮ್ಮನ್ನ ಮೌನವಾಗ್ಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ? ಹೌದು ಸರ್, ನನ್ ಬಾಯ್ ಮುಚ್ಚೋಕ್ ಸಾಧ್ಯನೇ ಇಲ್ಲ. ಜನರಿಂದ ಪ್ರಶ್ನೆಗಳನ್ನ ತಗೊಳ್ಳೋಣ. ಮ್ಯಾಮ್, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈ ಹೈದರಾಬಾದ್ನ ಮುಸ್ಲಿಮ್ಸ್ ಏನಿದ್ದಾರೆ, ನಿಮಗೆ ಅನ್ಸುತ್ತಾ ಅವರು ಅಸರುದ್ದೀನ್ OWೈಸಿಗೆ ವೋಟ್ ಮಾಡೋದನ್ನ ಬಿಟ್ಟು ನಿಮಗೆ ವೋಟ್ ಮಾಡ್ತಾರೆ ಅಂತ? ನಾನ್ ನಿಮಗೊಂದು ಮಾತು ಹೇಳ್ತೀನಿ. ಜೀವನದಲ್ಲಿ ಓಟನ್ನ ಬಿಟ್ಟು ಬೇರೆ ಇನ್ನೇನೂ ಇಲ್ವಾ? ಯಾರು ಪ್ರತಿ ಕ್ಷಣನೂ ಹೆದರ್ಕೊಂಡು ಬದುಕ್ತಾರೋ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಂದ್ ಹೆಸ್ರಿದೆ ಮೊಹಮ್ಮದ್ ಪೆಲ್ವಾನ್. ಅವರು ಅಸಜ್ಜಿ ಅವ್ರ ಜೊತೆ ಕೆಲ್ಸ ಮಾಡ್ತಾ ಇದ್ರು ಮುಂಚೆ. ಅವರು ಪೆಹಲ್ವಾನ್ ಅನ್ನೋ ಹೆಸರಲ್ಲಿ ಪ್ರಸಿದ್ಧಿಯಾಗಿದ್ದಾರೆ. ಅವರು ದಂಗಲ್ ಮತ್ತೆ ಅಖಾಡ ಅಂತೀವಲ್ಲ, ಓಲ್ಡ್ ಸ್ಟೈಲ್ ಅಂತ ಹೇಳ್ತಾರಲ್ಲ, ಅವ್ರ ಮಗ ಮತ್ತೆ ಅವರೊಬ್ರು ಸೋಷಿಯಲ್ ವರ್ಕರ್ ಆಗಿದ್ರು. ಅವರು ಅಸಜ್ಜಿ ಅವ್ರ ಜೊತೆ ಕೆಲ್ಸ ಮಾಡ್ತಾ ಇದ್ರು AMIM ಅಲ್ಲಿ. ಅಲ್ಲಿಯ ವರ್ಕ್ ಬೋರ್ಡ್ ಅಲ್ಲಿ ಒಂದು ಭೂಮಿ ಇದೆ, ಅದರಲ್ಲಿ ಒಂದು ಸ್ಮಶಾನ ಇದೆ ಮುಸಲ್ಮಾನ್ರದ್ದು. ಅದನ್ನ ತೆಗ್ದು ಮನೆ ಕಟ್ಟೋದಕ್ ನಿಂತುಬಿಟ್ಟಿದ್ರು ಆ AMIM ಅಲ್ಲಿ. ಆಗ ಇವರಿಬ್ರು ಹೋಗಿ, ಸರ್ ಇದನ್ನಾದ್ರೂ ಉಳಿಸ್ಕೊಡಿ ಅಂತ ಕೇಳ್ಕೊಂಡ್ರು. ಇದು ವಕ್ ಬೋರ್ಡ್ಗ್ ಸೇರಿದ್ದು, ಮತ್ತೆ ನಮ್ಮ ಕುರಾನಲ್ ಬರ್ದಿದೆ, ಇದು ತಪ್ಪಾಗತ್ತೆ, ಹೀಗ್ ಮಾಡ್ಬಾರ್ದು ಅಂತ. ಅವ್ರು ಪೆಹಲ್ವಾನು ಆದ್ರೂ ಕೂಡ ಹೋಗಿ ಕೇಳ್ಕೊಂಡ್ರು ಅವ್ರನ್ನ. ಆಗ ಗಲ್ಬೆದ್ದಂಗೆ ಎಲ್ಲ ಆಯ್ತು. ಅದ್ರ ಒಳಗೆ ಅಕ್ಬರುದ್ದೀನ್ ಜಿಗೆ ಮತ್ತೆ OWೈಸಿಗೆ ಚೆನ್ನಾಗ್ ಗೊತ್ತಿದೆ ಯಾರನ್ನ ಹೇಗೆ ರೊಚ್ಚಿಗೇಳ್ಸೋ ಥರ ಮಾತಾಡ್ಬೇಕು ಅಂತ. ಅಕ್ಕ ಅಮ್ಮನ್ಗೆ ಬೈದ್ರೆ ಪೆಹಲ್ವಾನೇನ್ ಸುಮ್ನೆ ಕೂತ್ಕೋತಾರ ಹೇಳಿ ನೋಡೋಣ? ಪಾಪ ಮಗನ್ಗೆ ತುಂಬಾ ಕೋಪ ಬಂತು, ಆದ್ರೆ ಪೆಹಲ್ವಾನ್ ಹಾಗೆ ಸುಮ್ನೆ ಕೂತಿದ್ರು. ಅವ್ರು ಸ್ವಲ್ಪ ವಯಸ್ಸಾಗಿದೆ, ಹುಡ್ಗ ಇನ್ನು ಯುವಕ, ಸುಮ್ನಿರಕ್ಕಾಗ್ಲಿಲ್ಲ. ಅಕ್ಬರುದ್ದೀನ್ಗೆ ಹೊಡ್ದ. ಏನಾಯ್ತು? ಜೀವನ ಪೂರ್ತಿ ಕಂಬಿಗಳ್ ಹಿಂದೆ ಇರ್ಬೇಕಾಗ್ಬಂತು ಅಷ್ಟೇ. ಈಗ ನೀವು ಸಾಮಾನ್ಯ ಜನರ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಸಾಬ್. ಯಾರ್ ಚಿಕ್ಕ ಚಿಕ್ಕ ಮದರ್ಸಾಗಳನ್ನ ನಡೆಸ್ತಾರೋ, ಮಸ್ಮಂದ್ ಮನೆಗಳೂರು, ಒಂದ್ವೇಳೆ ನಾವು ಅವ್ರ ಥರ ನಮಗೀ ವೋಟ್ ಹಾಕಿ ಈ ಕೆಲ್ಸ ಮಾಡ್ಕೊಡ್ತೀವಿ ಅಂತ, ಆಗ ನಮ್ಗೂ ಅಸತ್ಗೂ ಏನ್ ವ್ಯತ್ಯಾಸ ಉಳಿಯತ್ತೆ ಹೇಳಿ ನೋಡೋಣ? ಈಗ ಮೋದಿಜಿ ಅವರು ಪ್ರೈಮ್ ಮಿನಿಸ್ಟರ್ ಉಜ್ವಲ ಯೋಜನೆ ತಗೊಂಡ್ ಬಂದ್ರು, ಹೆಣ್ಮಕ್ಳಿಗೆ ಸಿಲಿಂಡರ್ ಕೊಡೋಂತ ಯೋಜನೆ. ಅವ್ರೇನ್ ಸಿಲಿಂಡರ್ ಮೇಲ್ ಬರ್ದಿದ್ರಾ ಇದು ಮುಸಲ್ಮಾನ್ರ ಸಿಲಿಂಡ್ರು, ಇದು ಸಿಖ್ರ ಸಿಲಿಂಡ್ರು, ಇದು ಹಿಂದೂಗಳ ಸಿಲಿಂಡ್ರು ಅಂತ? ನಿಮಗೇನ್ ಅನ್ಸತ್ತೆ ಅವ್ರು ಏನ್ ಅನ್ಕೊಂಡು ಆ ಸಿಲಿಂಡರ್ನ ಕೊಟ್ರು? ಅಷ್ಟೆಲ್ಲ ಹೆಂಗಸ್ರಿಗೆ, ಅದ್ರಲ್ಲಿ ಮ್ಯಾಕ್ಸಿಮಮ್ ಪ್ರತಿಶತ ಮುಸಲ್ಮಾನ್ ಮನೆಗಳ ಹೆಂಗಸ್ರಿಗ್ ಸಿಕ್ಕಿದೆ. ನನ್ ಹತ್ರ ಅದ್ರ ಡೇಟಾ ಕೂಡ ಇದೆ, ನಿಮಗ್ ಗೊತ್ತಿರ್ಬೇಕದ್ರ ಬಗ್ಗೆ. ಅವ್ರು ಯಾಕ್ ಕೊಟ್ಟಿರೋದು? ಅವ್ರಿಗೆ ಬಡವ್ರ ಕಷ್ಟ ಗೊತ್ತಿದೆ. ಅವ್ರು ಯಾಕ್ ಕೊಟ್ರು ಅಂದ್ರೆ, ಯಾವ್ ಕಷ್ಟನ ಅವರ ತಾಯಿ ಅನ್ಭವಿಸಿದ್ರೋ
ಅದನ್ನ ನೋಡಿದಾರವ್ರು. ಬೇರೆ ಯಾವ ತಾಯಿನೂ ಕಷ್ಟ ಪಡ್ಬಾರ್ದು ಅಂತ. ಸರ್, ನಾವಿದೇ ಮನಸ್ಥಿತಿನಲ್ಲಿ ಕೆಲ್ಸ ಮಾಡೋದು. ನಾವಿದನ್ನೇ ಬಯಸ್ತೀವಿ ಮತ್ತೆ ಬೇಡ್ಕೋತೀವಿ. ಆ ಎಲ್ಲಾ ಪಸ್ಮಂದ ಹೆಣ್ಮಕ್ಳು, ಸ್ತ್ರೀಯರೇನಿದ್ದಾರೆ ಎಲ್ಲ ಅಷ್ಟೆಲ್ಲ ಬಡ ಮುಸಲ್ಮಾನ್ರಿಗೆ ಎದ್ದೇಳು ಅಣ್ಣ, ಎದ್ದೇಳು. ಯಾಕೆದ್ದೇಳ್ಬೇಕು ಅಂದ್ರೆ ಸ್ವಂತ ನಿಮ್ಮ ಧರ್ಮದ ಜನಗಳೇ ನಿಮ್ಮೇಲೆ ಎಂತಹ ಆಕ್ರಮಣ ನಡೆಸ್ತಾ ಇದ್ದಾರೆ. ರೊಚ್ಚಿಗೇಳ್ಸೋ ಭಾಷಣ ಮಾಡ್ಕೊಂಡು. ಮಾಧವಿ ಅವರೇ, ನೀವೀಗ ಚುನಾವಣಾ ಮೈದಾನದಲ್ಲಿದ್ದೀರಾ. ವೋಟನ್ನಂತೂ ಕೇಳಲೇಬೇಕಲ್ಲ. ಆ ಕ್ಷೇತ್ರದಲ್ಲಿರೋ ಮುಸಲ್ಮಾನರ ಹತ್ರ ವೋಟ್ ಕೇಳಲಿಲ್ಲ ಅಂದ್ರೆ ನೀವು ಗೆಲ್ಲೋದಿಕ್ಕೆ ಹೇಗೆ ಸಾಧ್ಯ? ಸಾಬ್, ನೀವೀಗ ಬೀಫ್ ಹೆಸರಿಟ್ಕೊಂಡು ವೋಟ್ ಕೇಳ್ತೀರಾ? ಅಯೋಧ್ಯೆ ರಾಮ ಮಂದಿರ ಮುಂದಿಟ್ಕೊಂಡು ವೋಟ್ ಕೇಳ್ತೀರಾ? ಬಾಬ್ರಿ ಮಸೀದಿ ಬಗ್ಗೆ ರೊಚ್ಚಿಗೇಳ್ಸಿ ನೀವು ವೋಟನ್ನ ಕೇಳ್ತೀರಾ? ಇದ್ಯಾವ್ ದೊಡ್ಡ ವಿಷಯ ಸಾಬ್? ನೀವೇನಲ್ಲಿ ಉಸ್ಮಾನಿಸ್ತಾನ್ ಮಾಡ್ಬೇಕು ಅಂತ ಹೊರಟಿದ್ದೀರೇನು ಹೇಳಿ? ನೀವು ಜಿನ್ನ ಅಲ್ಲ, ಜಿನ್ನಂಗೆ ಅಪ್ಪ ಆಗ್ಬಿಟ್ಟಿದೀರಾ. ಅಲ್ಲ, ನೀವು ನನ್ಗೆ ಒಂದ್ ಮಾತು ಹೇಳಿ, ಮುಸಲ್ಮಾನರು ನಿಮ್ಗೆ ವೋಟ್ ಹಾಕ್ತಾರೋ ಇಲ್ವೋ? ಸಾಬ್, ಮುಸಲ್ಮಾನ್ರು ನನಗೆ ಬರಾಬರಿ ವೋಟ್ ಕೊಡ್ತಾರೆ. ಆದ್ರೆ ನಾನ್ ಅದಕ್ಕೋಸ್ಕರ ಕೆಲ್ಸ ಮಾಡ್ತಾ ಇಲ್ಲ. ಅದನ್ನ ಮೊದ್ಲು ನೀವು ತಿಳ್ಕೋಬೇಕು. ನೋಡಿ, ನಿಮ್ಮ ಪಕ್ಷದ ಶಾಸಕರೇನಿದ್ದಾರೆ, ಟಿ ರಾಜಾ ಸಿಂಗ್, ಹೌದು, ಅವರು ಗೋಶ್ಮಹಲ್ನ ಶಾಸಕರು. ಹೌದು. ಅವರು ಹೇಳ್ತಾರೆ ಹೈದರಾಬಾದ್ನಲ್ಲಿ ನಮ್ಗೆ ಮುಸ್ಲಿಮ್ರ ಮತ ಬೇಕಾಗಿಲ್ಲ ಅಂತ. ಅವ್ರು ಹೇಳ್ತಾರೆ ಮುಸ್ಲಿಮ್ರ ಮತ ಕೇಳೋದಕ್ಕೆ ನಾವು ಎಷ್ಟು ಎನರ್ಜಿ ಹಾಕ್ತಾ ಇದೀವಲ್ಲ, ಅದನ್ನ ಹಿಂದೂಗಳ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾ, ನೋಡೋಣ. ಅವರ ಮೊದಲನೇ ಸೆಂಟೆನ್ಸ್ ಅನ್ನ ತಗೊಳ್ಳೋಣ. ನಮಗೆ ಮುಸಲ್ಮಾನ್ರ ಓಟು ಬೇಕಾಗಿಲ್ಲ. ಅದ್ರ ಅರ್ಥ ಇದಲ್ಲ ನಾವು ಅಲ್ಲಿಗ್ ಬಂದು ವೋಟ್ ಹಾಕೋದಿಲ್ಲ ಅಂತಲ್ಲ ಅಣ್ಣ. ಅದನ್ನ ಅರ್ಥ ಮಾಡ್ಕೊಳ್ಳೋಂತ ದಾರಿನೇ ಬೇರೆ ಇದೆ. ಅವ್ರು ಹೇಳೋದೇನಂದ್ರೆ, ಯಾವ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಹತ್ತತ್ರ 10 ಲಕ್ಷ ಹಿಂದೂಗಳಿದಾರೋ, ಮತ್ತೆ ಇವಾಗ ಅಸದುದ್ದೀನ್ ಜಿ 5,15,000 ವೋಟಿಂದ ಗೆದ್ದಿದಾರೋ, ಹಾಗಿದ್ರೆ ನಮಗೆ 10 ಲಕ್ಷ ವೋಟು ಹಿಂದೂಗಳಿಂದ ಸಾಕಾಗಲ್ವಾ ಗೆಲ್ಲೋದಿಕ್ಕೆ? ಅವ್ರು ಇದನ್ನೇ ಹೇಳಿದ್ದು. ಇದನ್ನ ನೀವು ತಪ್ಪಾಗ ಅರ್ಥ ಮಾಡ್ಕೊಂಡ್ಬಿಟ್ರಿ. ನನ್ಗನ್ಸುತ್ತೆ ಅವ್ರು ಎಲೆಕ್ಷನ್ ನಿಲ್ಬೇಕು ಅಂತಿದ್ರು, ನಿಮಗ್ ಟಿಕೆಟ್ ಸಿಕ್ಬಿಡ್ತು, ಪಾಪ ಅವ್ರಿಗೆ ಬೇಜಾರಾಗಿದೆ ಅಂತ. ಸಾಬ್, ಇದು ಕೇವಲ ರಾಜಾ ಸಿಂಗ್ ಅವರ ಪ್ರಾಬ್ಲಮ್ ಅಲ್ಲ. ಇಡೀ ದೇಶದಲ್ಲಿ ಯಾವಾಗೆಲ್ಲ ಮಹಿಳೆಯರಿಗೆ ಅವಕಾಶ ಸಿಗತ್ತೋ, ಸೊ ಒಂದು ಸ್ವಲ್ಪ ಆದ್ರೂ ಪ್ರಾಬ್ಲಮ್ ಆಗ್ಲೇಬೇಕಲ್ವಾ ಸಾಬ್? ಸೊ ದಿಸ್ ಇಸ್ ವುಮೆನ್ ಎಂಪವರ್ಮೆಂಟ್ ಇಶ್ಯೂ ಸಾಬ್. ಇದು ನಡೀತಿರತ್ತೆ, ಮಾಮೂಲಿ ಅಲ್ವಾ? ಮನೇಲೂ ಹೇಳ್ತಿರ್ತಾರೆ ಹೆಣ್ಮಕ್ಳಿಗೆ ಜಾಸ್ತಿ ಒಡವೆ ಕೊಂಡ್ಕೊಡ್ತೀರಾ ಅಂತ. ಹುಡುಗರು ಮುಖ ಉದಿಸ್ಕೊಂಡ್ ಕೂತ್ಕೋತಾರ ಇಲ್ವೋ ಹೇಳಿ ನೋಡೋಣ. ಸೊ ಇದು ಕೂಡ ಹಾಗೆ ಮನೆ ವಿಷಯ. ರಾಜಾ ಸಿಂಗ್ ಸ್ವಲ್ಪ ಕೋಪಿಸ್ಕೊಂಡಿದ್ದಾರೆ, ಆದ್ರೂ ಪರವಾಗಿಲ್ಲ, ಈಗ ಬಂದ್ ನನ್ ಜೊತೆ ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ನಾನು ಅವ್ರ ಮನೆಗೂ ಹೋಗಿದ್ದೆ, ಅವ್ರ ಹೆಂಡತಿನೂ ಕೂಡ ಮಾತಾಡ್ಸ್ಕೊಂಡ್ ಬಂದೆ ನಾನು. ನಿಮಗ್ ಗೊತ್ತಾ ಏನ್ ಸ್ತ್ರೀ ಶಕ್ತಿ ಅವರಲ್ಲಿದೆ ಅಂತ? ಅಮ್ಮ, ನಾನ್ ನಿಮ್ ಜೊತೆ ಬರ್ತೀನಿ, ಮತ್ ಹೋಗಿ ಧೂಳ್ಪೇಟೆ ಪೂರ್ತಿ ನಾವೀಗ ಕ್ಯಾಂಪೇನ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿದ್ರು. ಸೊ ಸ್ತ್ರೀ ಶಕ್ತಿ ಸಂಘಟನೆ ನಡೀತಾ ಇದೆ ಸರ್ ಅಲ್ಲಿ. ಮೋದಿಜಿ ಅವ್ರಿಗೂ ಅದೇ ಬೇಕಾಗಿರೋದು. 33.3 ರಿಸರ್ವೇಶನ್ ಯಾಕೆ ತರ್ಬೇಕು ಅಂತಿದ್ದಾರೆ? ಯಾಕಂದ್ರೆ ಸ್ತ್ರೀ ಶಕ್ತಿ ಒಟ್ಟಾಗಿರ್ಬೇಕು ಮತ್ತೆ ಸ್ತ್ರೀ ಹೊರಗ್ ಬರ್ಬೇಕು ಅಂತ. ಹೈದರಾಬಾದ್ ಜನತೆಗಳಿಗೆ ನೀವ್ ಏನ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ನೀವ್ ಅವ್ರ ಬಗ್ಗೆ ಏನಾದ್ರೂ ಒಂದ್ 2 ಒಳ್ಳೆ ಮಾತಾಡ್ತೀರಾ ಅಂದ್ರೆ ಇನ್ನೂ ಖುಷಿ ಆಗುತ್ತೆ. లేచింది నిద్ర లేచింది మహిళా లోకం, దద్దరిల్లింది పురుష ప్రపంచం. ಇದ್ರ ಅರ್ಥ ಹೆಣ್ಮಕ್ಳು ಎಚ್ಚರ ಆಗಿದ್ದಾರೆ, ಅಳ್ಳಾಡ್ ಹೋಗಿದ್ದಾರೆ ಪುರುಷರು ಅಂತ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಮಾಧವಿ ಲತಾ ಅವರ ಮೇಲೆ ಆರೋಪ ಮತ್ತು ವಿಚಾರಣೆಯ ಮತ್ತೊಂದು ಸುತ್ತು. ತನ್ನ ಭೂಮಿನ ತಾಯಿ ಅಂತ ಹೇಳೋಕಾಗ್ದೇ ಇರೋಂತ ಒಬ್ಬ ಮನುಷ್ಯ, ಅವನು ತನ್ನ ಮನೇಲಿರೋ ಹೆಂಗಸಿಗೆ ಏನ್ ಗೌರವ ಕೊಡ್ತಾನೆ ಸಾಬ್? ಏನೋ ಹೇಳ್ತೀರಾ ಸುಮ್ಮನೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು ಮಾಧವಿ ಲತಾ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಹೈದರಾಬಾದ್ನ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಅವರ ಮೇಲೆ ಆರೋಪ ಮಾಡಲಾಗ್ತಾ ಇದೆ, ಇವರು ಮುಸಲ್ಮಾನರ ಮನೆಗಳಿಗೆ ನುಗ್ಗಕ್ಕೆ ನೋಡ್ತಾರೆ ಅಂತ. ಈಗ ನೋಡಿ, ಬಿಜೆಪಿಯವರು ಹೇಳ್ತಾರೆ ಮಾಧವಿ ಲತಾ ಅವರನ್ನ ಯಾವಾಗ ನೋಟಿಸ್ ಮಾಡಿದ್ವಿ ಅಂದ್ರೆ ಅವರು 3 ತಲಾಕ್ನ ವಿರುದ್ಧ ಒಂದು ದೊಡ್ಡ ಹೆಸಿಟೇಷನ್ನ ತೋರಿಸಿದಾಗ ತುಂಬಾ ಜನ ಮುಸ್ಲಿಂ ಮಹಿಳೆಯರನ್ನ ಪ್ರಚೋದಿಸಲಾಯಿತು. ಮತ್ತೆ ಓವೈಸಿ ಸಾಹೇಬ್ರು ಹೇಳ್ತಾರೆ, ಇದು ನಮ್ಮ ಧರ್ಮದ ವಿಚಾರ, ನಮ್ಮ ಮನೆಯ ವಿಚಾರ, ನಮ್ಮನೆಗೆ ಇಣುಕ್ ನೋಡೋದಕ್ಕೆ ಇವ್ರು ಯಾರು ಅಂತ. ಓಹೋ, ಅವರ ಮನೆ ಹೆಣ್ಮಕ್ಕಳನ್ನ ಪದೇ ಪದೇ ಮಾರಲಾಗತ್ತೆ. ಮತ್ತಿವರು ಧರ್ಮದ ಹೆಸರು ಹೇಳ್ಕೊಂಡು ಕೆಟ್ಟ ಕೆಲ್ಸಗಳನ್ನ ಮಾಡ್ತಾರೆ. ಕುರಾನಲ್ಲೂ ಕೂಡ ಎಲ್ಲೂ ಹೇಳಿಲ್ಲ ನೀವು ತಲಾಕ್ 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 ಅಂತ ಒಂದೇ ಸಲಕ್ಕೆ ಹೇಳ್ಬೇಕು. ಕುರಾನ್ ಏನ್ ಹೇಳತ್ತೆ ಅಂದ್ರೆ, ಮೊದಲನೇ ತಲಾಕ್ ನೀವು ನಿಖಾನ ಹೇಗ್ ಮಾಡ್ಕೋತಿರೋ ಅದೇ ಥರನೇ ಹುಡ್ಗ ಮತ್ತೆ ಹುಡ್ಗಿ ಆ ಕಡೆ ಈ ಕಡೆ ಇಬ್ರು ಕೂತ್ಕೊಂಡು ಮೊದಲನೇ ಸಲ ತಲಾಕ್ ಅಂತ ಹೇಳ್ಬೇಕು. ಅದಾದ್ಮೇಲೆ 2 ಅಥವಾ 3 ತಿಂಗ್ಳವರ್ಗೂ
ಸಮಯನ ಅವ್ರಿಗೆ ಕೊಡ್ಬೇಕಾಗತ್ತೆ. ಒಂದೇ ಮನೆ ಒಳಗಡೆ ಅವ್ರಿಬ್ರು ಇರ್ಬೇಕಾಗತ್ತೆ. ಯಾಕಂದ್ರೆ ಯಾವ್ ಧರ್ಮ ಕೂಡ ಆಗಿರೋ ಮದ್ವೆ ಹಾಳಾಗ್ಬೇಕು ಅಂತ ಬಯಸೋದಿಲ್ಲ. ಆಗ್ಲೂ ಸರಿ ಹೋಗ್ಲಿಲ್ಲ ಅಂದ್ಮೇಲೆ 2ನೇ ಸಲ ಹೇಳ್ಬೇಕಾಗತ್ತೆ ಅದೇ ವ್ಯಕ್ತಿಗಳ ಮುಂದೆ. ಮತ್ತೆ 3 ತಿಂಗಳ ನಂತರ 3ನೇ ಸಲ ತಲಾಕ್ ಹೇಳ್ಬೇಕಾಗತ್ತೆ. ಇವಾಗ ಹೇಳಿ, ಈ ಥರ ರೂಲ್ಸ್ ಇರೋವಾಗ ಖುರಾನಲ್ಲಿ 9 ರಿಂದ 12 ತಿಂಗಳವರೆಗೆ ಯಾರು ಕೂಡ ತಲಾಕನ್ನ ಕೊಡೋದಕ್ಕಾಗಲ್ಲ. ಅದಾದ್ಮೇಲೂ ಕೂಡ ಅವರು ಹುಡ್ಗಿ ಹತ್ರ ತಗೊಂಡಿರೋಂಥ ಎಲ್ಲಾ ವಸ್ತುಗಳ್ನೂ ವಾಪಸ್ ಕೊಡ್ಬೇಕಾಗತ್ತೆ, ಮದ್ವೆಲ್ ತಗೊಂಡಿರೋದು. ಮತ್ತೆ ಮಕ್ಳಿಗೂ ಕೂಡ ಹೆಂಡ್ತಿಗೂ ಕೂಡ ಅವರು ಯಾರು ತಲಾಕ್ ಕೊಟ್ಟಿದಾರೋ ಅವರು ಅವರ ಜೀವನೋಪಾಯ ಅಂತ ಕೊಡ್ಬೇಕಾಗತ್ತೆ. ಈ ಜಾಗದಲ್ಲಿ ಈ ಜನಗಳು ದಲ್ಲಾಳಿಗಳಾಗಿ ಟ್ರಿಬಲ್ ತಲಾಕನ್ನ ತಗೋಬಹುದು ತಮ್ಮ ಲಾಭಕ್ಕೋಸ್ಕರ. ಮುಸಲ್ಮಾನ್ ಹುಡುಗಿಯರ್ನ ಮಾರ್ತಾರೆ ಈ ಜನಗಳು. ತಮ್ಮ ಲಾಭಕ್ಕೋಸ್ಕರ ಇವ್ರನ್ನ ಪಸ್ಪಂದ ಮಾಡಿಡ್ತಾರೆ. ತಮ್ಮ ಲಾಭಕ್ಕೋಸ್ಕರ ಇಂಥವ್ರು ಹುಡುಗಿಯರ್ನ ದೊಡ್ಡೋರಾಗಕ್ ಬಿಡೋದಿಲ್ಲ. ತಮ್ಮ ಲಾಭಕ್ಕೋಸ್ಕರ ಈ ಜನಗಳು ಹುಡ್ಗಿರ್ ಶರೀರದ ಜೊತೆ ವ್ಯಾಪಾರ ಮಾಡ್ತಾರೆ. ನೀವೇ ಹೇಳಿ ಸಾಬ್, ಇದ್ ಹೇಗ್ ಅವ್ರ ಹಕ್ಕಾಗತ್ತೆ? ಇದು ಡೆಮೋಕ್ರಸಿ ಸಾಬ್, ಟು ದ ಪೀಪಲ್. ಮಾಧವಿ ಅವರೇ, ಕುರಾನ್ ಶರೀಫ್ ಅವರದ್ದು, ಶರಿಯತ್ ಅವರದ್ದು, ಅವರ ಕಾನೂನುಗಳು, ಅವರ ಹುಡುಗಿರು, ಮದ್ವೆ ಅವರದ್ದು, ಹುತಾತ್ಮರು ಅವ್ರ ಕಡೆಯವರು, ಮತ್ತೆ ನೀವ್ಯಾರು ಮಾತಾಡೋದಕ್ಕೆ ಅಂತ? I am the citizen of this country who keeps the right to interfere into the pain of any woman or any citizen of this country. ಈಗ ಅವರ ಆರೋಪ ಏನು ಅಂತಂದ್ರೆ ಬಿಜೆಪಿ ಕಡೆಯಿಂದ ಸಾಬ್ ಅವರು ಆರ್ಟಿಕಲ್ 19 ಬಗ್ಗೆ ಯಾರಾದ್ರೂ ಪಾರ್ಲಿಮೆಂಟ್ ಅಲ್ಲಿ ನೋಡಿದ್ರೆ ಅವರು ಜೋರಾಗಿ ಗಂಟ್ಲರ್ಕೊಂಡು ಅವರು ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿದ್ರು. ಇಫ್ ಯು ಗೋ ಥ್ರೂ ಇಸ್ ಸ್ಪೀಚ್ ಇನ್ ಪಾರ್ಲಿಮೆಂಟ್ ಈಸ್, ಮೋದಿ ಬಾಯ್ ಅವರು ಮಾಡಿರೋ ಒಂದೇ ಅಮೆಂಡ್ಮೆಂಟ್ ಅಂದ್ರೆ ದ ಗರ್ಲ್ ಶುಡ್ ಗೆಟ್ ಮ್ಯಾರಿಡ್ ಅಟ್ ದ ಏಜ್ ಆಫ್ 21. ಆದ್ರಿಂದ ಹುಡುಗಿ ಈ ಪ್ರಕಾರದ ಟ್ರಿಪಲ್ ತಲಾಕ್ ಆಗಿದ್ರು ಆಗಿರ್ಲಿ, ಇಲ್ಲ ಇನ್ನು ಯಾವ್ದಾದ್ರೂ ಬಡವರು ಹಳ್ಳಿನಲ್ಲಿ ಬೇಗ ಮದ್ವೆ ಮಾಡ್ತಾ ಇದ್ರೆ ಅದ್ರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಹುಡುಗಿಯರ್ಗೆ ಖುದ್ದು ನಿರ್ಧಾರ ತಗೊಳ್ಳೋದಿಕ್ಕೆ ಅವರ ಮದ್ವೆ ವಯಸ್ಸು 21 ಇರ್ಬೇಕು ಅಂತ. ಇದನ್ನ ಹಿಡ್ಕೊಂಡು ಆರ್ಟಿಕಲ್ 19 ಎತ್ಕೋತಾರೆ. ಆರ್ಟಿಕಲ್ 19 ಅಲ್ಲಿ ಈ ಥರ ಎಲ್ಲೂ ಕೂಡ ಬರ್ದಿಲ್ಲ, ದಿ ಫ್ರೀಡಮ್ ಈಸ್ ಫಾರ್ ಲಿವಿಂಗ್ ರಿಲೇಶನ್ಶಿಪ್, ಫ್ರೀಡಮ್ ಈಸ್ ಫಾರ್ ಸೆಕ್ಸ್, ಫ್ರೀಡಮ್ ಈಸ್ ದೇರ್ ಟು ಡೂ ಮ್ಯಾರೇಜ್ ವೆನ್ ಎವರ್ ದೇ ವಾಂಟ್. ಆರ್ಟಿಕಲ್ 19 ಹೇಳತ್ತೆ ಯು ಹ್ಯಾವ್ ಪ್ರೊಫೆಷನಲ್ ಫ್ರೀಡಮ್, ರೈಟ್ ಟು ಎಕ್ಸ್ಪ್ರೆಸ್, ರೈಟ್ ಟು ಸ್ಪೀಚ್. ಈ ಹೊಸದೆಲ್ಲ ಅದ್ರಲ್ಲಿ ಎಲ್ಲಿಂದ ತಂದ್ಹಾಕ್ತಾರೆ ಇವ್ರು? ಹೊಸ ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ಅನ್ನ, ಯುಸಿಸಿ, ಹೌದು, ಅದರ ಅಡಿನಲ್ಲಿ ಲಿವಿನ್ಗೂ ಕೂಡ ಕಾನೂನಿದೆ. ಓವೈಸಿ ಸಾಹೇಬ್ರು ಆಪ್ಕಿ ಅದಾಲತಿಗೆ ಬಂದಾಗ ಅವ್ರು ಹೇಳಿದ್ರು ಇದು ನಮ್ಮ ಮಕ್ಕಳ ಮಲಗೋ ಕೋಣೆಗೆ ಇಣುಕು ನೋಡುವಂತ ಕಾನೂನು ಅಂತ. ಈಗ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಬೆಡ್ರೂಮ್ ಎಲ್ಲಿಂದ ಬಂತು ಸಾಬ್? ಇದಂತೂ ನನ್ ಬುದ್ಧಿಗ್ ಮೀರಿದ್ದು ಬಿಡಿ. ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನ್ ಹೇಳತ್ತೆ, ಯಾವ ಹೆಣ್ಮಕ್ಳಿಗೆ ತವರ್ ಮನೇಲಿ ಹುಡ್ಗಿಯರ್ಗೆ ಸಮಾನವಾಗಿ ಹುಡ್ಗುರ್ಗೆ ಸಮಾನವಾಗಿ ಪ್ರಾಪರ್ಟಿ ಎಲ್ಲ ಈ ಥರದ್ದೇನು ಸಿಗ್ತಾ ಇಲ್ವೋ ಅವರಿಗೆ ಅಷ್ಟೇ ಹಕ್ಕಿದೆ, ಯಾವ್ದೇ ಧರ್ಮದಲ್ಲಾದ್ರೂ ಆಗಿರ್ಲಿ. ಹುಡ್ಗಿಗೂ ಕೂಡ ತವ್ರ ಮನೆಯಲ್ಲಿ ಹುಡ್ಗುರಷ್ಟೇ ಎಲ್ಲ ಹಕ್ಕು ಸಿಗ್ಬೇಕು ಅಂತಿದೆ. ಈಗ ಇದ್ರಲ್ಲಿ ಬೆಡ್ರೂಮ್ ಎಲ್ಲಿಂದ ಬಂತು ಪ್ರಾಪರ್ಟಿನಲ್ಲಿ? ಅಥವಾ ಅವರು ಕಾಟ್ ಮತ್ತೆ ಬೆಡ್ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇದಾರ? ಇಲ್ಲ ನೋಡಿ, ಈ ಎಲ್ಲ ಕಾನೂನುಗಳು ಏನಿದೆಯಲ್ಲ, ಅದು 3 ತಲಾಕ್ ಇರಬಹುದು, ಅದು ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ಆಗಿರ್ಬೋದು, ಇಲ್ಲ 33.33 ವುಮೆನ್ ರಿಸರ್ವೇಶನ್ ಆಗಿರ್ಲಿ, ಅದು ಸಿಎ ಆಗಿರ್ಬಹುದು. ಈ ಎಲ್ಲಾ ಕಾನೂನುಗಳನ್ನ ಮುಸ್ಲಿಮರಿಗೆ ಕಿರುಕುಳ ನೀಡೋದಕ್ಕೆ ತಂದಿರೋದು ಅಂತ ಹೇಳ್ತಾರೆ. ಅಸಜ್ಜಿ, ಹೆಂಗಸ್ರು ಹಿಂದೆ ಬಿದ್ದಿದ್ದಾರೆ ಸಾಬ್. ಅವರು ಹೆಂಗಸ್ರನ್ನ ಮೇಲಕ್ ಬರೋದಿಕ್ಕೆ ಬಿಡೋದಿಲ್ಲ. ಯಾವ್ ವ್ಯಕ್ತಿಗೆ ಹೆಂಗಸ್ರ ಕಣ್ಣೀರ್ ಒರೆಸ್ಬೇಕು ಅಂತಿರತ್ತೋ ಆ ವ್ಯಕ್ತಿ ಎಲ್ರಿಗಿಂತ ಮುಂಚೆ ಬಂದು ಅವ್ರ ಕಷ್ಟಗಳನ್ನ, ಅವರ ಬಿಕ್ಕಟ್ಟುಗಳನ್ನ ಸ್ವತಃ ಪಾರ್ಲಿಮೆಂಟಲ್ ಮಾತಾಡ್ತಾರೆ. ಇವ್ರ ಥರ ಯಾವತ್ತೂ ನಡ್ಕೊಳ್ಳೋದಿಲ್ಲ. ಪ್ರಧಾನಮಂತ್ರಿ ಸ್ವತಃ ಅವರೇ ಹೇಳ್ತಾರೆ, ಪಸ್ಮಂದ ಮುಸಲ್ಮಾನ್ ಮತ್ತೆ ಪ್ರತಿ ಮುಸಲ್ಮಾನ್ ಹೆಂಗಸರಿಗೆ ಮರ್ಯಾದೆ ಕೊಡಿ, ಸಮಾನತೆ ಕೊಡಿ. ಆಗ ಇವ್ರ ಮಧ್ಯೆ ಬರ್ತಾರೆ, ಇಲ್ಲ ಸಿಗಬಾರ್ದು ಅಂತ. ಹಾಗಾದ್ರೆ ಯಾರನ್ನ ದ್ವೇಷಿಸ್ತಾ ಇದಾರೆ ಸರ್ ಅವರು? ನೋಡಿ, ಅದಕ್ಕೆ ಇಂಥ ಕಾನೂನುಗಳು ಬಂದಾಗ ಅವ್ರು ಅಂದ್ಕೊಳ್ತಾರೆ ಸಿಎ ಬಂದ್ಬಿಡುತ್ತೆ, ತುಳಿಯೋದಿಕ್ಕೆ ಹೆಂಗಸರು ಸಿಗೋದಿಲ್ಲ ಇವರಿಗೆ. ನಮ್ಮ ಗುರುತು ಮತ್ತೆ ನಮ್ಮ ಗುರುತಿನ ಮೇಲೆ ಪ್ರಶ್ನೆಗಳು ಉದ್ಭವ ಆಗತ್ತೆ, ಮುಸಲ್ಮಾನರು ಬದುಕೋದೇ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಕೇವಲ ಅಸಜ್ಜಿ ಅವರ ಅಸ್ತಿತ್ವ ಮುಗ್ದು ಹೋಗತ್ತಷ್ಟೇ. ಅಲ್ಲಿಗೆ ಅವ್ರು ಏನ್ ಹೇಳ್ಬೇಕು ಅಂತಿದ್ದಾರೆ, ಅವರು ಮುಸಲ್ಮಾನ್ ಹೆಂಗಸ್ರ ಅಭಿವೃದ್ಧಿ ಆಗಬಾರ್ದು. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ, ಮುಸಲ್ಮಾನ್ ಹೆಂಗಸರಿಗೆ ಸ್ವಾತಂತ್ರ್ಯ ಸಿಗಬಾರ್ದು. ಅವ್ರು ಹೇಳ್ತಾರೆ ಹಿಜಾಬ್ ಧರಿಸುವಂತ ಹುಡುಗಿ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅನ್ನೋದು ನನ್ನ ಆಸೆ ಅಂತ.
ಆದ್ರೆ ಬೇನಜೀರ್ ಭುಟ್ಟೋ ಹಾಕೊಳ್ಳೋದಿಲ್ಲ. ಅವ್ರು ಯಾವ್ದೇ ಬುರ್ಕಾ ಹಾಕೊಳ್ದೆ, ಯಾವ್ದೇ ಫೇಸ್ ಮಾಸ್ಕ್ ಹಾಕೊಳ್ದೆ ಬೇನಜೀರ್ ಭುಟ್ಟೋ ಅವರು ಅಲ್ಲಿನ ಪ್ರಧಾನಮಂತ್ರಿ ಆಗ್ತಾರೆ. ಮತ್ತೆ ಸೌದಿ ಅರೇಬಿಯಾನಲ್ಲಿ ಮಿಸ್ ಸೌದಿ ಅರೇಬಿಯಾ ಬಂದ್ಬಿಡತ್ತೆ. ಡು ಯು ನೋ ದಟ್? ಈಗ ಸೌದಿ ಅರೇಬಿಯಾನಲ್ಲಿ ಮಿಸ್ ಸೌದಿ ಅರೇಬಿಯಾ ಕಾಂಪಿಟೇಷನ್ ನಡೀತಾ ಇದೆ. ಸೊ ಅದ್ಯಾವ ಸೀಮೆ ಇಸ್ಲಾಂ ಕಂಟ್ರಿ ಆಯ್ತು ಸಬ್? ಇವರು ಮದ್ರಾಸ್ಗಳಲ್ಲೂ ವಿದ್ಯೆ ಕೊಡೋದಿಲ್ಲ. 75 years ಇಂದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 30 ಕೊಟ್ಟಿದೆ, ಅದನ್ನು ಕೂಡ ಬಳಸ್ಕೊಳ್ಳೋದಿಲ್ಲ. ಆದ್ರೆ ಇವರೊಬ್ರೇ ಏಕೈಕ ವ್ಯಕ್ತಿ ಪ್ರಧಾನಮಂತ್ರಿ ಆದ್ಮೇಲೂ ಕೂಡ ಹೆಂಗಸ್ರು ಮುಖ ಯಾರಿಗೂ ಕೂಡ ಕಾಣಿಸ್ಬಾರ್ದು. ವಾಹ್ ವಾಹ್! ಅದಕ್ಕೆ ನಾನು ಹೇಳಿದ್ದು ರಜತ್ ಸಾಬ್, ಈ ಮನುಷ್ಯ ಎಂಥವನು ಅಂದ್ರೆ ತನ್ನ ಬಾಯಿಂದ ಭಾರತ್ ಮಾತಾ ಕಿ ಜೈ ಅನ್ನೋ ಮಾತು ಬರಲ್ಲ ಅಂತ. ಇವನ್ ಎಂಥ ವ್ಯಕ್ತಿ ಅಂದ್ರೆ ನನ್ನ ಕತ್ತ ಮೇಲ್ ಚಾಕು ಇಡಿ, ಆದ್ರೆ ನಾನು ಭಾರತ ಮಾತೆ ಅಂತ ಮಾತ್ರ ಹೇಳಲ್ಲ ಅಂತಾನೆ. ತನ್ನ ಭೂಮಿನ ತಾಯಿ ಅಂತ ಹೇಳೋಕಾಗ್ದೇ ಇರೋಂತ ಒಬ್ಬ ಮನುಷ್ಯ ಅವನು ತನ್ನ ಮನೇಲಿರೋ ಹೆಂಗಸಿಗೆ ಏನ್ ಗೌರವ ಕೊಡ್ತಾನೆ ಸಾಬ್? ನನಗೀಗ ಒಂದು ಮಾತಂತೂ ಸ್ಪಷ್ಟ ಆಗಿದೆ. ಕನಿಷ್ಠ ಪಕ್ಷ ಹೈದರಾಬಾದ್ನ ಮುಸ್ಲಿಂ ಮಹಿಳೆಯರ ವೋಟ್ ಅಂತೂ ನಿಮಗ್ ಸಿಕ್ಕೇ ಸಿಗುತ್ತೆ. ಅಲ್ಲಿನ ಮುಸ್ಲಿಂ ಮಹಿಳೆಯರ ವೋಟ್ ಅಂತೂ ನಿಮಗ್ ಖಂಡಿತ ಸಿಗುತ್ತೆ. ಸಾಬ್, ಯಾರ್ಗೆ ಇವರಿಂದ ತಪ್ಪಿಸ್ಕೋಬೇಕು ಅಂತಿರತ್ತೋ ಅವರು ತಕ್ಷಣ ನನ್ಗೆ ವೋಟ್ ಹಾಕೇ ಹಾಕ್ತಾರೆ ಸಾಬ್. ಜನತೆಯಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಬಹುದು ನಾವೀಗ. ನನ್ನ ಪ್ರಶ್ನೆ ಏನು ಅಂದ್ರೆ, ಪ್ರಸ್ತುತ ಓವೈಸಿ ಸರ್ ಮುಖ್ತಾರ್ ಅನ್ಸರಿ ಅವ್ರ ಸಾವಿನ ನಂತರ ಅವ್ರ ಮನೆಗೆ ಹೋಗಿದ್ರು ಮನೆಯವ್ರಿಗೆ ಧೈರ್ಯ ಕೊಡೋದಕ್ಕೆ. ನಿಮ್ ಪಾರ್ಟಿಯವರು ಇದನ್ನ ತುಂಬಾ ದೊಡ್ಡ ವಿಷಯ ಮಾಡಿದ್ರಿ, ಅದೇನಕ್ಕೆ? ಅಲ್ಲಿ ಅವರು ಏನ್ ಹೇಳಿದ್ರು ಅಂತ ನಾನು ನಿಮ್ಗೆ ಹೇಳ್ತೇನೆ. ಖಂಡಿತ ಹೇಳಿ, ಪರವಾಗಿಲ್ಲ. ಅವರು ಸಂತಾಪ ಸೂಚಿಸೋದಕ್ಕೆ ಅಂತ ಹೋದಾಗ ಹೌದು ಸಾಬ್, ಓವೈಸಿ ಸಾಹೇಬ್ರು ಹೇಳ್ತಾರೆ, ಇನ್ಶಾ ಅಲ್ಲಾ ನೀನು ಈ ಕತ್ತಲೆಯ ಹೃದಯವನ್ನ ಹರಿದು ಬಾ, ನೀನು ಫಿರೋನ್ ಆಗಿದ್ದರೆ ಮೀಸೆಯೂ ಬರುವುದು ಖಂಡಿತ. ತುಂಬಾ ಒಳ್ಳೆ ವಿಚಾರ ಸಾಬ್. ಈಗ ಅವ್ರ ಬಗ್ಗೆ ಒಂದು ಒಳ್ಳೆ ವಿಷಯ ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ಇವರಿಗೆ 8 ಜನರನ್ನ ಕೊಂದಂತ ಮುಖ್ತಾರ್ ಥರದ ಜನಗಳು ಬೇಕು. ಇಂಡಿಯನ್ ಎಕ್ಸ್‌ಪ್ರೆಸ್, ಅಸದುದ್ದೀನ್ ಓವೈಸಿ has booked for this tradition over extending legal aid to alleged ISI members. ಈಗ ನೀವೇ ಹೇಳಿ, ಇವರು ಮುಸಲ್ಮಾನ್ರ ಮೆಸಯ್ಯನಾ? ಹೇಳಿ ಅವ್ರು ನೀವೇ. ಹೇಳ್ತಾರೆ ಒಬ್ಬ ವ್ಯಕ್ತಿ ದಾರಿ ತಪ್ಪಿದಾನೆ, ಹೌದಾ? ಅವನ ಮೇಲೆ ಎಂಟು ಅವನ ಕೊಲೆ ಮೇಲೆ ಮಾಡಿ ಕೇಸ್ ಹಾಕಿದ್ದಾರೆ. 8 ಕೊಲೆ ಮಾಡಿ ದಾರಿ ತಪ್ಪೋದ್ನಾ? ಅರೆ ಯಾರ್ ಮತ್ ಇವ್ರನ್ ಬಿಟ್ಬಿಟ್ರೆ ಇನ್ನೂ ಕೊಲೆ ಮಾಡ್ಕೊಂಡ್ ದಾರಿ ತಪ್ತಾನೆ ಇರ್ತಾರೆ, ಅಲ್ಲೇ ಸುತ್ತಿರ್ತಾರೆ. ಈ ಮುಖ್ತಾರ್ ಅನ್ಸಾರಿಗೂ ಅವರಿಗೂ ಏನು ಸಂಬಂಧ ಇಲ್ವಲ್ಲ. ಮುಖ್ತಾರ್ ಅನ್ಸಾರಿ ಅವರಂತೂ ಆ ಕ್ಷೇತ್ರದಿಂದ ಪಾರ್ಲಿಮೆಂಟಿಗೂ ಚುನಾಯಿತರಾಗಿದ್ರು. ಒಂದ್ ವೇಳೆ ISIS ಮೆಂಬರ್ಸ್ಗೆ ಅದೇನ್ ಹೇಳ್ತಾರೆ ಸಹಾಯ ಮಾಡೋಂತ ಅಸಜ್ಜಿ ಸುಲ್ತಾನ್ ವರ್ಷಗಳಿಂದ ಗೆಲ್ತಿದ್ದಾರೆ ಅಂದ್ರೆ, ಮತ್ತೆ 8 ಕೊಲೆ ಮಾಡ್ದವ್ರು ಒಂದ್ ವೇಳೆ ಏನಾದ್ರೂ ಗೆದ್ರು ಅಂತಂದ್ರೆ, ಸೊ ನಾವ್ಯಾಕ್ ಸುಮ್ನೆ ಅದ್ರ ಬಗ್ಗೆ. ಸೊ ವಿ ಹ್ಯಾವ್ ಟು ರಿಯಲಿ ವರಿಡ್ ಅಬೌಟ್ ಇಟ್. ಅದಕ್ಕೆ ನಾನು ಹೇಳೋದು ಅಸದ್ ಇಸ್ ನಾಟ್ ಬಿ ಟೀಮ್ ಆಫ್ BJP. ನಾನ್ ಹೇಳ್ಬೇಕು ಅಂತಿದ್ದನ್ನ ನೀವೇ ಹೇಳ್ಬಿಟ್ರಿ. ಅಸದ್, ಮುಖ್ತಾರ್ ಅನ್ಸಾರಿ ಇವ್ರೆಲ್ರೂ ಒಬ್ಬೊಬ್ರು ಬಿ ಟೀಮ್ ಆಗಿದ್ದಾರೆ. ಮತ್ತೆ ಒಬ್ರಿಗೋಸ್ಕರ ಒಬ್ರು ಇವ್ರು ಕೆಲ್ಸ ಮಾಡ್ತಾ ಇದ್ದಾರೆ. ಮತ್ತೆ ಪೂರ್ತಿ ಆರೋಪನ ತಗೊಂಡು ಎಂಥ ಒಳ್ಳೆ ವ್ಯಕ್ತಿ, ಎಂಥ ಒಳ್ಳೆ ಜನಗಳ್ನ ಅಂದ್ರೆ ಮೋದಿ ಬಾಯ್ ಅಂಥವ್ರು, ಅಮಿತ್ ಬಾಯ್ ಅಂಥವ್ರು ಯಾರು ದೇಶಕ್ಕೋಸ್ಕರ ಒಳ್ಳೆ ಕೆಲ್ಸ ಮಾಡಕ್ ನೋಡ್ತಾ ಇದಾರೋ, ಇವ್ರು ಯಾವ ಧರ್ಮನೂ ಮಧ್ಯದಲ್ಲಿ ತರೋದಕ್ ನೋಡಲ್ಲ. ಇವ್ರಗಳ ಮೇಲೆ ಪದೇ ಆರೋಪಗಳನ್ನ ಹೊರಿಸ್ತಾನೇ ಇದ್ದಾರೆ. ಯಾಕಂದ್ರೆ ಯಾವ ಮುಸಲ್ಮಾನನು ಹೀಗ ಅರ್ಥ ಮಾಡ್ಕೋಬಾರ್ದು. ಸತ್ಯವಾಗ್ಲೂ ಅಸ್ಲಿ ಮೇಸೆಯಾರ ಅಸ್ಲಿ ವ್ಯಕ್ತಿ ಯಾರಿದಾರೋ ಅವರು ಮೋದಿ ಬಾಯ್ ಅಂತ. ಮತ್ತೆ ನೀವ್ ಹೇಳ್ತೀರಾ ಇದು ಔರಂಗಜೇಬನ ಆಳ್ವಿಕೆಗಿಂತ ಹೀನಾಯವಾದದ್ದು, ಬ್ರಿಟಿಷರ ಆಳ್ವಿಕೆಗಿಂತ ಹೀನಾಯವಾದದ್ದು. ನನಗನ್ಸುತ್ತೆ ಇವ್ರಿಬ್ರೂ ಸೇರಿ ಇಲ್ಲಿ ಆಳ್ವಿಕೆ ಮಾಡ್ತಿದ್ದಾರೆ. ಹೌದು ಸ್ವಾಮಿ. ಚಂಗಿಚರ್ಲಲ್ಲಿ ಏನಾಯ್ತು? ಚಂಗಿಚರ್ಲಾದ ಕತೆ ಹೇಗಿದೆ ಅಂತಂದ್ರೆ ಬಾಯ್ ಸಾಬ್, ಆ ಜಾಗದಲ್ಲಿ ಪಾರ್ದಿವಾಡ ಜನಗಳು ಎಂಥವ್ರು ಅಂತಂದ್ರೆ ಅವರು ಕೇವಲ ಹಣ್ಣನ್ನ ಮಾರ್ತಾರೆ. ನಾವುಗಳವರನ್ನ ಪಿಟ್ಟಲು ಅಂತ ಕರಿತೀವಿ. ಅದು ಅಲ್ಲಿನ ಭಾಷೆ ಆಗಿದೆ. ನೀವ್ ಸರಿಯಾಗಿ ಗಮನಿಸಿದ್ರೆ ಈ ST ಜನಗಳಿದ್ದಾರೆ, ಬಡಪಾಯಿಗಳು ಅವರು. ಯಾವುದೇ ಪ್ರಕಾರದ ಪ್ರಗತಿ ಅವರಲ್ಲಿ ನೋಡಕ್ಕಾಗಲ್ಲ. ಅವರು ಜೀವನ ಪೂರ್ತಿ ಹಣ್ಣು ಮಾರ್ಕೊಂಡೇ ಬದುಕ್ತಾರೆ. ಈ ಜನಗಳು ಇವ್ರು ಮಾಡಿದೆಲ್ಲದಕ್ಕಿಂತ ದೊಡ್ಡ ತಪ್ಪು ಹೋಲಿ ಆಚರಿಸಿದ್ರು ಸಾಬ್. ಹೋಲಿ ಆಚರಿಸಿದ್ರು ಅಷ್ಟೇ, ಸ್ವಲ್ಪ ಮ್ಯೂಸಿಕ್ ಹಾಕೊಂಡ್ರು, ಒಂದಷ್ಟು ಚಂದದ ಹುಡುಗಿರ್ ಬಂದು ಆಡ್ತಾ ಕುಣಿತಾ ಹೋಲಿ ಆಚರಿಸಿದ್ರು.
ಅದಷ್ಟು ದೊಡ್ಡ ಪಾಪನ ಸಾಬ್? ನಿಮ್ಮ ಏರಿಯಾದ ಮಸೀದಿಯಿಂದ ಒಂದಷ್ಟು ಜನ ಯುವಕರು ಹೊರಗ್ ಬರ್ತಾರೆ, ಮತ್ತೆ ಅವ್ರ ಫೋಟೋಸು ವಿಡಿಯೋಸು ತೆಗಿತಾರೆ. ಇವ್ರ ಹುಡ್ಗಿಯರಂತೂ ಇಜಾಬ್ ಹಾಕೊಂಡೇ ಹೊರಗ್ ಹೋಗ್ಬೇಕಾಗತ್ತೆ. ಮತ್ ಹಿಂದೂ ಹುಡ್ಗಿಯರು ಪಾಪ ಎಷ್ಟು ಬಡ ಮಕ್ಕಳು ಅಂತಂದ್ರೆ ಅಲ್ಲಿನ ಧ್ವನಿ ಕೂಡ ಹೊರಗ್ ಬರೋಕ್ ಸಾಧ್ಯನೇ ಇಲ್ಲ. ಅವ್ರ ಮನೆಗಳ ಮುಂದೆ ಒಂದು ಮ್ಯೂಸಿಕ್ ಹಾಕೊಂಡು ಹೋಲಿ ಹಬ್ಬನ ಆಚರಿಸ್ತಾ ಇದ್ದಾರೆ. ನೀವ್ ಅವ್ರ ವಿಡಿಯೋಗಳನ್ನ ಮಾಡ್ತೀರಾ? ಇದು ಒಳ್ಳೆ ಮನೆತನದ ಹುಡುಗರು ಮಾಡೋಂತ ಕೆಲ್ಸನ ಹೇಳಿ ನೀವು. ಮತ್ತೆ ನೀವು ನಿಮ್ಮ ಪಾಲಿಗೆ ಇಬ್ರು ಹುಡುಗಿಯರು ಒಂದೇ ಅಲ್ವಾ ಸಾಬ್? ನೀವ್ ಒಂದಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ಒಂದು ಸ್ಟೇಟ್ಮೆಂಟ್ ಆದ್ರೂ ಕೊಟ್ರಾ? ನೀವ್ ಹೋದ್ರ ಅಲ್ಲಿಗೆ? ನೀವು ಮುಕ್ತಾರ್ ಸಾವಿಗ್ ಹೋಗ್ತೀರಾ ಕಣ್ಣೀರ್ ಹಾಕೋದಿಕ್ಕೆ? ಮತ್ತೆ 8 ಜನ ಹುಡುಗಿಯರ್ ತಲೆ ಒಡೆದಿದಾರಲ್ಲಿ. ಒಂದ್ ಹುಡುಗಿ ಗರ್ಭಿಣಿ ಆಗಿದ್ಲು, ಪ್ರೆಗ್ನೆಂಟ್ ಆಗಿದ್ಲು. ನೀವಲ್ಲಿಗ್ ಹೋಗ್ಲೇ ಇಲ್ಲ? ನಾನ್ ಹೇಳ್ತೀನಿ ಸಮ ಅಂತ. ಹಾಸ್ಪಿಟಲ್ಗೂ ಹೋಗಿದ್ದೆ ನಾನು, ಗವರ್ಮೆಂಟ್ ಹಾಸ್ಪಿಟಲ್ಗೆ, ಆ ಹುಡುಗಿನ ನೋಡ್ಬೇಕು ಅಂತ. ಯಾಕಂದ್ರೆ ಪೊಲೀಸರು ಹೋಗೋಕ್ ಬಿಡ್ತಾರ್ಲಿಲ್ಲ ನನ್ನಲ್ಲಿಗೆ. FIR ಹೊರಗ್ ತೆಗಿಸ್ದೆ. ಪೆಟಿ ಕೇಸಸ್, ತಲೆ ಉಳಿಯೋದಿಕ್ಕೆ ಪೆಟಿ ಕೇಸಸ್ ಹಾಕ್ತಾರ ಸರ್ ಯಾರಾದ್ರೂ? FIR ಸಿಗ್ಬೇಕದಕ್ಕಲ್ವಾ? ಮತ್ತೆ ಅದೇ ಪೂರ್ತಿ ಪಾರ್ಥಿವಾಡ ಜನಗಳು ತಮ್ಮನ್ನ ತಾವು ಸುರಕ್ಷತೆ ಮಾಡ್ಕೊಳ್ಳೋದಿಕ್ಕೆ ಉಲ್ಟಾ ಅವ್ರ ಮೇಲೆ ತಲೆ ಒಡ್ಸ್ಕೊಂಡ್ಮೇಲೆ ಅವ್ರ ಮೇಲೆ ಹೋಗ್ತಾರೆ. 307 ಅಟೆಂಪ್ಟ್ ಟು ಮರ್ಡರ್ ಹಾಕ್ತೀರಾ ಅವ್ರ ಮೇಲೆ? ಎಲ್ಲಿದು ಡೆಮೋಕ್ರಸಿ ಸರ್ ಇದು? ನಾವ್ ಅವ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ವಿ ಆಗ. ಆದ್ರೆ ನನ್ನ ಬಗ್ಗೆ ನೀವೇನೋ ಬೇರೆ ಮಾತಾಡ್ತೀರಾ. ಇವ್ರೀಗ ಔರಂಗಿ ಸಾಗಿದ್ರು, ಬ್ರಿಟಿಷರ್ಸು ಇಲ್ಲೇ ಇದಾರೆ, ಹೊಡಿತಾ ಇದಾರೆ ನಿಮ್ಮಲ್ಲೇನೆ. ರೊಚ್ಚಿಗೇಳೋಂತ ಭಾಷಣ ಬಿದ್ದು ಇಬ್ಬರನ್ನೂ ದೂರ ಮಾಡ್ತಿದ್ದೀರಲ್ಲ. ಹಿಂದೂ ಮುಸಲ್ಮಾನ್ರು ಒಂದಾಗೋದು ಈ ದೇಶದಲ್ಲಿ ಬೇಕಾಗೇ ಇಲ್ಲ ನಿಮ್ಗೆ. ಕೆಲ್ವೊಂದ್ಸಲಾದ್ರೂ ಒಳ್ಳೆ ಮಾತಾಡಿ, ಒಂದು ಮಾತಾದ್ರೂ ಆಡಿ. ಕೇಳೋದಕ್ ಕಾಯ್ತಾ ಇದೆ ನನ್ ಕಿವಿಗಳು. ಮಾತಾಡಿ ಕೆಲವು ಒಳ್ಳೆ ಮಾತುಗಳನ್ನ. ಅದಾದ್ಮೇಲೆ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ. ಮತ್ತೆ ನ್ಯಾಷನಲ್ ನ್ಯೂಸ್ ಅವ್ರು ಬಂದು ನನ್ನ ಕವರ್ ಮಾಡ್ತಾ ಇದಾರೆ. ನನ್ನ ಪಕ್ಕದಲ್ಲೇ ಒಂದು ತಾಯಿ ನಿಂತಿದ್ರು, ಅಳೋದಕ್ ಶುರು ಮಾಡಿದ್ರು. ನಾನ್ ಕೇಳ್ದೆ, ಯಾಕೆ ಅಳ್ತಿದ್ದೀರಾ? ಅದಕ್ಕವ್ರು ಹೇಳ್ತಾರೆ, 18 ವರ್ಷದ ಒಬ್ಬ ಹುಡ್ಗ, ಒಬ್ಬನೇ ಮಗ, 2 ದಿನ ಆಗಿದೆ. ಅವನನ್ನ ಒಬ್ಬ ಮುಸಲ್ಮಾನ್ ಹುಡ್ಗ ಬ್ಯಾಕ್ ಯಾರ್ಡಲ್ಲಿ ಬಸ್ಸಲ್ಲಿ ಕತ್ರಿಸಿ ಇಂಟೆಸ್ಟೈನ್ನ ಹೊರಗ್ ಹಾಕಿದಾನೆ. ಈ ವಿಚಾರ ಹೇಳಿದ್ರೆ ನನಗೆ ಇಷ್ಟ ಆಗಲ್ಲ. ಯಾಕೆ ಅಂತ ಹೇಳಿ? ಎಲ್ಲ ಮುಸಲ್ಮಾನನೂ ಮಾಡಲ್ಲ ಇಂಥ ಕೆಲ್ಸ. ಆದ್ರೆ ಯಾರ್ ಮಾಡ್ತಾ ಇದಾರೋ ಅವ್ರಿಗೆ ಶಿಕ್ಷೆ ಸಿಗ್ಲೇಬೇಕಲ್ವಾ? ಈ ಮಾತ್ ಹೇಳೋದಿಕ್ಕೆ ಖಂಡಿತವಾಗ್ಲೂ ನನ್ಗಿಷ್ಟ ಆಗಲ್ಲ. ಆದ್ರೆ ಸತ್ಯ ಇದೆ ಅಲ್ವಾ ಸಾಬ್? ಈ ವಿಚಾರನ ಅವ್ರ ಬಾಯಿಂದ ನಾನು ಕೇಳ್ದಾಗ ಅವ್ರನ್ನ ನ್ಯಾಷನಲ್ ನ್ಯೂಸ್ಗೆ ಹೋಗೋದಕ್ಕೆ ನಾನು ಸಹಾಯ ಮಾಡ್ದೆ. ಆಮೇಲೆ ಅವ್ರ ಮೇಲೆ ಕೂಗಾಡೋದಕ್ ಶುರು ಮಾಡ್ದೆ ನಾನು. 1 ಗಂಟೆಲಿ 2 ದಿನದಿಂದ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಸಿಗದೆ ಇದ್ದಿದ್ದು 1 ಗಂಟೆಲಿ ಬಾಡಿ ಸಿಕ್ಬಿಡ್ತು ಸರ್ ಅವ್ರಿಗೆ. ನೀವೀಗ ಹೈದರಾಬಾದ್ನಲ್ಲಿ ಚುನಾವಣೆನ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಈ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಚುನಾವಣೆನಲ್ಲಿ ಒಂದ್ ವೇಳೆ ಗೆದ್ರೆ ಒಂದಷ್ಟು ಒಳ್ಳೇದನ್ನ ಮಾಡ್ಬೋದು ಅನ್ಸುತ್ತಾ ಅಲ್ಲಿನ ಜನರಿಗೆ? ಸ್ವಲ್ಪ ಒಳ್ಳೇದೇನು ಸಾಬ್, ಇಲ್ಲಿವರೆಗೂ ಕತ್ಲಲ್ಲೇ ಇದ್ದಾರೆ. ಅವ್ರೆಲ್ರನ್ನೂ ಬೆಳಕಿಗೆ ಕರ್ಕೊಂಡ್ ಬರ್ತೀನಿ ನಾನು. ಸೂರ್ಯ ಉದಯಿಸ್ತಾ ಇರೋ ಅಂತ ಸೂರ್ಯನ ಬೆಳಕನ್ನ ತೋರಿಸ್ತೀನಿ ನಾನು ಅವರಿಗೆ. ತೋರಿಸ್ತೀನಿ ಅವ್ರಗಳಿಗೆ. ಇತಿಹಾಸ ಸೃಷ್ಟಿ ಮಾಡಿ ಈ ಭಾರತ ದೇಶದಲ್ಲಿ ಹಿಂದೂ ಮತ್ತೆ ಮುಸಲ್ಮಾನ್ರು ಅಣ್ಣ ತಮ್ಮಂದಿರಾಗಿ ಬದುಕ್ಬೋದು. ಇದು ಅಬ್ದುಲ್ ಕಲಾಂ ಜಿ ಅಂಥವ್ರು ಕಟ್ಟಿರೋಂಥ ದೇಶ ಇದು. ಈ ಸಲ ನಾವು ತೋರಿಸ್ತೀವಿ ನೋಡಿ. 400 ಪಾರ್ ಹೈದರಾಬಾದಿಂದ ಮಾಡ್ತೀವಿ ನಾವುಗಳು. ಮತ್ತೆ ಇಡೀ ಪ್ರಪಂಚಕ್ಕೆ ಇನ್ನೂ ಒಂದು ತೋರಿಸ್ತೀವಿ. ನಮ್ಮ ಮೋದಿ ಬಾಯ್ ಅವ್ರು ಹೇಳಿದಾರಲ್ಲ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್. ಆದ್ರೆ ನಾನು ಇನ್ನೂ ಒಂದು ಲೈನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. हम होंगे कामयाब, हम होंगे कामयाब, हम होंगे कामयाब, हम होंगे कामयाब आज से। ओहो मन में है विश्वास, पूरा है विश्वास, हम होंगे कामयाब आज से। हम चलेंगे साथ साथ, डाले हाथों में हाथ, क्योंकि सबका साथ परफेक्ट। ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಮಾಧವಿ ಲತಾ ಅವರ ಮೇಲೆ ಆರೋಪ ಮತ್ತು ವಿಚಾರಣೆಯ ಮತ್ತೊಂದು ಸುತ್ತು. ಇವ್ರೆಲ್ರೂ ಹೊರಗ್ ಬಂದು ಪಾಲಿಟಿಕ್ಸ್ ಅಲ್ಲಿ ಹೇಳ್ತಾರೆ ಇದು ಡೆಂಗ್ಯೂ ಅಂತ. ಸಾಬ್, ನಾನ್ ಹೇಳ್ತಾ ಇದ್ದೀನಿ, ಯಾವ ಧರ್ಮನ ಡೆಂಗ್ಯೂ ಅಂತಿರೋ ಒಂದಲ್ಲ ಒಂದಿನ ಅದ್ರ ಮೇಲೆ ಪ್ರೀತಿ ಹುಟ್ಕೊಳ್ಳುತ್ತೆ.
ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು ಮಾಧ್ವಿ ಲತಾ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಹೈದರಾಬಾದ್ನ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಅವರ ಮೇಲೆ ಆಪ್ಕಿ ಅದಾಲತ್ನಲ್ಲಿ ಆರೋಪ ಮಾಡಲಾಗ್ತಾ ಇದೆ ಇವರು ಕಟ್ಟರ್ ಹಿಂದೂವಾದಿ ಅಂತ. ಮಾಧವಿ ಅವರೇ, ತುಂಬಾ ಜನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮನ್ನ ಯಾಕೆ ಓವೈಸಿ ಸಾಹೇಬ್ರ ವಿರುದ್ಧ ಕಣಕ್ಕಿಳಿಸಿದ್ದಾರೆ ಅಂತಂದ್ರೆ, ನೀವು ಒಬ್ಬ ಕಟ್ಟರ್ ಹಿಂದೂವಾದಿ. ನಾವ್ ಯಾಕ್ ಕಟ್ಟರ್ ಹಿಂದೂವಾದಿ ಆಗಿದೀವಿ ಅಂತಂದ್ರೆ ಜನಸೇವೆನೇ ಜನಾರ್ದನ ಸೇವೆ ಅಂತ ನಾವ್ ತಿಳ್ಕೊಂಡಿದೀವಿ. ಅದಕ್ಕೆ ನಾವ್ ಕಟ್ಟರ್ ಹಿಂದೂವಾದಿ. ನಾವು ಯಾಕ್ ಕಟ್ಟರ್ ಹಿಂದೂವಾದಿ ಅಂತಂದ್ರೆ ನಾವು ಧರ್ಮೋ ರಕ್ಷತಿ ರಕ್ಷಿತಃ ಅಂತ ನಂಬಿದೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತಮಿಳುನಾಡಿನ ನಾಯಕರೇನಿದ್ದಾರೆ, ನಾವು ಉದಯನಿಧಿ ಮಾರನ್ ಅವರ ಮಾತುಗಳನ್ನ ಕೇಳಿದ್ವಿ. ಅವ್ರು ಏನು ಹೇಳ್ತಾರೆ ಅಂದ್ರೆ, ಸನಾತನವನ್ನ ನಾವು ಹೇಗೆ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ, ಹೇಗೆ ನಾವು ಡೆಂಗ್ಯೂ ಮತ್ತೆ ಮಲೇರಿಯಾನ ನಿರ್ಮೂಲನೆ ಮಾಡ್ತೀವೋ ಹಾಗೆ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ತಾರೆ. ಉದಯನಿಧಿ ಸ್ಟಾಲಿನ್ ಅವರನ್ನ ಮೊದಲನೇದಾಗಿ ಏನ್ ಮಾಡ್ಬೇಕು ಗೊತ್ತಿದ್ಯಾ? ಅವ್ರ ಮನೆಗ್ ಹೋಗಿ ಹೆಂಡತಿ ಮತ್ತೆ ಅವರ ತಾಯಿ ಏನ್ ಪ್ರತಿದಿನ ಮನೇಲಿ ಪೂಜೆ ಮಾಡ್ತಿದಾರಲ್ಲ, ಆ ಪೂಜೆ ಜಾಗನ ಮೊದ್ಲು ಖಾಲಿ ಮಾಡಿಸ್ಬೇಕಾಗತ್ತೆ ಅವ್ರ ಕೈಯಲ್ಲಿ. ಹೆಂಡತಿ ಮತ್ತೆ ತಾಯಿ ಮನೆ ಒಳಗಡೆ ಕೂತ್ಕೊಂಡು ಗಂಡನ ಸಂರಕ್ಷಣೆಗೋಸ್ಕರ ಕೂತಿದ್ದಾರೆ, ಪ್ರತಿದಿನ ಆರ್ತಿ ಮಾಡ್ತಾರೆ. ಆದ್ರೆ ಇವ್ರು ಹೊರಗ್ ಬಂದು ಪೊಲಿಟಿಕ್ಸ್ ಅಲ್ಲಿ ಹೇಳ್ತಾರೆ ಇದು ಡೆಂಗ್ಯೂ ಅಂತ. ಸಾಬ್, ನಾನು ಹೇಳ್ತಿದ್ದೀನಿ, ಯಾವ ಧರ್ಮನ ಡೆಂಗ್ಯೂ ಅಂತಿದ್ದೀರೋ ಅದ್ರಿಂದಲೇ ಒಂದಿನ ಪ್ರೀತಿ ಹುಟ್ಕೊಳತ್ತೆ ನೋಡಿ. ಮತ್ತೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಒಂದು ಹೊಸ ಮಾತನ್ನು ಹೇಳಿದ್ದಾರೆ. ಏನಂದ್ರೆ, ಹಿಂದೂ ಧರ್ಮದಲ್ಲಿ ಒಂದು ಶಕ್ತಿ ಇದೆ, ಮತ್ತೆ ನಾವು ಆ ಶಕ್ತಿ ಜೊತೆ ಹೋರಾಡಬೇಕು. ಸಾಬ್ ಸರಿಯಾಗಿ ಹೇಳಿದ್ರಲ್ಲ ಅವರು. ಹಿಂದೂ ಧರ್ಮ ಒಂದು ಶಕ್ತಿ, ಶಕ್ತಿ ಜೊತೆ ಹೋರಾಡ್ಬೇಕು. ಎದುರು ಕೂತಿದ್ದೀನಲ್ಲ ನಾನು. ಅರೆ ವಾ, ಜೀವನದಲ್ಲಿ ರಾಹುಲ್ ಜಿ ಅವರು ಒಂದು ಮಾತಾದ್ರೂ ಒಳ್ಳೇದ್ ಹೇಳಿದ್ದಾರೆ ಸಾಬ್. ಒಂದು ಮಾತು ಸರಿಯಾಗಿ ಹೇಳಿದ್ದಾರೆ. ಯಾಕಂದ್ರೆ ಅವರ ಅಜ್ಜಿನೂ ಶಕ್ತಿ ಆಗಿದ್ರು ಸಾಬ್. ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಇಂದಿರಾ ಗಾಂಧೀಜಿನೂ ಶಕ್ತಿನೇ, ಸ್ವಂತ ಅಜ್ಜಿನೇ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಇನ್ನು ದೇಶದ ಹೆಣ್ಮಕ್ಳನ್ನ ಹೇಗೆ ಅರ್ಥ ಮಾಡ್ಕೋತಾರೆ ಸಾಬ್? ನಮ್ಮ ಭಾರತ ಮಾತೆನ ಹೇಗೆ ಅರ್ಥ ಮಾಡ್ಕೋತಾರೆ ಸಾಬ್? ನೋಡಿ, ಅವರು ಏನ್ ಹೇಳ್ತಾರೆ ಅಂದ್ರೆ, ಮೋದಿಯವರು ಇದೇ ಹಿಂದೂ ಶಕ್ತಿಯನ್ನ ಒಗ್ಗೂಡಿಸಿ ವೋಟ್ ತಗೋಬೇಕು ಅಂತಿದ್ದಾರೆ. ಅಯೋಧ್ಯೆನಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಏನಾಯ್ತೋ ಅದನ್ನ ಬಿಜೆಪಿ ಶೋ ಮಾಡಿ ಅದರ ಲಾಭ ಪಡ್ಕೋಬೇಕು ಅಂತಿದ್ದಾರೆ. ಸಾಬ್, ಈ ಜನಗಳು ಇಟಲಿಯಲ್ಲಿ ಸೇರ್ಕೊಂಡು ಟೋಫರ್ಸ್ ಹಗರಣ ಮಾಡಬಹುದು, ಸರಿನಾ? ಅವರಪ್ಪನ ಆಸ್ತಿನೇ ಅದು. ಮತ್ತೆ ಅಕ್ಬರುದ್ದೀನ್ ಜಿ ಅವ್ರದೇ ಮಸೀದಿನ ಒಡೆದುಹಾಕಿ ಬಾಬ್ರಿ ಮಸೀದ್ ಬಾಬ್ರಿ ಮಸೀದ್ ಬಾಬ್ರಿ ಮಸೀದ್ ಅಂತಾನೆ ಅಂತಿರ್ತಾರೆ. ಮತ್ ಚಿಕ್ಕವ್ರಿದ್ದಾಗ ಇವ್ರೇನ್ ಟೋಪಿ ಹಾಕ್ತಾ ಇರ್ಲಿಲ್ಲ, ಏನು ಬೋಳಿಸ್ಕೊಂಡಿರ್ಲಿಲ್ಲ. ಮತ್ ಈಗ ಬರ್ತಾ ಇದ್ದಾರೆ ಇದನ್ನೆಲ್ಲ ಮಾಡ್ಕೊಂಡು ಮುಸಲ್ಮಾನ್ ಆಗೋದಿಕ್ಕೆ. ಮತ್ತೆ ಆರೋಪನ ಮೋದಿಜಿ ಅವ್ರ ಮೇಲೆ ಹಾಕ್ತಾರೆ. ನಮ್ಮ ಹಿಂದೂಗಳಿಗೋಸ್ಕರ ಇತಿಹಾಸದಲ್ಲಿ ನಮ್ಗೆ ಹಕ್ಕಿತ್ತು, ಒಂದು ರಾಮ ಮಂದಿರ ಮಾಡಿದ್ರು ಇವ್ರೇನ್ ಮೆಕ್ಕಾಗ್ ಹೋಗ್ತಾ ಇಲ್ವಾ ಹೇಳಿ? ಈ ಮುಸಲ್ಮಾನ್ರು ಈ ಅಸದುದ್ದೀನ್ ಜಿ ಮಾತಾಡ್ತಾ ಇದಾರೆ, ಅವ್ರೇನ್ ಮೆಕ್ಕಾಗ್ ಹೋಗಲ್ವಾ ಹೇಳಿ ನೋಡೋಣ. ಮೊದ್ಲು ನೀವು ಹೈದರಾಬಾದಲ್ಲಿರುವಂತ ಅರಕ್ಲು ಮುರುಕ್ಲು ಮಸೀದಿಗಳನ್ನ ಮತ್ತೆ ಕಟ್ಸಿ, ಗೌರ್ಮೆಂಟಿಂದ ವಾಪಸ್ ತಗೊಂಡು ವರ್ಕ್ ಬೋರ್ಡ್ಗೆ ಸೇರಿರೋ ಪೂರ್ತಿ ಭೂಮಿನ. ಅಲ್ಲ, ಹಿಂದೂಗಳಿಗೆ ಒಂದು ದೇವಸ್ಥಾನ ಕಟ್ಟಿಸ್ಕೊಳ್ಳೋ ಹಕ್ಕಿಲ್ವಾ ಸಾಬ್? ಮತ್ ಇನ್ಯಾರಿಗೋಸ್ಕರ? ನನ್ಗೊಂದ್ ಮಾತು ಅರ್ಥ ಮಾಡ್ಸಿ, ನೀವು ನನಗ್ ಅರ್ಥ ಮಾಡ್ಸಿ, ನೀವು ದೊಡ್ಡೋರು. ಇವ್ರುಗಳು ಪಾಕಿಸ್ತಾನಿಂದ ಬಂದಿರೋ ಮುಸಲ್ಮಾನ್ಗಳಿಗೋಸ್ಕರ ಅಳ್ತಾರೆ, ಆಫ್ಘಾನಿಸ್ತಾನಿಂದ ಬಂದಿರೋ ಮುಸಲ್ಮಾನ್ಗಳಿಗೋಸ್ಕರ ಅಳ್ತಾರೆ, ಬಾಂಗ್ಲಾದೇಶದಿಂದ ಬಂದಿರೋ ಮುಸಲ್ಮಾನ್ಗಳಿಗೋಸ್ಕರ ಅಳ್ತಾರೆ. ಇಲ್ಲಿನ ಹೆಂಗಸರಿಗೆ ಪಸ್ಮಂದಾಗಳಿಗೆ ನೀವು ಟ್ರಿಪಲ್ ತಲಾಕ್ ಕೊಟ್ಟಿದ್ರೆ, ಯುಸಿಸಿ ತಂದಿಟ್ರೆ ಆಗ್ಲೂ ಅಳ್ತಾರೆ ಇವರು. ಅವ್ರದೇ ಮಸೀದಿ ಒಡ್ದು ಹಾಕಿ ಕದ್ದು ಮುಚ್ಚಿ ದುಡ್ಡು ಮಾಡ್ಕೋತಾರೆ, ಮತ್ತೆ ಬಾಬ್ರಿ ಮಸೀದಿ ಬಗ್ಗೆ ಅಳ್ತಾರೆ. ಜೈ ಹಿಂದ್ ಬೇರೆ ಯಾರೋ ಬರ್ದಿದ್ರು ಅದಿವ್ರು ಇನ್ನೇನೋ ಇತಿಹಾಸ ಕಟ್ಕೊಂಡು ಅರ್ಚಾಡ್ತಾ ಇರ್ತಾರೆ. ಇವ್ರಿಗೇನ್ ಸಮಸ್ಯೆ ಇದೆ ಸರ್ ನಮ್ ದೇಶದಿಂದ? ಅದಕ್ಕೆ ನಾನ್ ಹೇಳೋದು ಸಾಬ್, ರಜಾಕಾರರು ಹೊರಟೋದ್ರು, ಕಾಸಿಂ ರಜಿ ಅವರ ಚೇಲಗಳಿಲ್ಲೇ ಉಳ್ಕೊಂಡ್ಬಿಟ್ರು. ಸಾಬ್, ಎಲ್ಲಿವರೆಗೂ ಇವರು ಕೂಡ
ಈ ದೇಶ ಬಿಟ್ಟು ಹೋಗೋದಿಲ್ವೋ? ಇಲ್ಲಿನ ಮುಸಲ್ಮಾನ್ರು ಉದ್ಧಾರ ಆಗಲ್ಲ ಸರ್, ನಾನ್ ಹೇಳ್ತಾ ಇದೀನಿ ನೋಡಿ. ಇಲ್ಲಿನ ಮುಸಲ್ಮಾನ್ರು ಉದ್ಧಾರ ಆಗಲ್ಲ. ಹಾಗಿದ್ರೆ ಎಲ್ಲಿ ಕಳಿಸ್ತೀರಾ ಅವ್ರನ್ನ? ಸಾಬ್, ಒಂದು ಸಲ ನೀವು ನೋಡ್ತಾ ಇರಿ, ಇವ್ರು ಸೋತ್ ಹೋಗ್ತಾರೆ. ಕೇವಲ ಇಲ್ಲಲ್ಲ, ಕೇವಲ ಹೈದರಾಬಾದ್ ಲೋಕಸಭಾ ಪಾರ್ಲಿಮೆಂಟಲ್ಲ, ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಇವ್ರು ಹೋಗ್ತಾ ಇದಾರೋ ಪೂರ್ತಿ ಹಿಂದೂಗಳು ಮತ್ತೆ ಮುಸಲ್ಮಾನ್ರು ಪೂರ್ತಿ ಒಟ್ಟಗಾಗ್ತಾರೆ ಮತ್ ಇವ್ರನ್ನ ಇಡೀ ದೇಶದಲ್ಲಿ ಸೋಲಿಸ್ತಾರೆ. ಪಬ್ಲಿಕ್ ಇಂದ ಒಂದೆರಡು ಪ್ರಶ್ನೆಗಳು ತಗೊಳ್ಳೋಣ. ಹೈದರಾಬಾದಿನ ಕವಿತಾ ಅವರು ಈಗ ತಿಹಾರ್ ಜೈಲಲ್ಲಿದ್ದಾರೆ. ಅವ್ರು ಹೇಳೋದೇನು ಅಂತಂದ್ರೆ ತಮ್ಮ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ನನ್ನ ಜೈಲಿಗೆ ಹಾಕಿದ್ದಾರೆ ಅಂತ. ಅದಕ್ಕೆ ನಿಮ್ಮ ಉತ್ತರ ಏನು? ಅವ್ರು ನಿಜವಾಗ್ಲೂ ನಿರಾಪರಾಧಿನ? ಇಷ್ಟೊಂದು ಗಲಾಟೆ ಎಪ್ಸಿದಾರಲ್ಲ ಈ ಕವಿತಾಜಿ ಅವರ ಇಡಿ ಅರೆಸ್ಟ್. ಅದೇ ಈ ಕಿಂಗ್ಸ್ ಗ್ರೂಪ್ ಹಿಂದಗಡೆಯಿಂದ ಅಸದ್ಗೆ ಇಷ್ಟೊಂದು ಬ್ಯಾಕಪ್ ಕೊಡ್ತಾ ಇದೆ, ಗಾಡಿ ಕೂಡ ಕೊಡ್ತಾ ಇದೆ, ಅವರ ಶಾಸ್ತ್ರಿಪುರದಲ್ಲಿ ಅವರಿಗೆ ಮನೆ ಕೂಡ ಮಾಡ್ಕೊಟ್ಟಿದೆ, ಇವರಿಗೆ ಫಂಡ್ ಕೊಡ್ತಾ ಇದಾರೆ. ಇವ್ರ ಮೇಲೆ ಯಾಕೆ ಇಡಿ ರೈಡ್ ಆಗ್ತಿಲ್ಲ ಹೇಳಿ? ಅದು ಯಾಕಂತಂದ್ರೆ ಅಲ್ಲಿನ ಜರ್ನಲಿಸ್ಟ್ ಅವ್ರನ್ನ ಅಧಿಕಾರಕ್ಕೆ ಹೆದರ್ಕೋತಾರೆ. ಸಾಬ್, ಇದು ತುಂಬಾ ದೊಡ್ಡ ಪ್ರಪಂಚ, ಇಲ್ಲಿ ತುಂಬಾ ಚಿಕ್ಕದು ಅನ್ಸತ್ತೆ. ಯಾರಾದ್ರೂ ಪ್ರಶ್ನೆನ ಯಾರ ಬಗ್ಗೆ ಕೇಳಿದ್ರು ನೀವು ಅದನ್ನ OYC ಸಾಹೇಬ್ರೆ ಕನೆಕ್ಟ್ ಮಾಡ್ತೀರಾ? ಅವರು ಕವಿತಾ ಅವ್ರ ಬಗ್ಗೆ ನಿಮ್ ಹತ್ರ ಪ್ರಶ್ನೆ ಕೇಳಿದ್ರು, ಆದ್ರೆ ನೀವಂತೂ ಅದನ್ನ ಯಾಕಂದ್ರೆ ಕವಿತಾಜಿ ಅವರ ಅಪ್ಪಾಜಿ KCR ಸಾಹೇಬ್ರು ಮತ್ತೆ ಅಸದುದ್ದೀನ್ ಜಿ AMIನ ಪ್ರೆಸಿಡೆಂಟ್ ಅವರು ಮಾಮೂ ಬಾಂಜೆ ಸಾಬ್. ನೀವ್ ವಿಷಯನೇ ಅರ್ಥ ಮಾಡ್ಕೋತಾ ಇಲ್ಲ. ಅವರು ಕುಲ್ಲಂಕುಲ್ಲ ಹೇಳ್ತಾರೆ ನಾವಿಬ್ರು ಮಾಮೂ ಬಾಂಜ ಅಂತ. ಈಗ ಮಾಮೂ ಬಾಂಜ ಸಂಬಂಧ ಅಂದ್ಮೇಲೆ ಎಲ್ಲ ಸೇರ್ಕೊಂಡಿರ್ಲೇಬೇಕಲ್ವಾ ಸಾಬ್? ಈಗ ನೀವೇ ಹೇಳ್ಬೇಕು. ನಾನ್ ತುಂಬಾ ಚಿಕ್ಕವಳು ಇವ್ರೆಲ್ರಿಗಿಂತ, ಯಾಕಂದ್ರೆ ಹೊಸ್ದಾಗ್ ಬಂದಿದ್ದೀನಿ ಪಾಲಿಟಿಕ್ಸ್ಗೆ. ನನ್ಗೇನ್ ಗೊತ್ತು ಮಾಮೂ ಬಾಂಜ ಸಂಬಂಧ? ನೀವ್ ಇತ್ತೀಚೆಗೆ ಬಂದಿದ್ದು ಅಂತ ಯಾರು ಹೇಳಕ್ಕಾಗಲ್ಲ. ನೀವ್ ತುಂಬಾ ಚೆನ್ನಾಗಿ ಭಜನೆ ಹಾಡ್ತೀರಾ ಅಂತ ಕೇಳಿದೀವಿ. ಇವಾಗ ನೀವು ಇಷ್ಟೆಲ್ಲ ಮಾತಾದ್ಮೇಲೆ ನಮಗೋಸ್ಕರ ಒಂದು ಚೆನ್ನಾಗಿರೋ ಪುಟ್ಟದೊಂದು ರಾಮ ಭಜನೆ ಹಾಡಿದ್ರೆ ಈ ಶೋಭೆ ಹೆಚ್ಚಾಗತ್ತೆ. पायो जी मैंने राम रतन धन पायो, पायो जी मैंने राम रतन धन पायो, पायो जी मैंने राम रतन धन पायो. ಮಾಧವಿ ಲತಾ ಅವರೇ, ನಾವು ನಿಮ್ಗೆ ಎಲ್ಲಾ ರೀತಿ ಪ್ರಶ್ನೆಗಳನ್ನ ಕೇಳಿದ್ವಿ. ನೀವು ಎಲ್ಲಾ ಪ್ರಶ್ನೆಗಳಿಗೂ ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದೀರಾ. ನೀವು ರಾಜಕೀಯಕ್ಕೆ ಹೊಸದಾಗಿ ಬಂದಿದ್ದೀರಂತ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವಂತೂ ಫುಲ್ ಫ್ಲೆಡ್ಜೆಡ್ ರಾಜಕಾರಣಿ ತರ ನೀವು ಉತ್ತರ ಕೊಟ್ಟಿದ್ದೀರಾ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸೋನಲ್ ಮಾಸಿಂಗ್ ಅವರ ತೀರ್ಪು. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಮಾಧವಿ ಲತಾ ಅವರ ಮೇಲೆ. ರಾಜಕೀಯಕ್ಕೆ ಹೊಸಬ್ರು, ಆದ್ರೆ ರಾಜಕೀಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಅವರನ್ನ ಅವರ ಬಾಲ್ಯದಿಂದ ಹಿಡಿದು ಅವರ ಆಕ್ಟಿವಿಸಂ ತನಕ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿದ್ವಿ. ಅದಕ್ಕೆ ಅವರು ನೇರವಾಗಿ ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಈಗ ಸಮಯ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಪ್ರಖ್ಯಾತ ಡ್ಯಾನ್ಸರ್ ಸೋನಲ್ ಮಾನ್ಸಿಂಗ್ ಅವರ ತೀರ್ಪಿನ ಸಮಯ. ನಾವ್ ಕೇಳಿದ್ವಿ ಕನ್ನಡಿಗೆ ಕಲ್ಲ್ ಹೊಡೆದ್ರೆ ಕನ್ನಡಿ ಒಡ್ದೋಗತ್ತೆ ಅಂತ. ಆದ್ರೆ ಇವತ್ತು ತಿಳ್ಕೊಂಡಿದ್ದೇನಂದ್ರೆ ಈ ಸಮಾಜದ ಕನ್ನಡಿ ಕಲ್ಲನ್ನು ಒಡ್ದಾಕ್ಬಿಡತ್ತೆ ಅಂತ. ಮತ್ತೆ ಅಗ್ನಿಶಿಖೆ, ದ್ರೌಪದಿನ ಅಗ್ನಿಶಿಖೆ ಅಂತ ಕರೀತಿದ್ರು. ಇವತ್ತು ಇನ್ನೊಬ್ಬ ಅಗ್ನಿಶಿಖೆ, ನಮ್ಮ ಭಾರತ ಮಾತೆಯ ಪ್ರತಿಭಾಶಾಲಿ ಪುತ್ರಿ ಇಲ್ಲಿ ಕೂತಿದ್ದಾರೆ. ಇವ್ರ ಎಲ್ಲ ಮಾತುಗಳಲ್ಲೂ ಸತ್ಯ ತುಂಬಿ ತುಳ್ಕತ್ತೆ, ಆತ್ಮವಿಶ್ವಾಸ ತುಂಬಿ ತುಳ್ಕತ್ತೆ. ಮತ್ತೆ ಈ ಭಾರತ ಭೂಮಿಯ ಗೌರವದ ಗಾತೆ ಕಂಡುಬರುತ್ತೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತೆ ಸಬ್ಕಾ ಪ್ರಯಾಸ್ ಇದೇ ಧ್ಯೇಯದ ಜೊತೆ ನಡೀತಾ ಹೋಗ್ಲಿ, ತಮ್ಮ ಹೆಸರನ್ನ ಉಜ್ವಲಗೊಳಿಸ್ಲಿ, ಭಾರತ ಮಾತೆಯ ಹೆಸರನ್ನು ಉಜ್ವಲಗೊಳಿಸ್ಲಿ. ಮತ್ತೆ ನೀವು ಎಲ್ರಿಗೂ ಅಕ್ಕ ಆಗಿ, ದೊಡ್ಡಕ್ಕ. ಇದೇ ನಂಬಿಕೆಯೊಂದಿಗೆ ಮಾಧವಿ ಲತಾ ಅವರು ಇದೇ ತರ ಜನರ ಧ್ವನಿಯನ್ನ ಎತ್ತುತ್ತಾ ಇರ್ಲಿ, ಮತ್ತೆ ಬಡವರ ಸೇವೆಯನ್ನ ಮುಂದುವರಿಸ್ತಾ ಇರ್ಲಿ, ಮತ್ತೆ ಮುಂದೆ ಬರುವಂತ ಚುನಾವಣೆಯಲ್ಲಿ
ಅವರಿಗೆ ಸ್ಪರ್ಧೆ ಕಷ್ಟವಾಗಿದೆ. ಸ್ಪರ್ಧೆ ಇರೋದು ಓವೈಸಿ ಸಾಹೇಬ್ರ ಜೊತೆ. ನಮ್ಮ ಶುಭ ಹಾರೈಕೆಗಳು ಅವರ ಜೊತೆ ಇರುತ್ತೆ. ಈ ಚುನಾವಣೆಯನ್ನ ಅವರು ಸಿದ್ಧತೆಯಿಂದ ಹೋರಾಡ್ಲಿ, ಯಶಸ್ಸನ್ನ ಗಳಿಸ್ಕೊಳ್ಳಿ. ನಿಮ್ಮ ಭೇಟಿ ಮುಂದಿನ ವಾರ ಮತ್ತೊಂದು ಹೊಸ ವ್ಯಕ್ತಿತ್ವದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.